ദൈവത്തിൻ്റെ അതിപരിശുദ്ധമായ നാമം ഇന്ന് പകലിൽ വാഴ്ത്തപ്പെടുമാറാകട്ടെ. ಕರ್ತನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. എത്ര പേർക്ക് ഇന്ന് പകൽ സന്തോഷമുണ്ട്? ಈ ಬೆಳಗಿನ ವೇಳೆಯಲ್ಲಿ ಎಷ್ಟು ಜನರಿಗೆ ಸಂತೋಷವಿದೆ? പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഇവിടെ കടന്നു വന്ന് നിങ്ങളെ കാണുവാൻ, നിങ്ങളോട് ചേർന്ന് ഒരു ദിവസമായിരിക്കാൻ സ്വർഗമൊരുക്കിയ അവസരങ്ങൾക്കായി ദൈവത്തിന് സ്തോത്രം ചെയ്യുന്നു. ಇಲ್ಲಿ ಬಂದು ನಿಮ್ಮೆಲ್ಲರನ್ನು ಕಾಣುವಂತೆ ಕರ್ತನ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ഈ സഭയെ ഐശ്വര്യമായി നയിച്ചു കൊണ്ടുപോകുന്ന ഈ സഭയുടെ ശുശ്രൂഷകൻ എൻ്റെ സ്നേഹിതൻ പ്രിയ സുനിൽ പാസ്റ്ററെ ഓർത്ത് കർത്താവിന് സ്തോത്രം ചെയ്യുന്നു. ಈ ಸಭೆಯನ್ನು ಈ ಸೇವೆ ನಡೆಸಿಕೊಂಡು ಹೋಗುತ್ತಿರುವಂತಹ ನನ್ನ ಪ್ರಿಯ ಸ್ನೇಹಿತರಾಗಿರುವಂತಹ ಸುನಿಲ್ ಪಾಸ್ಟರ್ ಅವರನ್ನು ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. കടന്നു വന്ന ദൈവ മക്കൾക്കായി ദൈവത്തിന് സ്തോത്രം ചെയ്യുന്നു. ಕೂಡಿ ಬಂದಿರುವಂತಹ ಪ್ರತಿಯೊಂದು ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. എല്ലാവരെയും ദൈവം അനുഗ്രഹിക്കട്ടെ എന്ന് ആത്മാർത്ഥമായി പ്രാർത്ഥിക്കുന്നു. ನಿಮ್ಮೆಲ್ಲರನ್ನು ಕರ್ತನ ಏರಳವಾಗಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತೇನೆ. എൻ്റെ അനുഭവത്തിനെന്ന് പറഞ്ഞാൽ, ನನ್ನ ಅನುಭವದಲ್ಲಿ ನಾನು ಹೇಳುವುದಾದರೆ, ഞാൻ ഒരു സഞ്ചാര സുവിശേഷകനാണ്. ನಾನು ಸಂಚಾರದ ಒಂದು ಸುವಾರ್ತಿಕನಾಗಿರುತ್ತೇನೆ. അനേകം സഭകളിലും അനേകം സ്ഥലങ്ങളിലും പോയി പ്രസംഗിക്കാറുണ്ട്. ಅನೇಕ ಸ್ಥಳಗಳಲ್ಲಿ ಅನೇಕ ಒಂದು ಸಭೆಗಳಿಗೆ ಹೋಗಿ ನಾನು ಸುವಾರ್ತೆಯನ್ನು ಹೇಳುವನಾಗಿರುತ್ತೇನೆ. പോകുന്ന സഭകളിലുള്ള ദൈവദാസന്മാരെല്ലാം നമ്മുടെ അടുത്ത സുഹൃത്തുക്കളാകാറില്ല. ಹೋಗುವಂಥ ಪ್ರತಿಯೊಂದು ಸೇವಕರು ನಮ್ಮ ಸ್ನೇಹಿತರಾಗಿರುವುದಿಲ್ಲ. ഞാൻ പലരോടും അല്പം അകലമിട്ടാണ് ഇടപെടാറുള്ളത്. ಅನೇಕರ ಬಳಿಯಲ್ಲಿ ನಾನು ನೇರವಾಗಿ ನಾನು ಮಾತನಾಡುತ್ತೇನೆ. ദൈവത്തിൻ്റെ ദാസൻ എന്നെ ഈ മീറ്റിങ്ങിനായി ക്ഷണിക്കുമ്പോഴും ഞാൻ അധികം അടുക്കാതെ അകലം വെച്ചാണ് സംസാരിച്ചത്. ದೇವ ಸೇವಕರು ನನಗೆ ಕರೆದಂಥ ವೇಳೆಯಲ್ಲಿ ಸಹ ನಾನು ಕೆಲವೊಂದು ವಿಷಯಗಳನ್ನು ಹೇಳಿ ನಂತರವಾಗಿ ನಾನು ಬಂದೆ. എന്നാൽ ഇവിടെ കടന്നു വന്ന് നിങ്ങളുടെ മിനിസ്ട്രിയെക്കുറിച്ച് അറിയുവാൻ കർത്താവ് ഇടയാക്കി. ನಂತರವಾಗಿ ನಾನು ಇಲ್ಲಿ ಬಂದ ನಂತರವಾಗಿ ನಮ್ಮ ಸೇವೆಯನ್ನು ಅರಿತುಕೊಳ್ಳುವಂಥ ಕರ್ತನ ಕೃಪೆ ಕೊಟ್ಟಿದ್ದಾನೆ. ദൈവദാസനിലൂടെ കർത്താവ് ചെയ്തെടുക്കുന്ന ദൈവിക പദ്ധതിയെ കണ്ട് കർത്താവിന് സ്തോത്രം ചെയ്യാൻ, ದೇವ ಸೇವಕರ ಮೂಲಕವಾಗಿ ದೇವರು ಮಾಡುತ್ತಿರುವಂತಹ ಕಾರ್ಯಗಳನ್ನು ನೋಡುವಂತೆ ದೇವರು ಇಲ್ಲಿ ಮಾಡ್ತಿರುವಂಥ ಎಲ್ಲ ಕಾರ್ಯಗಳನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഇപ്രകാരം ദർശനമുള്ളവരെയാണ് ഭാരതത്തിന് ആവശ്യം. ಈ ರೀತಿಯಾದಂಥ ದರ್ಶನ ಉಳ್ಳವರೇ ದೇವರಿಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು. ഈ ദർശനം ഇപ്രകാരം മുൻപോട്ട് പോയാൽ, ಈ ದರ್ಶನ ಈ ರೀತಿಯಲ್ಲಿ ಮುಂದಕ್ಕೆ ಹೋಗುವುದಾದರೆ സംശയമില്ല, ഈ കർണാടക ക്രിസ്തുവിനെ അറിയും. ಸಂಶಯವಿಲ್ಲ, ಕರ್ನಾಟಕವು ಕರ್ತನನ್ನು ಕಂಡುಕೊಳ್ಳುವಂಥದ್ದಾಗಿರುತ್ತದೆ. വിശ്വാസമുള്ളവരുണ്ടെങ്കിൽ സ്തോത്രം പറഞ്ഞു. ನಂಬುವವರ ಕರಗಳ ಮೇಲೆ ಮಾಡಿ ನಾವು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸೋಣ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ദൈവദാസനുമായി കർത്താവ് നൽകിയ നല്ല സ്നേഹബന്ധത്തിനായി സ്തോത്രം. ಕರ್ತನ ಸೇವಕರನ್ನು ಒಳ್ಳೆಯ ಸೇವಕರನ್ನು ಕೊಟ್ಟಿರುವುದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ഞാൻ എവിടെയോ കേട്ട ഒരു ചരിത്രം എൻ്റെ മനസ്സിലേക്ക് ഓടി. ನಾನು ಎಲ್ಲಿಯೋ ಕೇಳಿದಂಥ ಒಂದು ಚರಿತ್ರೆ ನನ್ನ ನೆನಪಿಗೆ ಬರುತ್ತಿದೆ. നിങ്ങൾ കേട്ടതാകാം, ഒരിക്കൽ കൂടെ ഞാൻ ആവർത്തിക്കും. ನೀವು ಕೇಳಿರಬಹುದು, ಪುನಃ ಇನ್ನೊಂದು ಸಾರಿ ನಾನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ഞാൻ ചരിത്രത്തിൽ അത്ര അറിവുള്ളവനല്ല, ನಾನು ಚರಿತ್ರೆಗಳಲ್ಲಿ ಬಹಳ ಹರಿವಿರುವವನಲ್ಲ. എങ്കിലും ഞാൻ കേട്ടത് എൻ്റെ മനസ്സിൽ ഓർമ്മ. ಆದ್ರೂ ಸಹ ನಾನು ಕೇಳಿದಂತ ಆ ಒಂದು ವಿಷಯ ನನ್ನ ಹೃದಯಕ್ಕೆ ಬರುತ್ತಿದೆ. നോർത്ത് കൊറിയയും സൗത്ത് കൊറിയയും തമ്മിൽ യുദ്ധം നടന്ന ഒരു കാലഘട്ടം. ನಾರ್ತ್ ಕೊರಿಯಾ ಹಾಗೂ ಸೌತ್ ಕೊರಿಯಾ ಮಧ್ಯದಲ್ಲಿ ಒಂದು ಯುದ್ಧವು ನಡೆಯುವಂತಹ ಒಂದು ಸಮಯದಲ್ಲಿ അതിൽ സൗത്ത് കൊറിയ നോർത്ത് കൊറിയയെ പിടിച്ചെടുത്തു. ಸೌತ್ ಕೊರಿಯಾದವರು ನಾರ್ತ್ ಕೊರಿಯಾದವರನ್ನು ಹಿಡಿದರು. സ്വതവേ നിരീശ്വരവാദവുമായി ബന്ധപ്പെട്ട് നിൽക്കുന്ന ആ രാജ്യത്ത് ಆ ಒಂದು ಸ್ವದೇಶವಾಗಿ ಇರುವಂತಹ, ಅದೇ ಸ್ವಂತವಾಗಿರುವಂತಹ ಆ ದೇಶದ ಮಧ್ಯದಲ್ಲಿ ഒരു കൂട്ടം മിഷണറിമാരെ കൊന്നൊടുക്കുവാനിടയായി. ಒಂದು ಕೂಟ ಮಿಷನರಿ ಜನರನ್ನೇ ಕೊಂದು ಹಾಕಿದರು. ആ കൂട്ടത്തിൽ ഒരു അമേരിക്കൻ മിഷണറിയും അവർ പിടിച്ചു. ಆ ಕೂಟದಲ್ಲಿ ಅಮೆರಿಕದ ಮಿಷನರಿಯನ್ನು ಸಹ ಅವರು ಕೊಂದರು. ആ അമേരിക്കൻ മിഷണറിയെ പിടിച്ചു, തന്നെയും തൻ്റെ ഭാര്യ 3 പെൺമക്കൾ. ಆ ಅಮೆರಿಕ ಮಿಷನರಿ ಅವರು, ಅವರ ಹೆಂಡತಿ ಮಾತ್ರವಲ್ಲ, ಅವರ 3 ಹೆಣ್ಣು ಮಕ್ಕಳು. അവരെ പിടിച്ചിട്ട് ഇപ്രകാരം ആ കമാൻഡർ പറഞ്ഞു, ಅವರನ್ನು ಹಿಡಿದು ಆ ಒಂದು ಕಮಾಂಡರ್ ಈ ಪ್ರಕಾರವಾಗಿ ಹೇಳಿದರು, നിങ്ങൾക്ക് മാത്രം ഒരു ഓഫർ ഞാൻ മുമ്പിൽ വെക്കും. ನಿನಗೆ ಮಾತ್ರ ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತೇವೆ. അതെന്താന്ന് വെച്ചാൽ, ಅದೇನಂತ ಹೇಳಿದರೆ, നീ യേശുക്രിസ്തുവിനെ തള്ളി ನೀ പറയുക. ಯೇಸು ಕ್ರಿಸ್ತನನ್ನು ತಳ್ಳಿ ಹಾಕಬೇಕು, ನಿರಾಕರಿಸಬೇಕು. ക്രിസ്തുവിനെ തള്ളി പറഞ്ഞാൽ ಕ್ರಿಸ್ತನನ್ನು ನಿರಾಕರಿಸುವುದಾದರೆ നിനക്കും നിന്റെ ഭാര്യയ്ക്കും കുഞ്ഞുങ്ങൾക്കും ನಿನಗೂ ನಿನ್ನ ಹೆಂಡತಿಗೂ ನಿನ್ನ 3 ಮಕ್ಕಳಿಗೂ ബഹുമാനത്തോടെ മടങ്ങിപ്പോകാം. ಬಹುಮಾನದೊಂದಿಗೆ ನೀವು ತಿರುಗಿ ಹೋಗಬಹುದು. ഗവൺമെന്റ് ചെലവിൽ അമേരിക്കയിലേക്ക് മടന്നു പോകാം. ನೀವು ಸ್ವತಂತ್ರವಾಗಿ ನಿಮ್ಮ ದೇಶಕ್ಕೆ, ನಿಮ್ಮ ಅಮೆರಿಕಗೆ ಹೋಗಬಹುದು. താൻ ഇങ്ങനെ എന്ത് ചെയ്യണമെന്ന് ആലോചിച്ചുകൊണ്ടിരിക്കുമ്പോൾ ಅವ್ರು ಈ ರೀತಿಯಲ್ಲಿ ಅವ್ರು ಏನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಿರುವಾಗ തന്റെ 8 വയസ്സ് പ്രായമുള്ള പെൺകുഞ്ഞ്, ತನ್ನ ಮಗಳಾದ 8 ವರ್ಷದ ಪ್ರಾಯ ಇರುವಂತಹ ತನ್ನ ಮಗಳು, അവൾ ഓടി വന്ന് ആ മിഷണറിയുടെ കാലെ പിടിച്ചു. ಅವಳು ಓಡಿ ಬಂದು ತನ್ನ ಆ ಮಿಷನರಿಯ ಕಾಲನ್ನು ಹಿಡಿದು കെട്ടിപ്പിടിച്ചുകൊണ്ട് ಗಟ್ಟಿಯಾಗಿ ಹಿಡಿದುಕೊಂಡು ഇങ്ങനെ പറഞ്ഞു, ಈ ಪ್ರಕಾರವಾಗಿ ಹೇಳಿದಳು, ഡാഡി, നമ്മൾ ഇവിടേക്ക് വന്നത്
ಡ್ಯಾಡಿ ನಾವು ಇಲ್ಲಿಗೆ ಬಂದಂಥದ್ದು തിരിച്ച് സ്വന്തം നാട്ടിലേക്ക് പോകാനല്ല, ಹಿಂತಿರುಗಿ ಸ್ವಂತ ಊರಿಗೆ ಹೋಗುವುದಕ್ಕಾಗಿ ಅಲ್ಲ, പകരം നിത്യമായ ഒരു നാട് നമുക്കുണ്ട്. ನಿತ್ಯವಾದಂತ ಒಂದು ದೇಶ ನಮಗೋಸ್ಕರವಾಗಿ ಇದೆ. എത്ര പേർക്ക് അർത്ഥം ಎಷ್ಟು മനസ്സിലായി? ಜನರಿಗೆ ಅರ್ಥವಾಗುತ್ತಾ ಇದೆ? ഇത് പറയുമ്പോൾ തന്നെ സുവിശേഷത്തിന്റെ ജ്വാല നമുക്കകത്ത് ಇದು വെളിപ്പെടുന്നു. ಹೇಳುತ್ತಿರುವಾಗಲೇ ಸುವಾರ್ತೆ ಆ ಒಂದು ಜ್ವಾಲೆ ನಮ್ಮಲ್ಲಿ ಪ್ರಕಟವಾಗಬೇಕಾಗ ಪ್ರಿಯರೇ. സുവിശേഷ വേല എന്നുള്ളത് ദൈവദാസന്മാർക്കോ പാസ്റ്റേഴ്സിനും മാത്രമോ തീരെഴുതി കൊടുത്തതല്ല. ಸುವಾರ್ತೆ ಸೇವೆ ಎಂಬುದು ಸಭಾಪಾಲಕರಿಗೂ ಸೇವಕರಿಗೂ ಸುವಾರ್ತಿಕರಿಗೆ ಮಾತ್ರವಾಗಿ ಬರೆದು ಕೊಡಲ್ಪಟ್ಟಿರುವಂತದ್ದಲ್ಲ. എന്നാൽ ഇന്ന് പകൽ സുവിശേഷത്തിന്റെ ജ്വാല നമ്മുടെ അകത്തേക്കൊന്ന് ಈ കയറട്ടെ. ಬೆಳಗಿನ ವೇಳೆಯಲ್ಲಿ ಸುವಾರ್ತೆಯ ಒಂದು ಜ್ವಾಲೆ ನಮ್ಮ ಹೃದಯದಲ್ಲಿ ಹತ್ತಿ ಉರಿಯಲಿ. ഈ പിഞ്ചു പൈതലിന്റെ കണ്ണുകളിലേക്ക് നോക്കിക്കൊണ്ട്, ಈ ಒಂದು ಚಿಕ್ಕ ಮಗುವಿನ ಕಣ್ಣುಗಳನ್ನು ನೋಡಿಕೊಂಡು, തന്റെ വർഷങ്ങളുടെ എക്സ്പീരിയൻസിൽ ലഭിക്കാത്ത വിശ്വാസം ഇവളുടെ അകത്ത് കണ്ടുകൊണ്ട്, ತನ್ನ ಎಷ್ಟೋ ವರ್ಷಗಳ ನಡೆದಂತ ಸುವಾರ್ತೆಯಲ್ಲಿ ನಡೆದಂತ ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಅವ್ರಿಗೆ ಏನಿರಲಿಲ್ಲ, ಆ ಒಂದು ಮಗುವಿನ ಆ ಒಂದು ಕಣ್ಣುಗಳನ್ನು ನೋಡುತ್ತಾ ആ മിഷണറി ഉറച്ച ഒരു തീരുമാനമെടുത്തു. ಆ ಒಂದು ಮಿಷನರಿ ಅವರು ದೃಢವಾಗಿ ಒಂದು ತೀರ್ಮಾನ ತೆಗೆದುಕೊಂಡರು. അദ്ദേഹം ഇപ്രകാരം പറഞ്ഞു, ಅವರು ಈ ಪ್ರಕಾರವಾಗಿ ಹೇಳಿದರು, ഇല്ല, ക്രിസ്തുവിനെ തള്ളി പറഞ്ഞൊരു യാത്ര എനിക്കില്ല. ಇಲ್ಲ, ಕ್ರಿಸ್ತನನ್ನು ತಳ್ಳಿ ಹಾಕಿ ಇನ್ನೊಂದು ಯಾತ್ರೆ ನನಗೆ ಬೇಡ. ക്രിസ്തുവിനെ തള്ളി ഒരു നന്മ എനിക്ക് വേണ്ട. ಕ್ರಿಸ್ತನನ್ನು ನಿರಾಕರಿಸಿ ಯಾವುದಾದ್ರೂ ಒಂದು ಆಶೀರ್ವಾದ ನನಗೆ ಬೇಡ. യേശു ക്രിസ്തുവിനെ ഒറ്റിക്കൊടുത്തിട്ട് എന്റെ മേലൊരു ദ്രവ്യം വേണ്ട. ಯೇಸು ಕ್ರಿಸ್ತನನ್ನು ಒಪ್ಪಿಸಿಕೊಟ್ಟು ಅದರಿಂದ ಬಂದಂತ ದ್ರವ್ಯ ನನಗೆ ಬೇಡ. ഇന്ന് പകൽ സമ്പത്തിനേക്കാൾ അധികം ക്രിസ്തുവിനെ സ്നേഹിക്കുന്നവരുണ്ടെങ്കിൽ ഒരു സ്തോത്രം ಈ പറഞ്ഞു. ಬೆಳಗಿನ ವೇಳೆಯಲ್ಲಿ ಸಂಪತ್ತಿಗಿಂತಲೂ ಅಧಿಕವಾಗಿ ಕ್ರಿಸ್ತನನ್ನು ಪ್ರೀತಿಸುವವರು ಯಾರಾದರೂ ಇರುವುದಾದ್ರೂ ಒಂದು ಒಳ್ಳೆ ಹಾಲೆಲೂಯಾ ಹೇಳೋಣ. ಹಾಲೆಲೂಯಾ. ഇന്ന് പകൽ ദൈവം നിങ്ങളെ സ്നേഹിക്കുന്നു. ಈ ಬೆಳಗಿನ ವೇಳೆಯಲ್ಲಿ ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವವರಾಗಿರುತ್ತಾನೆ. സംഭവിച്ചത് എന്തെന്നറിയാമോ? ಸಂಭವಿಸಿದೇನು ಅಂತ ಹೇಳಿದರೆ, അദ്ദേഹം ക്രിസ്തുവിനെ തള്ളിപ്പറയാൻ തയ്യാറാകാതിരുന്നപ്പോൾ, ಆ ಒಂದು ಸೇವಕರು ಕ್ರಿಸ್ತನನ್ನು ನಿರಾಕರಿಸುವುದಕ್ಕೆ ತಯಾರಾಗದೆ ಇದ್ದಾಗ 4 കുഴികൾ കുഴിക്കപ്പെട്ടു. 4 ಗುಂಡಿಗಳನ್ನು ಅವರು ತೋಡಿದರು. ആദ്യത്തെ കുഴിയിൽ തന്റെ ഭാര്യയെ ജീവനോടെ മൂടി. ಮೊದಲನೇ ಗುಂಡಿಯಲ್ಲಿ ಜೀವಂತವಾಗಿ ಅವನ ಹೆಂಡತಿಯನ್ನು ಹಾಕಿದರು. അടുത്തടുത്ത കുഴികളിൽ തലമുറകളെ എല്ലാം ജീവനോട് മൂടി. ನಂತರವಾಗಿ ಇದ್ದಂತ ಎಲ್ಲಾ ಗುಂಡಿಗಳಲ್ಲಿ ಜೀವಂತವಾಗಿ ಅವರ ಮಕ್ಕಳನ್ನು ಹಾಕಿದರು. ഓരോ കുഴിയിലും ഇട്ട് ജീവനോട് മൂടുന്നതിന് മുമ്പ് ഒരു ചോദ്യം ആവർത്തിക്കപ്പെടും. ಒಂದೊಂದು ಗುಂಡಿಯಲ್ಲಿ ಜೀವಂತವಾಗಿ ಅವರನ್ನು ಹಾಕುವಂತ ವೇಳೆಯಲ್ಲಿ ಒಂದೊಂದು ಪ್ರಶ್ನೆಯನ್ನು ಅವರು ಕೇಳುತ್ತಾ ಇದ್ದರು. ക്രിസ്തുവിനെ തള്ളി പറയാൻ ಕ್ರಿಸ್ತನ ನಿರಾಕರಿಸುತ್ತೀಯೋ? ചോദ്യങ്ങൾ ആവർത്തിച്ചുകൊണ്ടേയിരുന്നു. ಪ್ರಶ್ನೆಗಳು ಕೇಳುತ್ತಲೇ ಇದ್ದರು. മിഷണറി ഉത്തരവും ആവർത്തിച്ചുകൊണ്ടേയിരുന്നു. ಮಿಷನರಿ ಅವರು ಉತ್ತರವನ್ನು ಸಹ ಸತತವಾಗಿ ಹೇಳುತ್ತಲೇ ಇದ್ದರು. ഇല്ല, ജീവിക്കുന്നത് ക്രിസ്തു, മരിക്കുന്നത് എനിക്ക് ലാഭം. ಇಲ್ಲ, ಜೀವಿಸುವುದಾದರೆ ಕ್ರಿಸ್ತನಿಗೋಸ್ಕರವಾಗಿ ಸಾಯುವುದು ಲಾಭವೇ ಆಗಿದೆ. അങ്ങനെ പറഞ്ഞുകൊണ്ടേയിരുന്നു. ಆ ರೀತಿಯಲ್ಲಿ ಅವರು ಹೇಳುತ್ತಲೇ ಇದ್ದರು. അവസാന കുഴിയിലേക്ക് എത്തി. ನಂತರವಾಗಿ ಕೊನೆಯದಾಗಿ ಗುಂಡಿಯಲ್ಲಿ ಹೋದರು. മിഷണറിയെ കടത്തി ജീവനോടെ. ನಂತರವಾಗಿ ಮಿಷನರಿ ಅವರನ್ನು ಸಹ ಗುಂಡಿಗೆ ಜೀವಂತವಾಗಿ ಹಾಕಿದರು. കാല് മുതൽ തല വരെ മണ്ണ് കൊണ്ട് മൂടിക്കൊണ്ടിരിക്കുന്നു. ಕಾಲಿನಿಂದ ತಲೆಯವರೆಗೂ ಅವರು ಮಣ್ಣಿನಿಂದ ಮುಚ್ಚುತ್ತಿರುವಾಗ, കഴുത്ത് വരെ മൂടിക്കഴിയുമ്പോൾ, ಇನ್ನೇನು ಕತ್ತಿನವರೆಗೂ ಅವರು ಮುಚ್ಚುತ್ತಾ ಬಂದಾಗ, ആ മിഷണറി ഒരു വാക്ക് വിളിച്ചു പറഞ്ഞു. ಆ ಮಿಷನರಿ ಒಂದೇ ಒಂದು ಮಾತನ್ನು ಈ ರೀತಿಯಲ್ಲಿ ಹೇಳಿದರು, എനിക്കൊരു കാര്യം പറയാൻ. ನನಗೆ ಒಂದೇ ಒಂದು ಕಾರ್ಯವನ್ನು ನಿಮಗೆ ಹೇಳಲಿಕ್ಕಿದೆ. അത് പറയാൻ തയ്യാറായ അത് പറഞ്ഞ ഉടനെ എന്തെന്ന് കേൾക്കാൻ കമാൻഡർ തയ്യാറാണ്. ಅದು ಹೇಳುತ್ತಿರುವಾಗಲೇ ಆ ಕಮಾಂಡರ್ ಹೇಳಿದ್ರು, ಏನ್ ಹೇಳಲಿಕ್ಕೆ ಬಯಸುತ್ತೀಯಾ ಅಂತ ಹೇಳಿ. ക്രിസ്തുവിനെ തള്ളി പറയുന്നത് കേൾപ്പാൻ ആളുകൾ ഓടിക്കൂടി. ಕ್ರಿಸ್ತನನ್ನು ನಿರಾಕರಿಸುವಂತ ಆ ಒಂದು ಶಬ್ದವನ್ನು ಕೇಳುವುದಕ್ಕಾಗಿ ಎಲ್ಲಾ ಜನರು ಓಡಿ ಬರುತ್ತಾ ಇದ್ದರು. അവരുടെ നേരെ നോക്കിക്കൊണ്ട് ആ ദൈവഭൃത്തൻ ഇപ്രകാരം പറഞ്ഞു. ಅವರನ್ನು ನೇರವಾಗಿ ನೋಡಿಕೊಂಡು ಈ ಪ್ರಕಾರವಾಗಿ ಸೇವಕರಿಗೆ ಹೇಳಿದರು, അല്ലയോ കമാൻഡർ, ಹಲೋ ಕಮಾಂಡರ್ ಅವರೇ, ഒരു മിഷണറി എന്ന നിലയിൽ ಒಂದು ಮಿಷನರಿ ಎಂಬ ಒಂದು ನೆಲೆಯಲ್ಲಿ നിങ്ങൾ എന്നെ ജീവനോടെ കുഴിച്ചു മൂടുന്നു. ನೀವು ನನ್ನನ್ನು ಜೀವಂತವಾಗಿ ಇದರಲ್ಲಿ ಹಾಕುತ್ತಾ ಇದ್ದೀರಿ. ഒരു ഗോതമ്പ് മണി നിലത്ത് വീണ് ചാകുന്നില്ലെങ്കിൽ അതുകൊണ്ട് പ്രയോജനമില്ല. ಒಂದು ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದೆ ಇದ್ದರೆ ಅದರಿಂದ ಏನು ಪ್ರಯೋಜನವಿಲ್ಲ. നീ വിതയ്ക്കുന്ന ഗോതമ്പ് മണികളായ എന്റെ കുടുംബം, ನೀನು ಬಿತ್ತುತ್ತಿರುವಂತದ್ದು ಒಂದು ಗೋಧಿ ಕಾಳಾಗಿರುತ್ತದೆ. ನನ್ನ ಕುಟುಂಬವು ഈ മണ്ണിൽ പല മടങ്ങായി വളരും. ಈ ಮಣ್ಣಿನಲ್ಲಿ ಅನೇಕ ಬೆಳೆಯಾಗಿ ಬರುತ್ತದೆ. ಒಂದು ಕಾಲದಲ್ಲಿ നിന്റെ അധികാര കേന്ദ്രങ്ങൾക്കകത്തേക്ക്, ನಿನ್ನ ಅಧಿಕಾರದ ಕೇಂದ್ರದಲ್ಲಿ ബഹുമാനത്തോടെ ഞങ്ങൾ കടന്നു വരുന്ന ദിവസങ്ങളുണ്ട്. ಬಹುಮಾನದೊಂದಿಗೆ ಬರುವಂತಹ ದಿನಗಳು ಇದೆ. പെട്ടെന്നൊന്നും സംഭവിച്ചില്ല. ಏನು ಅಲ್ಲಿ ಸಂಭವಿಸಲಿಲ್ಲ. ആ മിഷണറി മരിച്ചു. ಆ ಮಿಷನರಿ ಅಲ್ಲಿ ಸತ್ತರು. ആ മിഷണറിയുടെ ഓർമ്മകൾ രാജ്യത്തു നിന്ന് മാറ്റപ്പെട്ടു. ಆ ಮಿಷನರಿಗಳ ನೆನಪುಗಳು ಹಾಗೆ ಅಳಿದು ಹೋಯಿತು. കാലഘട്ടങ്ങൾ പലത് കഴിഞ്ഞു. ಆದ್ರೆ ಕಾಲಘಟ್ಟಗಳು ಹೀಗೆ ಮುಂದಕ್ಕೆ ಹೋಯಿತು. ഞാൻ കേട്ട ആ ചരിത്രത്തിൽ ഇപ്രകാരമാണ്. ನಾ ಕೇಳಿದ ಚರಿತ್ರೆಯಲ್ಲಿ ಈ ಪ್ರಕಾರವಾಗಿ ನಾವು ನೋಡುತ್ತೇವೆ. 2011 2011ನೇ ಆ ಒಂದು ಶತಮಾನದಲ್ಲಿ കൊറിയൻ പാർലമെന്റിന്റെ ആ കാലം ഉദ്ഘാടനം ചെയ്യുന്ന സമയം ಕೊರಿಯಾದ ಪಾರ್ಲಿಮೆಂಟ್ ಅಲ್ಲಿ ಆ ಒಂದು ಸಭೆಯಾಗಿ ಕೂಡಿ ಬಂದ
ಇರ್ತಕ್ಕಂಥ ವೇಳೆಯಲ್ಲಿ അതെ ആ കൊറിയയുടെ അധികാരി എഴുന്നേറ്റ് നിന്നുകൊണ്ട് ಕೊರಿಯಾದ ಆ ಒಂದು ಅಧಿಕಾರಿ ಎದ್ದು ನಿಂತು ಈ ಪ್ರಕಾರವಾಗಿ ಹೇಳಿದರು, ഇപ്രകാരം പറഞ്ഞു, ಈ ಪ್ರಕಾರವಾಗಿ ಹೇಳಿದರು, It's my pleasure to invite Pastor Paul Yongicho to inaugurate the session. ಇದು ನನ್ನ ಒಂದು ಬಹುಮಾನಿಯಾದಂಥ ಪೌಲ ಅಂಗಿಚ್ಚೋ ಅವರನ್ನು ಇಲ್ಲಿ ಆಹ್ವಾನಿಸುವಂಥದ್ದು ನನಗೆ ಕೊಟ್ಟಂತ ಒಂದು ಸದಾವಕಾಶವಾಗಿದೆ ಅಂತ ಹೇಳಿ. അദ്ദേഹം ആരുമായിക്കോട്ടെ, ಅದು ಯಾರೇ ತೆಗೆದುಕೊಳ್ಳಲಿ, പോൾ യോങ്കിച്ചോയുടെ ഹിസ്റ്ററി എന്തുമായിക്കോട്ടെ, ಪೌಲ ಅಂಗಿಚ್ಚೋ ಅವರ ಚರಿತ್ರೆ ಹಿನ್ನೆಲೆ ಏನೇ ಆಗಿರಬಹುದು, അതല്ല എന്റെ വിഷയം. ಅದಲ್ಲ ವಿಷಯ. പകരം എനിക്ക് പറയാനുള്ളത്, ಅದು ನನಗೆ ಇರುವಂತದ್ದು ಏನೆಂದರೆ, ഒരു നല്ല ഗോതമ്പ് മണി നിലത്ത് വീണപ്പോൾ ಒಂದು ಒಳ್ಳೆ ಗೋಧುಮೆ ಕಾಲು ಭೂಮಿಯಲ್ಲಿ ಬೀಳುವುದಾದರೆ സംഭവിച്ചത് ആയിരങ്ങൾ എഴുന്നേറ്റു, ആയിരങ്ങൾ ಏನಂತೇಳಿದ್ರೆ ಸಾವಿರ ಆತ್ಮಗಳಲ್ಲಿ ಎದ್ದು ಬಂದವು. ആരാധിക്കുന്ന ദൈവജനത്തിനായി ദൈവത്തിന് ഞാൻ സ്തോത്രം ചെയ്യുകയാണ്. ಆರಾಧನೆ ಮಾಡುತ್ತಾ ದೇವರ ಜನ ನೆನೆಸಿಕೊಂಡು ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ഇന്ന് പകൽ ആരാധിക്കുന്ന നിങ്ങളുടെ മേൽ സുവിശേഷത്തിന്റെ ജ്വാല വീഴുകയാണ്. ಈ ಬೆಳಗಿನ ವೇಳೆಯಲ್ಲಿ ಆರಾಧಿಸುವಂತ ನಿಮ್ಮ ಮೇಲೆ ಸುವಾರ್ತೆಯ ಒಂದು ಜ್ವಾಲೆ ಇಳಿಯಲ್ಪಡಲಿ ಎಂದು നിങ്ങളിലൂടെ ഒരു കൂട്ടം പുറത്തു വരും. ನಿಮ್ಮ ಮೂಲಕವಾಗಿ ಒಂದು ಕೂಟ ಜನರು ಹೊರಬರುತ್ತಾರೆ. ആയുധം എടുക്കാത്ത, ಆಯುಧಗಳು ತೆಗೆದಿರುವಂತಹ, ആയുധത്തിന് പകരം വിശ്വാസം ആയുധമായുള്ള, ಆ ನಂಬಿಕೆ ಎಂಬ ಆಯುಧಗಳನ್ನು ಹಿಡಿದುಕೊಂಡು, വയലൻസ് ഇല്ലാതെ ദൈവഭക്തിയുള്ള, ಬ್ಯಾಲೆನ್ಸ್ ಇಲ್ಲದೆ ದೇವರ ಭಕ್ತಿ ಇರುವಂತಹ ദൈവിക പദ്ധതി വെളിപ്പെടും. ದೈವಿಕವಾದಂತ ಪದ್ಧತಿ യേശുവിന്റെ അധികാരമുള്ള നാമത്തിൽ, ಯೇಸುವಿನ ಅಧಿಕಾರವಂತ ನಾಮದಲ್ಲಿ ആത്മ പകർച്ച ഇന്നു പകലിൽ ഈ ആലയത്തിൽ ഉണ്ടാകട്ടെ. ಆತ್ಮದ ಒಂದು ಸುರಿಮಳೆ ಈ ಬೆಳಗಿನ ವೇಳೆಯಲ್ಲಿ ಹಾಲಲ್ಲಿ ಪ್ರಕಟವಾಗಲಿ ಎಂದು ಆಜ್ಞಾಪಿಸುತ್ತೇನೆ. അതങ്ങനെ സംഭവിക്കട്ടെ. ಸಂಭವಿಸಲಿ. ഇതുവരെ അനുഭവിക്കാത്തതുപോലെ ಇದುವರೆಗೂ ಅನುಭವಿಸದಿರುವ ಹಾಗೆ ദൈവ പദ്ധതി, ದೇವರ ಪದ್ಧತಿ പുതിയ ഭാഷകൾ ജനത്തിന്റെ മേൽ വീഴണമേ. പുതിയ ഭാഷകൾ ಹೊಸ ಭಾಷೆಗಳು ഇന്ന് പകൽ ജനത്തിന്റെ മേൽ തുറക്കപ്പെടട്ടെ. ಜನರ ಮೇಲೆ ಪ್ರಕಟವಾಗಲಿ ಎಂದು ഇവർ ಆಜ್ಞಾಪಿಸುತ್ತೇನೆ. പ്രവചിക്കട്ടെ, ಇವರು ಪ್ರವಾದಿಸಲಿ, ഇവർ ദർശനങ്ങൾ കാണട്ടെ. ದರ್ಶನಗಳನ್ನು ಕಾಣಲಿ. ಸೈತಾನ ಬಂಧಿಸಿಟ್ಟಿರುವಂತಹ ಯೇಸುವಿನ ನಾಮದಲ್ಲಿ ಬೆಳಗಿನ ವೇಳೆಯಲ್ಲಿ ಮುರಿಯಲ್ಪಡಲಿ ಎಂದು ಆಜ್ಞಾಪಿಸುತ್ತೇನೆ. ಆರಾಧಿಸುತ್ತಿರುವಾಗಲೇ ആത്മാവിൽ ദർശിക്കുന്നു, ಆತ್ಮನಲ್ಲಿ ದರ್ಶಿಸುತ್ತಿದ್ದೇನೆ. സുവിശേഷത്തിന്റെ ജ്വാല, ಸುವಾರ್ತೆಯ ಜ್ವಾಲೆ ശക്തമായി ദൈവം കൈമാറുന്നു. ದೇವರು ವರ್ಗಾಂತರ ಮಾಡುತ್ತಿದ್ದಾರೆ. ആത്മാക്കളെ ക്രിസ്തുവിന് വേണ്ടി കൊയ്യാൻ, ಆತ್ಮನನ್ನು ಕ್ರಿಸ್ತನಿಗೋಸ್ಕರವಾಗಿ ಕೊಯ್ಯುವುದಕ್ಕಾಗಿ, ആത്മാക്കളെ ക്രിസ്തുവിലേക്ക് കൊണ്ടുവരാൻ, ಆತ್ಮನನ್ನು ಕ್ರಿಸ್ತನ ಕಡೆಗೆ ತೆಗೆದುಕೊಂಡು ಬರುವುದಕ್ಕಾಗಿ, ഈ ആലയം നിറഞ്ഞു കവിയത്തക്ക തരത്തിൽ ಈ ಆಲಯವು ತುಂಬಿ ತುಳುಕುವ ಹಾಗೆ സ്വർഗ്ഗത്തിന്റെ പ്രവൃത്തി മുമ്പിൽ വെളിപ്പെടുന്നു. ಸ್ವರ್ಗದ ಕಾರ್ಯಗಳು ಪ್ರಕಟವಾಗಲಿ. ഈ കരങ്ങൾ അടിച്ചാരാടിക്കട്ടെ ദൈവജനത്തിന്റെ മേൽ. ಕರಗಳನ್ನು ತಟ್ಟಿ ಆರಾಧಿಸುತ್ತಿರುವಂತಹ ದೇವರ ಮಕ್ಕಳ ಮೇಲೆ ಸ್ವರ್ಗದ ಕಾರ್ಯಗಳು ಪ್ರಕಟವಾಗಲಿ ಎಂದು ಆಜ್ಞಾಪಿಸುತ್ತೇನೆ. ശബ്ദമല്ല, ನನ್ನ ಶಬ್ದವಲ್ಲ ಸ್ವಾಮಿ, വചനത്തിന്റെ ശക്തി, ವಾಕ್ಯದ ಶಕ್ತಿ. അയച്ചവന്റെ പ്രവൃത്തി ചെയ്യാതെ ಕರ್ತನೆ ನೀನು ಕಳಿಸಿದ ವಾಕ್ಯವನ್ನು ಕ್ರಿಯೆ ಮಾಡದೆ ಹಿಂತಿರುಗಿ ಬರದ ദൈവശക്തി, ದೇವರ ಶಕ್ತಿ. ഈ മണ്ണിന് വേണ്ടി ഞാൻ പ്രാർത്ഥിക്കുന്നു, ಈ ಮಣ್ಣಿಗಾಗಿ ಪ್ರಾರ್ಥಿಸುತ್ತೇವೆ, ദേശത്തിന് വേണ്ടി ഞാൻ ಈ ದೇಶಕ್ಕಾಗಿ ಪ್ರಾರ್ಥಿಸುತ್ತೇವೆ, ഈ പ്രവർത്തനത്തിനായി ഞാൻ ಈ പ്രാർത്ഥിക്കുന്നു, ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತೇವೆ, ഈ മിനിസ്ട്രിക്കായി ഞാൻ ಸೇವೆಗಾಗಿ ಪ್ರಾರ್ಥಿಸುತ್ತೇವೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ഇതിന് വിരോധമായി നിൽക്കുന്ന ಇದಕ್ಕೆ ವಿರುದ್ಧವಾಗಿ ನಿಂತಿರುವಂತಹ പൈശാചിക പദ്ധതികളെ ಸೈತಾನನ ಎಲ್ಲ ಪದ್ಧತಿಗಳು യേശുവിൻ നാമത്തിൽ ಯೇಸುವಿನ ನಾಮದಲ್ಲಿ ഞാൻ ക്യാൻസൽ ചെയ്യുന്നു. ಕ್ಯಾನ್ಸಲ್ ಮಾಡುತ್ತೇನೆ. ഒരു കൂട്ടം ജനത്തെ പുറത്തു കൊണ്ടുവരാൻ, ಒಂದು ಕೂಟ ಜನರನ್ನು ಒಳ ಬರುವುದಕ್ಕಾಗಿ, കാലഘട്ടങ്ങളായി അടിമത്വത്തിൽ കിടന്ന, ಕಾಲಘಟ್ಟದಿಂದ ದಾಸತ್ವದ ರೋಗದಲ್ಲಿ ಇರುವಂತಹ, തലമുറകളായി അടിമത്വത്തിൽ കിടന്ന, ಸಂತತಿ ಆಗಿರುವಂತಹ ಎಲ್ಲ ದಾಸತ್ವದ ರೋಗಗಳು ഒരു കൂട്ടത്തെ പുറത്തു കൊണ്ടുവരാൻ, ಒಂದು ಕೂಟದ ಜನರನ್ನು ಹೊರ ತರುವುದಕ್ಕಾಗಿ മോശയുടെ മേൽ വ്യാപരിച്ച ಮೋಶೆ ಮೇಲೆ ವ್ಯಾಪರಿಸಿದಂತ ദൈവ പദ്ധതി ಅದೇ ದೈವಿಕವಾದಂತ ಪದ್ಧತಿ പകൽ ഇവിടെ വ്യാപരിക്കട്ടെ. ವೇಳೆಯಲ್ಲಿ ವ್ಯಾಪರಿಸಲಿ. ഒരു കൂട്ടത്തെ പുറത്തു ಒಂದು കൊണ്ടുവരാൻ ಕೂಟವನ್ನು ಹೊರ ತರಲಿ. ദൈവദാസന്മാർ തുടങ്ങി ದೇವ ಸೇವಕರ ಮೊದಲುಗೊಂಡು വിശ്വാസികൾ വരെ ವಿಶ್ವಾಸಿಗಳವರೆಗೂ ഇന്നു പകൽ ദൈവ പ്രവൃത്തി ಈ ಬೆಳಗಿನ ವೇಳೆಯಲ್ಲಿ
Riba Baba Jugarada Shodalvede Ridagalada Riba Baba Judarada Riba Baba Rabanada Ridarada Riba Baba Shodalada Ardalvede Ridagalada Shodalvede Ridagalada Riba Baba Judarada Riba Baba Rakana Rigala Sudabara Dugare Rigale Shodarada Ridagalade പ്രസംഗ വിഷയം എൻ്റെ കയ്യിലുണ്ട്. ಪ್ರಸಂಗದ ವಿಷಯ ನನ್ನ ಕೈಯಲ್ಲಿ ಉಂಟು. പ്രാർത്ഥിച്ച് തയ്യാറാക്കിയ ഒന്ന് എൻ്റെ കയ്യിലുണ്ട്. ಪ್ರಾರ್ಥಿಸಿ ತಯಾರಾಕಿದಂತ ಒಂದು ವಿಷಯ ನನ್ನ ಕೈಯಲ್ಲಿ ಉಂಟು. അതിലേക്ക് കടക്കാൻ ദൈവാത്മാവ് എനിക്ക് അല്പം ഡിലേ വെക്കുകയാണ്. ಆದರೆ ಅದರ ಒಳಗಡೆ ಪ್ರವೇಶಿಸುವುದಕ್ಕೆ ದೇವರಾತ್ಮನ ಸ್ವಲ್ಪ ತಡೆ ಮಾಡುತ್ತಾ ಇದ್ದಾನೆ. കാരണം ദൈവത്തിന്റെ ആത്മാവ് സുവിശേഷത്തിന്റെ പ്രാധാന്യത്തെക്കുറിച്ച് ദൈവസഭയോട് ഇടപെടാൻ ആഗ്രഹിക്കുന്നു. ಯಾಕೆಂದ್ರೆ ಸುವಾರ್ತೆಯ ಆ ಒಂದು ಭಾರವನ್ನು ಸುವಾರ್ತೆಯ ಕುರಿತಿರುವಂತ ಆ ಒಂದು ಹಂಚುವಿಕೆಯನ್ನು ಸಭೆಗೆ ಕೊಡಬೇಕು ಅಂತ ಹೇಳಿ ಆತನ ಇಷ್ಟಪಡುವವನಾಗಿರುತ್ತಾನೆ. ഇതിനകത്ത് വിശ്വസിക്കുന്ന ഒരാൾ മതി. ಇದರ ಒಳಗಡೆ ನಂಬುವಂತ ಒಂದು ಜನ ಸಾಕು. ഇതിനകത്ത് വിശ്വസിക്കുന്ന ഒരാളെങ്കിലും ഉണ്ടെങ്കിൽ, ಇದರಲ್ಲಿ ವಿಶ್ವಾಸಿಸುವವರು ನಂಬುವವರು ಒಬ್ಬರಿದ್ದರೆ ಸಾಕು. ഒരു പക്ഷേ വചനം ശുശ്രൂഷിക്കുമ്പോൾ ഞാൻ ഇത് വിശ്വസിക്കുന്നു. ವಾಕ್ಯವನ್ನು ಹಂಚುವಂತ ನಾನು ಇದನ್ನು ನಂಬುತ್ತೇನೆ. ഒരു മോശയുടെ മേൽ ദൈവപ്രവൃത്തി വെളിപ്പെട്ടു. ಒಂದು ಮೋಶೆಯ ಮೇಲೆ ದೈವಿಕವಾದಂತ ಕಾರ್ಯ ಪ್ರಕಟವಾಯಿತು. കുലപാതകൻ എന്നൊരു ദേശം മുഴുവൻ വിളിക്കുമ്പോഴും, ಇಡೀ ಲೋಕವೇ ಕೊಲಪಾತಕನು ಅಂತ ಹೇಳಿ ಆತನ ಮೇಲೆ ಆರೋಪ ಹಾಕಿದರು. ഒരു രാജ്യം മുഴുവൻ തന്റെ രക്തത്തിനു വേണ്ടി ഉറ്റുനോക്കിക്കൊണ്ടിരിക്കുമ്പോഴും, ಇಡೀ ದೇಶವೇ ರಕ್ತಕ್ಕೋಸ್ಕರವಾಗಿ ಹೊಂಚು ಹಾಕುತ್ತಾ ಇತ್ತು, ಕಾಯುತ್ತಾ ಇತ್ತು. താൻ ആർക്കു വേണ്ടി ജീവൻ വെച്ച് ഇടപെട്ടോ അവൻ തന്നെ നിന്നെ എനിക്ക് ന്യായാധിപതിയാക്കിയത് ആരെന്ന് ചോദിക്കുമ്പോഴും, ಆದರೆ ಅವನು ಯಾರಿಗೋಸ್ಕರವಾಗಿ ಆತನು ಹೋರಾಡಿದನು, ಯಾರಿಗೋಸ್ಕರವಾಗಿ ಆತನು ಅಲ್ಲಿ ಕೊಲೆ ಮಾಡಿದನು, ಅವನೇ ಅವನಿಗೆ ಹೇಳುತ್ತಿದ್ದಾನೆ, ನಿನ್ನನ್ನು ಇಲ್ಲಿ ನ್ಯಾಯ ತೀರಿಸುವುದಕ್ಕಾಗಿ ನೇಮಿಸಿದವರು ಯಾರು ಅಂತ ಹೇಳಿ ಆತನು ಹೇಳುತ್ತಿದ್ದಾನೆ. സഹോദരങ്ങൾ തനിക്കെതിരായി നിൽക്കുമ്പോൾ, ಸ್ವಂತ ಸಹೋದರ ಅವನಿಗೆ ವಿರುದ್ಧವಾಗಿ ನಿಲ್ಲುವಾಗಲು, താൻ ജനിച്ച വളർന്ന നാട് മുഴുവൻ തനിക്കെതിരായി നിൽക്കുമ്പോഴും, ಸ್ವಂತ ಜನವು ಜನಿಸಿದಂತ ಅದೇ ಊರು ಮಾತ್ರವಲ್ಲ ಆ ಜನಾಂಗದವರೇ ಆತನಿಗೆ ವಿರುದ್ಧವಾಗಿ ಎದ್ದಾಗಲೂ ಸಹ, കുലപാതകൻ എന്ന പേര് തനിക്ക് ചാർത്തി തരുമ്പോഴും, ಕೊಲೆಗಾರನು ಅಂತ ಹೇಳಿ ಅವನಿಗೆ ಹೆಸರು ಪಟ್ಟಿಯನ್ನು ಕೊಡುವಾಗಲೂ ಸಹ, സ്വർഗം അവന്റെ മേലൊരു പദ്ധതി തയ്യാറാക്കുകയായിരുന്നു. ಸ್ವರ್ಗವು ಅವನ ಮೇಲೆ ಒಂದು ಪದ್ಧತಿಯನ್ನು ತಯಾರು ಮಾಡಿತು. സ്വർഗം ഒരു പദ്ധതി തയ്യാറാക്കുകയായിരുന്നു. ಅವನ ಮೇಲೆ ಒಂದು ಪದ್ಧತಿಯನ್ನು ತಯಾರು ಮಾಡಿತು. ഇന്നു പകൽ ഇതിനകത്തിരിക്കുന്ന ദൈവമക്കളുടെ മേലും ವೇಳೆಯಲ್ಲಿ ದೇವ ಜನರ ಮೇಲೆಯೂ സ്വർഗം ഒരു പദ്ധതി തയ്യാറാക്കിക്കൊണ്ടിരിക്കുകയാണ്. ಒಂದು ಯೋಚನೆಯನ್ನು ಹಾಕಿಕೊಂಡಿರುತ್ತದೆ. സ്വർഗം ഒരു പദ്ധതി ಒಂದು തയ്യാറാക്കിക്കൊണ്ടിരിക്കുകയാണ്. ಯೋಚನೆಯನ್ನು ಹಾಕಿಕೊಂಡಿರುತ್ತದೆ. ഇതുവരെ ഒരുവന്റെ മേലും വെളിപ്പെട്ടിട്ടില്ലാത്ത, ಇಲ್ಲಿಯವರೆಗೂ ಯಾರ ಮೇಲೆ ಪ್ರಕಟವಾಗದೇ ಇರುವಂತಹ, ഇതുവരെ ആരോടും താൻ വെളിപ്പെടുത്തിയിട്ടില്ലാത്ത, ಇಲ್ಲಿಯವರೆಗೂ ಯಾರ ಮೇಲೆ ಪ್ರಕಟವಾಗದೇ ಇರುವಂತಹ തിരുഹൃദയത്തിന്റെ മർമ്മമായ ಆತನ ಹೃದಯದಲ್ಲಿರುವಂತಹ ಆ ಮರ್ಮವನ್ನು ഒരു മാസ്റ്റർ പ്ലാൻ മോശയ്ക്ക് വേണ്ടി വെളിപ്പെടുത്തി. ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮೋಶೆಗೆ ದೇವರು ಪ್ರಕಟಪಡಿಸಿದನು. അതിന്റെ മേൽ ദൈവത്തിന്റെ പദ്ധതി വെളിപ്പെട്ടു. ಅದರ ಮೇಲೆ ದೈವಿಕವಾದಂತ ಪದ್ಧತಿಯಲ್ಲಿ ಪ್ರಕಟವಾಯಿತು. Praise the Lord. Praise the Lord. ഇന്ന് പകൽ ഒരു ദൂത് ഞാൻ ಈ പറയാം. ಬೆಳಗಿನ ವೇಳೆಯಲ್ಲಿ ಒಂದು ಆಲೋಚನೆ ಹೇಳುತ್ತೇನೆ. Praise the Lord. Praise the Lord. സ്തോത്രം. Hallelujah. Hallelujah. ദൈവമക്കളെ, ദൈവം ഒരുവനു വേണ്ടി എന്തെങ്കിലും കരുതിയാൽ, ದೇವರು ಒಬ್ಬನಿಗೋಸ್ಕರವಾಗಿ ಏನಾದರೂ ಆತನ ಮಾಡಲಿಕ್ಕೆ ಇಷ್ಟವುಳ್ಳವನಾಗಿರುವುದಾದರೆ, അത് കേവലം സാമ്പത്തിക മേഖലയല്ല. ಅದು ಕೇವಲ ಸಾಂಪತ್ತಿಕವಾದಂತಹ ಆ ಒಂದು ಮಂಡಲದಲ್ಲಿ ಮಾತ್ರವಲ್ಲ, പകരം അതിനപ്പുറം എന്തൊക്കെ ദൈവത്തെ ഉദ്ദേശമുണ്ട്. ಅದಕ್ಕಿಂತಲೂ ಮಿಗಿಲಾಗಿ ಏನೋ ಒಂದು ದೊಡ್ಡ ಉದ್ದೇಶವಿರುತ್ತದೆ. ഈ ലോകത്തിലെ കമ്പനികളിലുള്ള മാനേജേഴ്സ്, ಈ ಲೋಕದಲ್ಲಿ ಕಂಪನಿಯಲ್ಲಿರುವಂತಹ ಮ್ಯಾನೇಜರ್ಸ್ಗಳು, ഞാനും സെക്യൂറായി ജോലി ചെയ്ത ആളാണ്. ನಾನು ಸಹ ಒಂದು ಒಳ್ಳೆ ಕೆಲಸದಲ್ಲಿ ಇದ್ದವನಾಗಿದ್ದೆ. ഈ കമ്പനികൾക്കകത്ത് ഞാൻ RBS-ലാണ് വർക്ക് ചെയ്തോണ്ടിരുന്നത്. ನಾನು RBS ಅಲ್ಲಿ ಕೆಲಸ ಮಾಡುತ್ತಾ ಇದ್ದವನಾಗಿದ್ದೆ. റോയൽ ബാങ്ക് ഓഫ് സ്കോട്ട്ലാൻഡ്. ನಾನು ಅವರು ಹೇಳಿದಂತ ಆ ಒಂದು ಬ್ಯಾಂಕಿನಲ್ಲಿ ನಾನು ಕೆಲಸ ಮಾಡುತ್ತಾ ಇದ್ದೆ. എന്നാൽ അവിടെ എല്ലാ കമ്പനികളിലും അകത്ത് തന്നെ റീലൊക്കേഷനുകളുണ്ട്. ಆದ್ರೆ ಅದರ ಒಳಗಡೆನೆ ಕೆಲವೊಂದು ಗೊಂದಲಗಳಿರುತ್ತದೆ. ഒരു എംപ്ലോയിയെ ഒരു ടീമിൽ നിന്ന് മറ്റൊരു ടീമിലേക്ക് കൊടുക്കും. ಒಂದು ಎಂಪ್ಲಾಯಿಯನ್ನು ಒಂದು ಟೀಮಿಂದ ಇನ್ನೊಂದು ಟೀಮಿಗೆ ആ ಕೊಡುತ್ತಾರೆ. സമയത്ത് ഈ രണ്ട് എംപ്ലോയീസിനെ തമ്മിൽ താരതമ്യം ചെയ്യുമ്പോൾ, ಮತ್ತೆ ಆ ಇಬ್ಬರು ಒಂದು ಎಂಪ್ಲಾಯೀಸ್ ಉದ್ಯೋಗದವರ ಮಧ್ಯದಲ್ಲಿ ಒಂದು ತಾರತಮ್ಯ ಬರುತ್ತದೆ. നല്ല കഴിവുള്ള ഒരു എംപ്ലോയി ഉണ്ടെന്നിരിക്കട്ടെ, ಒಂದು ಒಳ್ಳೆ ಸಾಮರ್ಥ್ಯವಿರುವಂತಹ ಒಂದು ಉದ್ಯೋಗಸ್ಥನಲ್ಲಿ ಇದ್ದಾನೆ ಅಂತ ನೆನೆಸ್ಕೊಳ್ಳಿ. അദ്ദേഹത്തെ മറ്റൊരു ടീം ആവശ്യപ്പെട്ടാൽ, ಆ ಇನ್ನೊಂದು ಟೀಮಿನವರು ಅವರಿಗೆ ಅಗತ್ಯವಾಗಿ ಬೇಕಾಗಿರುವುದಾದರೆ, ടീമിന്റെ മാനേജർ ಆ ಟೀಮಿನ ಮ್ಯಾನೇಜರ್ ആ വ്യക്തിയെ കിട്ടാൻ ഏതറ്റം വരെ ശ്രമിക്കും. ಆ ಒಂದು ಉದ್ಯೋಗಸ್ಥರನ್ನು ಪಡೆದುಕೊಳ್ಳುವುದಕ್ಕಾಗಿ ಏನೆಲ್ಲ ಪ್ರಯತ್ನ ಮಾಡುತ್ತಾರೆ. അപ്പോൾ തന്നെ ಆಗ ತಾನೇ നിലവിലെ ടീമിന്റെ മാനേജർ ಇನ್ನೊಂದು ಟೀಮಿನ ಆ ಒಂದು ಮ್ಯಾನೇಜರ್ എന്തു വന്നാലും അവരെ വിട്ടുകൊടുക്കാതിരിക്കാൻ ഏറ്റവും കൂടുതൽ ശ്രമിക്കും. ಎಷ್ಟು ಸಂದರ್ಭಗಳು ಬಂದರೂ ಸಹ ಆ ಒಂದು ಒಳ್ಳೆ ಉದ್ಯೋಗಸ್ಥನನ್ನು ಬಿಟ್ಟುಕೊಡದ ಹಾಗೆ ಅವರು ಪ್ರಯತ್ನಿಸುತ್ತಿರುತ್ತಾರೆ. കഴിവില്ലാത്തവനാണെന്നിരിക്കട്ടെ, ಆ ಒಂದು ಯಾವುದೇ ರೀತಿಯಾದಂತಹ ಜ್ಞಾನ ಇಲ್ಲದಿರುವಂತಹ ಒಂದು ಉದ್ಯೋಗಸ್ಥನಲ್ಲಿರುವುದಾದರೆ, അവനെ ആരെങ്കിലും ആവശ്യപ്പെട്ട, ಅವನಿಗೆ ಯಾರಾದ್ರೂ ಅಗತ್ಯವಾಗಿ ಬೇಕಾಗಿರುವುದಾದರೆ എത്രയും പെട്ടെന്ന് മാറ്റിക്കൊടുക്കാൻ ಆ ಕೂಡಲೇ ಆ ಒಂದು ನೆನಪಿನ ಶಕ್ತಿ ಇಲ್ಲದಿರುವವರನ್ನು ಕಳಿಸಿ ಬಿಡುತ್ತಾರೆ. എന്തിനു വേണ്ടി, ആർക്കു വേണ്ടി ഇടപെടാത്ത
പോലെ ഒരുവനെ റീറ്റെയിൻ ചെയ്യാൻ ശ്രമിക്കുന്നത്? ಯಾಕೆ ಯಾರಿಗೂ ಬೇಡದಿರುವಂತ ಅವರನ್ನು ಮಾತ್ರವಲ್ಲ ಬೇಕಾಗಿದ್ದವರನ್ನು ಆ ರೀತಿಯಲ್ಲಿ ಪ್ರಯತ್ನಿಸಿ ಅವರಿಗೆ ಮಾಡುತ್ತಾರೆ. അവനെ കൊണ്ടുള്ള ആ ടീമിന്റെ ഉദ്ദേശം ഭയങ്കരമാണ്. ಅವನ ಮೂಲಕವಾಗಿ ಆ ಒಂದು ಟೀಮಿನ ಉದ್ದೇಶವು ದೊಡ್ಡದಾಗಿರುತ್ತದೆ. മോശെ മറ്റാർക്കും വെളിപ്പെട്ടിട്ടില്ലാത്തൊരു മാസ്റ്റർ പ്ലാൻ നിനക്ക് വേണ്ടി സ്വർഗം എന്തിനാ കരുതിയത്? ಮೋಶೆಯೇ ಬೇರೆ ಯಾರಿಗೂ ಸಹ ಪಡೆದುಕೊಳ್ಳಲು ಆಗದಿರುವಂತಹ ಹೊಂದಿಕೊಳ್ಳಲು ಆಗದಿರುವಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನು ದೇವರು ನಿನಗೆ ಯಾಕೆ ഇതുവരെ ಪ್ರಕಟಪಡಿಸಿರುತ್ತಾನೆ? ആർക്കും വെളിപ്പെടുത്തിയിട്ടില്ലാത്തൊരു മുൾച്ചെടിയുടെ ദർശനം നിനക്കെന്തിനാ പകർന്നത്? ಇಲ್ಲಿಯವರೆಗೂ ಯಾರಿಗೂ ಸಹ ಮುಳ್ಳಿನ ಪೊದೆಯಲ್ಲಿ ಒಂದು ದರ್ಶನ ಸಿಗಲಿಲ್ಲ, ಆದರೆ ನಿನಗೆ ಯಾಕೆ ದೇವರು ಮುಳ್ಳಿನ ಪೊದೆಯಲ್ಲಿ ಆ ಒಂದು ದರ್ಶನವನ್ನು ಕೊಟ್ಟನು? അർത്ഥം ഞാൻ പറയാം. ಅರ್ಥವನ್ನು ನಾ ಹೇಳಿಕೊಡ್ತೇನೆ. മറ്റാർക്കും വെളിപ്പെടുത്തിയിട്ടില്ലാത്ത ചിലത് ಬೇರೆ ಯಾರಿಗೂ ಸಹ ಪ್ರಕಟವಾಗದೇ ಇರುವಂತಹ ಕೆಲವೊಂದು സ്വർഗം നിനക്ക് വേണ്ടി വെളിപ്പെടുത്തുന്നതിന്റെ പുറകിൽ ಸ್ವರ್ಗವು ನಿನಗೋಸ್ಕರವಾಗಿ ಪ್ರಕಟಪಡಿಸಿರುವುದಾದರೆ തമ്പുരാൻ ഒരു ആഗ്രഹമുണ്ട്. മോശെ, ದೇವರಿಗೆ ಒಂದು ಆಶೆ ಉಂಟು. ಮೋಶೆಯೇ, തലമുറകളായി കിടക്കുന്ന ഒരു ബന്ധനത്തെ പൊട്ടിക്കാൻ, ಸಂತತಿಯಾಗಿ ಬಂಧನದಲ್ಲಿರುವಂತಹ ಒಂದು ಬಂಧನವನ್ನು ಒಡೆಯುವುದಕ್ಕಾಗಿ, തലമുറകളായി പിതാക്കന്മാരുടെ ശാപത്തിൽ പെട്ടുകിടക്കുന്ന ഒരു ജനതയെ പുറത്തു കൊണ്ടുവരാൻ, ಸಂತತಿಯಾಗಿ ಶಾಪದಲ್ಲಿ ಆ ಒಂದು ದಾಸದ ನೊಗದಲ್ಲಿ ಇದ್ದಂತವರನ್ನು ಒಡೆದು ಆ ಒಂದು ನೊಗದಿಂದ ಒಡೆದು ಹಾಕುವುದಕ್ಕಾಗಿ ಕರ್ತನ ನಿನ್ನ നിന്റെ മേൽ അധികാരത്തെ ദൈവം കൈമാറുന്നു. ಕರ್ತನ ನಿನ್ನ ಮೇಲೆ ಒಂದು ಅಧಿಕಾರವನ್ನು ವರ್ಗಾಂತರ ಪಡಿಸುತ್ತಿದ್ದಾನೆ. നിന്റെ മേൽ അധികാരത്തെ സ്വർഗ്ഗം കൈമാറുന്നു. ಸ್ವರ್ಗವು ಹಾಕುತ್ತಾ ಇದೆ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ ഇന്ന് പകലിൽ ദൈവത്തിന്റെ ശക്തി ಈ ಬೆಳಗಿನ ವೇಳೆಯಲ್ಲಿ ದೈವಿಕವಾದ ഈ ಶಕ್ತಿ ಹಾಲಿನകത്ത് ಈ വ്യാപരിക്കട്ടെ. ಹಾಲಿನ ಒಳಗಡೆ ವ್ಯಾಪರಿಸಲಿ. കർത്താവേ, ഇന്നുവരെ ಕರ್ತನೆ ಇಲ್ಲಿಯವರೆಗೂ പ്രതിസന്ധിയുടെ ആഴങ്ങളിലൂടെ ಪ್ರತಿಸಂಧಿಯ ಒಂದು ಹಾಳದ ಮಧ್ಯದಲ್ಲಿ കടന്നുപോയ ചിലതിനെ ನಡೆದುಕೊಂಡು ಹೋದಂತ ಕೆಲವೊಂದನ್ನು ഇന്ന് പകൽ ആത്മാവ് പൊക്കിയെടുക്കണമേ. ಈ ವೇಳೆಯಲ್ಲಿ ಆತ್ಮನ ಅದನ್ನು ಆರಿಸಿಕೊಳ್ಳಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ നാഥനെ അങ്ങ് തന്നെ നിയന്ത്രണം ഇന്ന് പകൽ ഏറ്റെടുക്കണമേ. ಅಪ್ಪ, ನಿನ್ನ ನಿಯಂತ್ರಣವನ್ನು ನೀಟ್ಟುಕೊಳ್ಳಬೇಕಾದ ಬೇಡಿಕೊಳ್ತೇನೆ ಸ್ವಾಮಿ. സ്വർഗ്ഗം തന്നെ നിയന്ത്രണം ഏറ്റെടുക്കണമേ. ಸ್ವರ್ಗವೇ ನೀನು ಇದರ ನಿಯಂತ್ರಣವನ್ನು ತೆಗೆದುಕೊಳ್ಳಬೇಕಾಗಿ ಬೇಡಿಕೊಳ್ತೇನೆ. നാഥൻ തന്നെ ഇന്ന് പകൽ ഞങ്ങളുടെ ഇടയിൽ ഇടപെടണമേ. ಯೇಸುವೆ, ನೀನು ತಾನೇ ಇಲ್ಲಿ ಕಾರ್ಯಗಳನ್ನು ಮಾಡಬೇಕಾಗಿ ಬೇಡಿಕೊಳ್ತೇನೆ ಸ್ವಾಮಿ. ശ്രദ്ധിച്ച് ಗಮನಿಸಿ. ഞാൻ മോശയിലെ കൽപ്പസമയം നിൽക്കട്ടെ. ನಾನು ಮೋಶೆಯ ಜೊತೆಯಲ್ಲಿ ಸ್ವಲ್ಪ ಸಮಯ ನಿಲ್ಲುತ್ತೇನೆ. അടുത്ത ഒരാഴ്ച 4 ദിവസം നിങ്ങളുടെ ഞാനുണ്ട്. 4 ದಿನ ನಾನು ನಿಮ್ಮ ಜೊತೆಲೇ ಇರುತ್ತೇನೆ. എന്റെ മുമ്പിൽ അവസരങ്ങൾ ഇനിയും ഉണ്ടല്ലോ. ನನ್ನ ಮುಂದೆ ತುಂಬಾ ಸಮಯಗಳಿದೆ. ദൈവാത്മാവ് നൽകിയ നിയോഗത്തിൽ അല്പനിമിഷം നിൽക്കട്ടെ. ഞാൻ ದೇವರ ಆತ್ಮನು ಕೊಡುವಂತ ಯೋಚನೆ ಮೇರೆಗೆ ನಾನು ನಿಲ್ಲುತ್ತೇನೆ. മോശയുടെ ജീവിതം ഒന്ന് പഠിച്ചാൽ, ಮೋಶೆಯ ಜೀವಿತವನ್ನು ನಾವು ಕಲಿಯುವುದಾದರೆ, ഇവൻ ഉദരത്തിൽ ഉരുവായപ്പോഴേ പ്രശ്നം തുടങ്ങി. ಆತನು ತಾಯ ಗರ್ಭದಲ್ಲಿ ಆತನು ರೂಪಿತವಾಗುವಾಗಲೇ ಅಲ್ಲಿ ಸಮಸ್ಯೆಗಳು ಉಂಟಾಯಿತು. എന്റെ കൂടെ ഉണ്ടോ നിങ്ങൾ? ನೀವೆಲ್ಲ ನನ್ನ ಜೊತೆಯಲ್ಲಿ ಇದ್ದೀರಾ? ಹಲ್ಲೆಲೂಯಾ. അവിടെ വേറെ 2 പേരുണ്ട്. ಇನ್ನು ಬೇರೆ ಇಬ್ಬರಲ್ಲಿದ್ದಾರೆ. ചേട്ടൻ അഹരോൻ, ಅಣ್ಣ ಹಾರೋನನು, ചേച്ചി മിരിയാം. ಅಕ್ಕ ಮೀರ್ಯಾಮಳು. 2 പേരും കഴിവുള്ളവരാ. ಇಬ್ಬರು ಸಹ ಸಾಮರ್ಥ್ಯವುಳ್ಳವರು. അഹരോന് മോശയ്ക്ക് അനുകൂലമായി നിന്ന് സംസാരിക്കാൻ വേണ്ടി നിന്നൊരു പാർട്ടിയാ. ಆರೋನನು ಮೋಶೆಗೆ ಎದುರಾಗಿ ನಿಂತು ಮಾತನಾಡುವುದಕ್ಕೆ ಸಹಾಯಕನಾಗಿ ದೇವರು ಅಲ್ಲಿ ನಂತರವಾಗಿ ನಾವು ನೋಡುತ್ತೇವೆ. എന്ന് പറഞ്ഞാൽ അത്യാവശ്യം സംസാരിക്കാൻ കഴിവുള്ള ആളാണ്. ಆತನು ಒಳ್ಳೆ ಮಾತನಾಡುವಂತ ಒಂದು ಮಾತುಗಾರನಾಗಿದ್ದನು ಆ ಒಂದು ಹಾರೋನನು. ഒന്നുകൂടെ പറഞ്ഞാൽ ഒരു അഡ്വക്കേറ്റ് ആയിട്ടൊക്കെ നിൽക്കാൻ കൊള്ളാം. ವಕೀಲರಾಗಿ ಅಲ್ಲಿ ನಿಂತಿದ್ದನು. ഇപ്പോൾ നമ്മുടെ ഭാഷയിൽ പറഞ്ഞാൽ, ನಮ್ಮ ಭಾಷೆಯಲ್ಲಿ ನಾ ಹೇಳುವುದಾದರೆ നല്ലൊരു പ്രഭാഷകനാണ്. ಒಳ್ಳೆ ಸಂಭಾಷಣೆ ಉಳ್ಳವನಾಗಿದ್ದನು ಆತನು. മിരിയാമിനെ കുറിച്ച് പഠിച്ചു. ಮಿರ್ಯಾಮಳ ಕುರಿತು ನಾವು ನೋಡುವುದಾದರೆ നല്ലൊരു വർഷിപ്പ് ലീഡറാ. ಒಳ್ಳೆ ಆರಾಧನೆ ಮಾಡುವಂತ ಆರಾಧನಾಕಾರಳಾಗಿದ್ದಳು. പാടാൻ മാത്രമല്ല, ಆಡುವುದಕ್ಕಾಗಿ ಮಾತ್ರವಲ್ಲ, തപ്പെടുത്ത് നൃത്തം ചെയ്യാൻ അറിയാം. ಅವಳು ಚಲ್ಲರಿಗಳನ್ನು ಬಾರಿಸುವವಳಾಗಿದ್ದಳು. എന്നെ കൊണ്ട് പാടാനേ പറ്റില്ല. ಅಯ್ಯೋ, ನನ್ಗೆ ಹಾಡ್ಲಿಕ್ಕೆ ಬರುದಿಲ್ಲ. തപ്പെടുക്കാതെ ഞാൻ വെറുതെ നൃത്തം ചെയ്താൽ ഈ സ്റ്റേജ് പൊളിയും. ನಾನು ಇಲ್ಲಿ ನೃತ್ಯ ಮಾಡಿದರೆ ಸಾಕು, ಈ ಸ್ಟೇಜ್ ಎಲ್ಲ ಹೊಡೆದೋಗ್ತದೆ. അഥവാ ഒരു 4 സ്റ്റെപ്പ് ഞാൻ നൃത്തം ചെയ്തെന്നിരിക്കട്ടെ, ಇನ್ನೇನು 4 ಸ್ಟೆಪ್ ನಾನು ನೃತ್ಯ ಮಾಡಿದ್ರೆ പിന്നെ ശ്വാസം മുട്ടി ഒരു സൈഡിൽ ഇരിക്കാന്നല്ലാതെ എന്നെ കൊണ്ട് വേറെ ഒന്നിനും കൊള്ളില്ല. ನಾನು ಶ್ವಾಸವನ್ನು ಬಿಡ್ತಾ ಅಲ್ಲಿ ಮೂಲೆಯಲ್ಲಿ ಕುತ್ಕೊಳ್ಬೇಕೇ ವಿನಃ ಬೇರೆ ಏನು ಸಹ ಮಾಡಲು ಸಾಧ್ಯವಿಲ್ಲ. എന്റെ കൂടെ ഉണ്ടോ നിങ്ങൾ? ನೀವೆಲ್ಲ ನನ್ನ ಜೊತೆಲಿ ಇದ್ದೀರಾ? വെള്ളം പിടിച്ച് മൈക്രോഫോൺ കൈ പിടിച്ച് നിൽക്കാൻ അല്ലാതെ വേറെ ഒന്നിനും എന്നെ കൊണ്ട് കൊള്ളില്ല. ಬಿಳಿ ಹಾಕೊಂಡು ಮೈಕನ್ನು ಹಿಡ್ಕೊಂಡು ಬೇರೆ ಯಾವ್ದು ಸಹ ನನಗೆ ಗೊತ್ತಿಲ್ಲ. ഞാൻ ചില സമയത്തൊക്കെ എന്റെ ഭാര്യയെ വിളിച്ചിട്ട്
ಕೆಲವೊಮ್ಮೆ ನಾನು ನನ್ನ ಹೆಂಡತಿಯನ್ನು ಕರೆದು ഞാൻ ഭാര്യയോട് പറയും, ನಾನು ನನ್ನ ಹೆಂಡತಿಗೆ ಹೇಳ್ತೇನೆ, എടി നിഗളിക്കാതിരിക്കണം. ನೀ ನಗಾಡದೆ ಇರಬೇಕು. കാരണം എന്തെന്നറിയാമോ? ಕಾರಣ ಏನ್ ಗೊತ್ತುಂಟಾ? ശുശ്രൂഷ തമ്പുരാൻ തിരിച്ചെടുത്ത ಸೇವೆ ದೇವರು ತೆಗೆದು ಬಿಟ್ರೆ എനിക്ക് കിളയ്ക്കാൻ പോലും അറിയത്തില്ല. ನನಗೆ ಬೇರೆ ಯಾವುದು ಸಹ ನನಗೆ ಗೊತ್ತಿಲ್ಲ. കൂടെ ഉണ്ടോ നിങ്ങൾ? ನೀವೆಲ್ಲ ನನ್ನ ಜೊತೆಲೇ ಇದ್ದೀರಾ? കിളയ്ക്കാൻ പോലും ನನಗೆ എനിക്കറിയില്ല. ಬೇರೆ ಯಾವುದು ಸಹ ನನಗೆ ಗೊತ್ತಿಲ್ಲ. ഇനിയും അപ്പം ഭാര്യയോട് ഞാൻ പറഞ്ഞു, അവളുടെ പ്രൊഫഷൻ നേഴ്സ് ಅವರು ಒಳ್ಳೆ ಒಂದು ನರ್ಸ್ ಆಗಿದ್ದಾರೆ. ദൈവത്തിന്റെ വേലയ്ക്ക് വേണ്ടി ഇറങ്ങിയപ്പോൾ ജോലിയൊന്നും ചെയ്യാതെ എന്റെ കൂടെ സുരക്ഷ വേലയല്ല. ದೇವರಿಗೆ ಕೆಲಸಕ್ಕೋಸ್ಕರವಾಗಿ ನಾ ಬಂದಾಗ ಆ ಒಂದು ಕೆಲಸವನ್ನು ಬಿಟ್ಟು ಅವರು ಸೇವೆಗೋಸ್ಕರವಾಗಿ ಇಳಿದವರಾಗಿದ್ದಾರೆ. അപ്പൊ 6 മാസം ജോലിയിൽ നിന്ന് മാറി എന്നാ പിന്നെ നേഴ്സിംഗ് പ്രൊഫഷനിൽ ജോലിക്ക് കയറാൻ പറ്റില്ല. 6 ತಿಂಗಳು ಅವರು ಬಿಟ್ಟ ನಂತರವಾಗಿ ಮತ್ತೆ ಪುನಃ ಅವರು ನರ್ಸಿಂಗ್ಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. 6 മാസമല്ല, ഏകദേശം 6 വർഷത്തിന് അടുത്തായി. 6 ತಿಂಗಳಲ್ಲ, ಸುಮಾರು ಒಂದು 6-7 ವರ್ಷಗಳೇ ಆಯ್ತು. എന്താ കാരണം എന്നറിയാമോ? ಏನು ಕಾರಣ ಅಂತ ಹೇಳಿದರೆ വേലയ്ക്ക് വേണ്ടിയാ, ಸುವಾರ್ತೆಗೋಸ್ಕರವಾಗಿ. അർത്ഥം ഒന്നേ ഉള്ളൂ, വേറെ ഒന്നിനും പറ്റില്ല. ಅರ್ಥವೇನೆಂದರೆ ಬೇರೆ ಏನು ಬೇಡ. ഇന്ന് പകൽ മിര്യാം അങ്ങനല്ല കേട്ടോ. ಈ ಬೆಳಗಿನ ವೇಳೆಯಲ್ಲಿ ಮೀರಿಯಾಮಳ ಆ ರೀತಿಯಲ್ಲಿ ಅಲ್ಲ, തപ്പെടുത്ത് നൃത്തം ചെയ്യുന്നവൾ. ಅವಳು ಜಲ್ಲರಿಯನ್ನು ತೆಗೆದುಕೊಂಡು ಒಳ್ಳೆ ಬಾರಿಸಿಕೊಂಡು ಹಾಡುವವಳಾಗಿದ್ದಳು. ഇനി എന്നെ ചിന്തിച്ച വിഷയം, ചെങ്കടല് കടക്കുന്ന സമയത്ത്, ಕೆಂಪು ಸಮುದ್ರವನ್ನು ದಾಟುವಂತ ಸಮಯದಲ್ಲಿ മോശയ്ക്ക് പ്രതിഗാനമായി അവൾ പാടിയെന്ന് എഴുതിയേക്കുന്നത്. ಮೋಶೆಗೆ ಆ ಒಂದು ಮಧ್ಯಸ್ಥನಾಗಿ ಅವಳು ಹಾಡಿದಳು ಅಂತ ಹೇಳಿ ನಾವು മോശയുടെ ನೋಡ್ತೇವೆ. കൂടെ പാടി. ಮೋಶೆ ಜೊತೆ ಸೇರಿ ಹಾಡಿದಳು. മോശയുടെ പ്രത്യേകത അറിയാമോ? ಮೋಶೆಯ ಪ್ರತ್ಯೇಕತೆ ಏನ್ ಗೊತ್ತುಂಟಾ? ആള് വിക്കനാ. ಆತನು ತೊದಲು ಮಾತಿನವನು. എന്നാൽ ഈ പുള്ളി സംസാരിച്ചാൽ പോലും കൂടെ സംസാരിക്കാൻ പ്രയാസം. ಇವನು ಮಾತನಾಡಿದ್ರೆ ಅಂದ್ರೆ ಯಾರಾದ್ರೂ ಇವನ ಜೊತೆ ಸೇರಿ ಮಾತನಾಡಿದ್ರು ಸಹ ಅವನಿಗೆ ಕಷ್ಟಕರವಾಗಿತ್ತು. അപ്പൊ ഇവന്റെ കൂടെ ഒന്ന് പാടണമെങ്കിൽ ഉള്ള അവസ്ഥ ആലോചിച്ചേ. ಹಾಗಾದ್ರೆ ಇವನ ಜೊತೆಲಿ ಹಾಡಬೇಕಾದ್ರೆ ಹೇಗೆ ಹಾಡಿರ್ಬೋದು ನೆನೆಸಿ. ചുരുക്കം പറഞ്ഞ കഴിവുള്ള ഒരു വർഷിപ്പ് ലീഡർ, ಒಳ್ಳೆ ಸಾಮರ್ಥ್ಯ ಇರುವಂತ ಒಂದು ವರ್ಷಿಪ್ ಲೀಡರ್ ಆಗಿದ್ದಳು. സാഹചര്യത്തിലും പാടും, ಯಾವ ಸಮಯ ಸಂದರ್ಭದಲ್ಲಿ ಸಹ ಸನ್ನಿವೇಶದಲ್ಲಿ ಹಾಡುವಂತದ್ದು. എത്ര സന്തോഷമുണ്ട്. ಎಷ್ಟು ಜನರಿಗೆ ಸಂತೋಷವಿದೆ. പക്ഷെ ഒരു ദൂത് ഞാൻ പറയാൻ ಒಂದು ಆಲೋಚನೆ ಹೇಳುತ್ತೇನೆ. കഴിവുള്ള അഹരോൻ ജനിച്ചപ്പോൾ നാട്ടിൽ പ്രശ്നമില്ല. ಸಾಮರ್ಥ್ಯವುಳ್ಳಂತ ಒಳ್ಳೆ ಜ್ಞಾನ ಬರುವಂತ ಒಂದು ಆರೋನನ್ನು ಭೂಮಿಯಲ್ಲಿ ಹುಟ್ಟಿದಾಗ ಅವನಿಗೆ ಏನು ಸಮಸ್ಯೆ ಬರಲಿಲ್ಲ. മിടുക്കിയായ മിര്യാം ജനിച്ചപ്പോൾ ദേശത്ത് പ്രശ്നമില്ല. ಒಳ್ಳೆ ಚುರುಕಾಗಿರುವಂತ ಆ ಒಂದು ಮಿರ್ಯಾಮಳು ಹುಟ್ಟಿದಾಗಲೂ ಸಹ ಲೋಕದಲ್ಲಿ ಯಾವ ಸಮಸ್ಯೆ ಉಂಟಾಗಲಿಲ್ಲ. പക്ഷെ വിക്കനായ ഒരുവൻ ഉദരത്തിൽ ഉരുവായപ്പോൾ, ಆದರೆ ತೊದಲು ಮಾತಿನವನಾದ ಒಂದು ಮೋಶೆ ತಾಯಿಯ ಗರ್ಭದಲ್ಲಿ ರೂಪಿತವಾಗುವಾಗ ദേശമിളകಿ, ಇಡೀ ದೇಶವು ನಡುಗಿತು. ദേശാധിപതിക്ക് സമാധാനമില്ല. ದೇಶಾಧಿಪತಿಗೆ ಸಮಾಧಾನವಿಲ್ಲ. ഇന്ന് പകൽ അതിനെ ചേർത്തൊരു ദൂത് ഞാൻ ಈ പറയാം. ಬೆಳಗಿನ ವೇಳೆಯಲ್ಲಿ ಅದರ ಜೊತೆಯಲ್ಲಿ ಸೇರಿ ಒಂದು ಆಲೋಚನೆ ഒരു ಹೇಳುತ್ತೇನೆ. പക്ഷേ ഈ ഹാളിനകത്ത് എന്റെ ശബ്ദം കേൾക്കുന്നവർ, ಒಂದು ಪಕ್ಷ ಈ ಹಾಲಿನಲ್ಲಿ ನನ್ನ ಶಬ್ದವನ್ನು ಕೇಳುತ್ತಿರುವವರೇ, അല്ല ഒരു പക്ഷേ ഭാവിയിൽ എന്റെ ശബ്ദം മീഡിയയിലൂടെ കേൾക്കാൻ സാധ്യതയുള്ളവർ, ಅಥವಾ ಈ ಒಂದು ಮೀಡಿಯಾದಲ್ಲಿ ನನ್ನ ಸ್ವರವನ್ನು ಕೇಳುತ್ತಾ ಇರುವವರೇ, നിങ്ങൾക്കെല്ലാം അറിയാവുന്നതുപോലെ ನಿಮ್ಮೆಲ್ಲರಿಗೂ ಗೊತ್ತಾಗುವ ರೀತಿಯಲ್ಲಿ ഭാരതത്തിന്റെ ഉൾപ്പെടെ ಭಾರತ ದೇಶದ ಒಂದು സകല ಉಜ್ಜೀವನಕ್ಕಾಗಿ രാജ്യങ്ങളിലും ಸಕಲ ರಾಜ್ಯಗಳಲ್ಲಿ പ്രതിസന്ധി രൂക്ഷമായിക്കൊണ്ടിരിക്കുകയാണ്. ಸಮಸ್ಯೆಗಳೆಲ್ಲವೂ ಹೆಚ್ಚಾಗುತ್ತಲೇ ಇದೆ. എവിടെയും സമാധാനമില്ല. ಎಲ್ಲಿ ಸಹ ಸಮಾಧಾನವಿಲ್ಲ. എവിടെയും ಎಲ್ಲಿ സമാധാനമില്ല. ಸಹ ಸಮಾಧಾನವಿಲ್ಲ. എല്ലായിടത്തും പ്രശ്നങ്ങളാണ്. ಎಲ್ಲಾ ಕಡೆಗಳಲ್ಲಿ ಸಹ ಸಮಸ್ಯೆ ആഗോളപരമായ പ്രശ്നങ്ങളാണ്. ಎಲ್ಲಾ ಕಡೆಗಳಲ್ಲಿ ಸಮಸ್ಯೆಗಳೇ. പക്ഷേ ഈ ഭാഗം പറയുമ്പോൾ ദൈവത്തിന്റെ ആത്മാവിന്റെ ദൂത് പറയുന്നു. ಆದರೆ ಈ ಭಾಗವನ್ನು ಹೇಳುತ್ತಿರುವಾಗಲೇ ದೇವರ ಆತ್ಮನೊಂದು ಆಲೋಚನೆ ಹೇಳುತ್ತಿದ್ದಾನೆ. ഭരണകർത്താക്കന്മാർക്ക് പോലും സമാധാനമില്ല. ಆ ಒಂದು ಭರಣಕರ್ತರಿಗೂ ಸಹ ಕಾರ್ಯಕರ್ತರಿಗೂ ಸಹ ಅಲ್ಲಿ ಸಮಾಧಾನವಿಲ್ಲ. ദേശത്തിന് സമാധാനമില്ല. ದೇಶದಲ್ಲಿ ಸಮಾಧಾನವಿಲ್ಲ. അങ്ങും അവിടെയും ഇവിടെയും കൂട്ടക്കുല നടക്കുമ്പോൾ ಅಲ್ಲಿ ಸಹ ಇಲ್ಲಿ ಸಹ ಕೂಟಗಳು ನಡೀತಿರುವಾಗ ഒരു കാര്യം തിരിച്ചറിയണം. ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ഞാൻ ചില മോശമാരെ കണ്ടുകൊണ്ടിരിക്കുകയാണ്. ನಾನು ಕೆಲವೊಂದು ಮೋಶೆಯಂದಿರನ್ನು ಕಾಣುತ್ತಾ ഞാൻ ചില ಇದ್ದೇನೆ. മോശമാരെ കണ്ടുകൊണ്ടിരിക്കുകയാണ്. ಮೋಶೆಯಂದಿರನ್ನು ಕಾಣುತ್ತಾ ಇದ್ದೇನೆ. ദൂത് തിരിച്ചറിയുന്നവർക്ക് ദൈവത്തിന് സ്തോത്രം ചെയ്യുന്നു. ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಿರುವ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. അതെ, ആരാധിക്കണം. നിന്നെ ദൈവം കണ്ടുകൊണ്ടിരിക്കുകയാണ്. ಆರಾಧನೆಗೋಸ್ಕರವಾಗಿ ದೇವರು ನಿನ್ನನ್ನು ಆರಿಸಿಕೊಂಡಿರುತ್ತಾನೆ. ദേശം ഇളകിയാൽ നീ ഇളകരുത്. ದೇಶವೇ ಕಲಕ ಬಂದರೆ ಸಹ ನೀನು ಯಾವ ಕಾರಣಕ್ಕೂ ಅಂಜಬಾರದು. ദേശം ഇളകും, പക്ഷെ സ്വർഗം ഒരു നായകനെ നിന്നിൽ കാണുകയാണ്. ಆದರೆ ದೇಶವೇ ಅಲ್ಲ ಕಲ್ಲಲವಾಗಬಹುದು, ಆದರೆ ಸ್ವರ್ಗವು ನಾಯಕನನ್ನು ಆರಿಸಿಕೊಂಡಿರುತ್ತದೆ. ഇളകുന്ന ദേശത്തിൽ നിന്ന് ಆ ಒಂದು ಕಲಕುವಂತ ಒಂದು ದೇಶದಲ್ಲಿ, ഇളകാത്ത രാജ്യത്തിലേക്ക്, ಆ ಕದಲಿರುವಂತ ದೇಶದಲ್ಲಿ ഒരു രാജ്യത്തെ പിടിച്ചെടുക്കാൻ കഴിയുള്ള, ಒಂದು ರಾಜ್ಯವನ್ನು ಹಿಡಿದುಕೊಳ್ಳುವಂತ ಒಂದು ಸಾಮರ್ಥ್ಯವನ್ನು, ഒരു കൂട്ടത്തെ പിടിച്ചെടുക്കാൻ സാധ്യതയുള്ള, ಒಂದು ಕೂಟವನ್ನು ಹಿಡಿದುಕೊಳ್ಳುವಂತ ಸಾಮರ್ಥ್ಯವನ್ನು, ദർശനമുള്ള മോശമാരെ ದರ್ಶನ ಇರುವಂತ ಮೋಶೆಯಂದಿರೇ സ്വർഗ്ഗം ഇന്നു പകൽ കാണുന്നു. ಸ್ವರ್ಗವು ಈ ಬೆಳಗಿನ ವೇಳೆಗೆ ನಿಮ್ಮನ್ನು ಕಾಣುತ್ತಾ ಇದೆ. യേശുവിന്റെ നാമത്തിൽ ദൈവമേ, ഇതിനകത്ത് ചിലതിനെ ഇന്നു പകൽ സ്വർഗം അഭിഷേകം ചെയ്ത് ಕರ್ತನೇ ಇದರ ಒಳಗಡೆ ಕೆಲವರನ್ನು ಅಭಿಷೇಕಿಸಿ ಪ್ರತ್ಯೇಕಿಸಬೇಕಾಗಿರ ಬೇಡಿಕೊಳ್ಳುತ್ತೇನೆ. ചിലതിനെ അഭിഷേകം ചെയ്ത് തിരിക്കണമേ. ಕೆಲವೊಬ್ಬರನ್ನು ಅಭಿಷೇಕಿಸಿ ಪ್ರತ್ಯೇಕಿಸು ಸ್ವಾಮಿ. അഭിഷേകം ചെയ്ത് തിരിക്കണമേ. ಪ್ರತ್ಯೇಕಿಸಿ ಅಭಿಷೇಕಿಸು ಸ್ವಾಮಿ. അഭിഷേകം ചെയ്ത് തിരിക്കണമേ. ಅಭಿಷೇಕಿಸಿ ಪ್ರತ್ಯೇಕಿಸು.
Idamana Judamana Digaraba Jurgala, Cholarvede, Ridagana, Ribaraba Judamana, Amdarvede, Ridagana, Leko masiki miria. Rama sekene. Rababa satara baba satuditana. Yes, Ramana hamsiyatana. Chutagalaga satudiyatana. യേശു ക്രിസ്തുവിന്റെ നാമത്തിൽ സ്വർഗമേ അപ്രകാരം ഒരു അഭിഷേകത്തെ ഈ ഹോളിനകത്ത് കൈമാറിക്കൊണ്ടിരിക്കുന്ന ദൈവത്തിന്റെ പദ്ധതിക്കായി let thy power make it poured. Let the power of resurrection come down. യേശുവിൻ നാമത്തിൽ ചുരിയാൽ കമന ഹംസിയ ദുരാമന ഹംസേകനെ Baba shaka mana hamsiya handuriya shake urabala hasuka haturi masaka marase പ്രിയ സുനിൽ പാസ്റ്റർ ഇവിടെ ചെയ്യുന്ന പ്രവർത്തനങ്ങൾ വളരെ എനിക്കറിയാം. ಪ್ರಿಯ ಸುನಿಲ್ ಪಾಸ್ಟರ್ ಇಲ್ಲಿ ಮಾಡುತ್ತಿರುವಂತ ಸೇವೆ ನನಗೆ ಹೆಚ್ಚಾಗಿ ಗೊತ್ತಿಲ್ಲ. ശക്തമായ മിനിസ്ട്രി ദേശത്തുണ്ട്. ಆದರೆ ಶಕ್ತವಾದಂತ ಸೇವೆ ನಿಮಗೆ ಇಲ್ಲಿದೆ. ചാരിറ്റി പ്രവർത്തനങ്ങൾ ഇവിടെയുണ്ട്. ಅನೇಕ ಚಾರಿಟಿಯ ಕಾರ್ಯಗಳು ನಡೆಯುತ್ತದೆ. പക്ഷേ എന്നെ കേൾക്കാൻ സാധ്യതയുള്ളവരുടെ ഒരു വാക്ക് ഞാൻ പറയുന്നു. ನನ್ನ ಮಾತನ್ನು ಕೇಳುವುದಕ್ಕೆ ಸಾಧ್ಯತೆ ಇರುವವರಲ್ಲಿ ನಾನು ಒಂದನ್ನು ಕೇಳುತ್ತೇನೆ. ഞാൻ അനുഭവിച്ചതും കണ്ടതുമാണ്. ನಾನು ಅನುಭವಿಸಿ ಕಂಡವನಾಗಿದ್ದೇನೆ. ജെന്യുനാ സത്യമാ. ಸತ್ಯವಾಗಿ ನಾನು ಹೇಳುತ್ತಿದ್ದೇನೆ. അതോടൊപ്പം ഞാൻ ഒരു ദൂതദാസനോട് പറയാൻ പോകുന്നു. ದೇವ ಸೇವಕರಲ್ಲಿ ನಾನು ಒಂದು ಆಲೋಚನೆ ಹೇಳಲು ಇಷ್ಟಪಡುತ್ತೇನೆ. അതിനപ്പുറം മോശയുടെ മേൽ വ്യാപരിച്ച ഒരു ആത്മസാന്നിധ്യം. ಮೋಶೆ ಮೇಲೆ ವ್ಯಾಪರಿಸಿದಂತ ಒಂದು ಆತ್ಮನ ಸಾನ್ನಿಧ್ಯ. അതെന്തെന്നറിയാമോ? ಅದೇನು ಗೊತ್ತುಂಟಾ? അതെന്തെന്നറിയാമോ? ಅದೇನು ಗೊತ್ತುಂಟಾ? ഒരു കൂട്ടത്തെ പിടിച്ചു പുറത്തു കൊണ്ടുവരാൻ. ಒಂದು ಕೂಟವನ್ನು ಆ ಒಂದು ಹಿಡಿದುಕೊಂಡು ಕರೆತರುವಂತದ್ದು. ഒരു കൂട്ടത്തെ പിടിച്ചു പുറത്തെടുക്കാൻ. ಒಂದು ಕೂಟ ಜನರನ್ನು ಹಿಡಿದು ಹೊರ ഒരു ತರುವಂತದ್ದು. കൂട്ടത്തെ പിടിച്ചു പുറത്തെടുക്കാൻ. ಒಂದು ಕೂಟದ ಜನರನ್ನು ಹಿಡಿದು ಹೊರ ತರುವುದಕ್ಕಾಗಿ യേശുവിൻ നാമത്തിൽ അപ്രകാരം ഒരു അഭിഷേകത്തെ ഇന്ന് പകൽ യേശുവേ അങ്ങ് പകരണമേ. ಅಭಿಷೇಕದಿಂದ ತುಂಬಿಸಬೇಕಾಗಿ ನಾನು ಬೇಡಿಕೊಳ್ತೇನೆ ಸ್ವಾಮಿ. യേശുവിന്റെ നാമത്തിൽ നിങ്ങൾ എത്ര പേർ വിശ്വസിക്കുന്നു? ನೀವು ಎಷ್ಟು ಜನ ನಂಬುತ್ತೀರಿ? എത്ര പേർ വിശ്വസിക്കുന്നു? ನೀವು ಎಷ್ಟು ಜನ ನಂಬುತ್ತೀರಿ? മംഗലാപുരം പട്ടണത്തിൽ, ಈ ಮಂಗಳೂರಿನಲ್ಲಿ, ഈ ಉಡುಪಿಯಲ್ಲಿ ഒരു കൂട്ടം പുറത്തു വരും. ಒಂದು ಕೂಟ ಜನರೇ ಹೊರ ಬರುತ್ತಾರೆ. പ്രസംഗിക്കാൻ വിഷയമില്ലാഞ്ഞിട്ടല്ല, ಪ್ರಸಂಗ ಮಾಡುವುದಕ್ಕೆ ವಿಷಯ ಇಲ್ಲ ಅಂತ ಹೇಳಿ ಅಲ್ಲ, കർത്താവരോട് അങ്ങനെ പറയാൻ ആവശ്യപ്പെടുന്നു. ಆದರೆ ಕರ್ತನು ಆ ರೀತಿಯಲ್ಲಿ ಹೇಳುವುದಕ್ಕೆ ಅವಶ್ಯಕವಾಗಿದೆ. കൂട്ടത്തെ പുറത്തെടുക്കും. ಒಂದು ಕೂಟವನ್ನು ಹೊರ ತರುತ್ತೀರಿ. കൂട്ടത്തെ പുറത്തെടുക്കും. ಒಂದು ಕೂಟವನ್ನು ಹೊರ ತರುತ್ತೀರಿ. ഒരു കൂട്ടത്തെ പുറത്തെടുക്കും. ಒಂದು ಕೂಟ ಜನರೇ ಹೊರ ಬರುತ್ತಾರೆ. ಒಂದನ್ನಲ್ಲ, ಎರಡಲ್ಲ, ഒരു കുടുംബത്തെയല്ല, ಒಂದು ಕುಟುಂಬವನ್ನಲ್ಲ, കൂട്ടങ്ങളെ പുറത്തെടുക്കും. ಹೊರ ಬರುತ್ತದೆ. യേശുവിൻ നാമത്തിൽ അതിന് വിരോധമായി നിൽക്കുന്ന മിസ്രയീമിന്റെ ശക്തിയെ ಎಲ್ಲ ಮಿಥ್ಯಾನ ಶಕ್ತಿಗಳು യേശുവിൻ നാമത്തിൽ ನಾಮದಲ್ಲಿ പകൽ ക്യാൻസൽ ചെയ്യുന്നു. ಕ್ಯಾನ್ಸಲ್ ಮಾಡುತ್ತೇನೆ, ರದ್ದುಪಡಿಸುತ್ತೇನೆ. ജനത്തെ പിടിച്ചു നിർത്താത്ത പൈശാചിക പദ്ധതിയെ ഐ ക്യാൻസൽ. ಆಮೇಲೆ ಜನರನ್ನು ಹಿಡಿದು ನಿಲ್ಲಿಸದಾಗಿ ಹೋರಾಡ್ತಿರುವ ದುಷ್ಟಶಕ್ತಿಯ ಬಲಗಳ ಯೇಸು ನಾಮದಲ್ಲಿ ಕ್ಯಾನ್ಸಲ್ ಆಗಲಿ ಅಂತ ಆಜ್ಞಾಪಿಸುತ್ತೇನೆ. ರಿಬಾಮಾಮ ರುದಾಮಾನ ಜುಡವಾದ ರಿಬಾಬಾಬ ರಕನಾದ ರೀದನಂದ ರೇದರಾಬ ಬಾಬನಾದ ರಿದರೆ ಅಡಬಲ ದೆಗನಗ ಜುಡಗೆರೆ ಬಲಬಲ ಜುಡಗದೆ ರಿಗಲಗ ಜುಗದೆ ರಬಲ ದೆರವೆ ಶೌಡ ರಾಧೆ ವೇದೆ ಅರ್ಥರ ವೇದಿಕ ರೀಬರ ಬರುವ ಜುಡವಾದೆ ರಿಬಲಾಮ ನುದೆ ರಮಾನ್ ಮನಾದುರೆ ಬಲ ಶೌಡ ರಾಧೆ ರೀಗನಾದ ದೂದರಾದ ಶೌಡಲ್ವಾದ ರೀದಗರಾದ ರೀಬಲ ಬರಬರ ಬರಬರ ಬಲೆ ದೆರಬರ ಬರಬ ಜುಡಗರಾದೆ ರಗನಗರ ಜಗದಿಗರೇದ ಶೌಡಲ್ವಾದ ರೀಬಾ ಬಾಬಾ ರಖನಾದ ರಿಗನಾದ ಶೌಡಲ್ವಾದ ರಿಬನೆಬರ ಜೂಡಕಟ್ಟ ವೇಡಕಾಡ ವೇಡಿಗನಾದೆ ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್ ಆಮೆನ್. ഇതുപോലെ യേശുക്രിസ്തു ഉദരത്തിൽ ഉരുവായപ്പോഴും, ಯೇಸು ಕ್ರಿಸ್ತನ ಮರಿಯಳ ಗರ್ಭದಲ್ಲಿ ಇರುವಾಗಲೂ ಸಹ അത്യുന്നതന്റെ ശക്തിയാൽ, ಅತ್ಯುನ್ನತವಾದಂತ ಶಕ್ತಿ ಮೂಲಕವಾಗಿ പരിശുദ്ധാത്മാവ് വ്യാപരിച്ച്, ಪರಿಶುದ್ಧಾತ್ಮನಲ್ಲಿ ವ್ಯಾಪರಿಸಿ യേശുക്രിസ്തു മറിയയുടെ ഉദരത്തിൽ ഉരുവായപ്പോൾ, ಯೇಸು ಕ್ರಿಸ್ತನ ಮರಿಯಳ ಗರ್ಭದಲ್ಲಿ ರೂಪಿತವಾಗುತ್ತಿರುವಾಗ അവിടെയും ദേശമിളകി, ಅಲ್ಲಿ ಸಹ ದೇಶವು ಆ ಗಲಿಬಿಲಿ ಉಂಟಾಯಿತು, അവിടെയും പ്രതിസന്ധികൾ വന്നു, ಅಲ್ಲಿ ಸಹ ಸಮಸ್ಯೆಗಳು ಉಂಟಾಯಿತು. നിങ്ങൾക്കറിയാമല്ലോ, നിറവയറുമായ ഒരു സഹോദരി നാടോട് നാട് നടക്കുകയാണ്. ನಿಮಗೆ ಗೊತ್ತುಂಟಲ್ಲ, ಆ ಒಂದು ತುಂಬು ಬಸುರಿಯಾದಂತ ಒಂದು ಮರಿಯಳು ಆ ಒಂದು ನಡು ರಸ್ತೆಯಲ್ಲಿ ಹಾದು ಹೋಗುತ್ತಾ ಇರುವಂತದನ್ನು, അത്യാവശ്യം സാഹചര്യമുള്ളൊരു വീട്, ಅಗತ್ಯವಾಗಿ ಇರುವಂತ ಒಂದು ಮನೆ,
ഒരു കാർപ്പൻട്രി കുടുംബം ಒಂದು ಕಾರ್ಪೆಂಟರ್ನ ಕುಟುಂಬ നാട് വിട്ട് മറ്റൊരു നാട്ടിലേക്ക് ആമേൻ സെൻസസിന് വേണ്ടി യാത്ര ചെയ്യുന്നു, ಅವರು പേർ ചാർത്താൻ വേണ്ടി. ಒಂದು ಊರಿನಿಂದ ಇನ್ನೊಂದು ಊರಿಗೆ ಅವರು ಪ್ರಯಾಣ ಮಾಡಿ ಹೋಗುತ್ತಿರುವಾಗ പോകുന്ന വഴി പ്രസവകാലം തികയുന്നു. ಹೋಗುತ್ತಿರುವಂತಹ ಒಂದು ಸಮಯದಲ್ಲಿ ಪ್ರಸವದ ಕಾಲವು ಬಂತು. പ്രസവിക്കാൻ ഇടം കിട്ടാതെ ಪ್ರಸವವಾಗುವಾಗ ಯಾವುದೇ ರೀತಿಯ ಸ್ಥಳ വഴിയിൽ ಸಿಗದೆ എവിടെയോ കുഞ്ഞിന് ജന്മം നൽകുന്നു. ಮಾರ್ಗದ ಎಲ್ಲಿಯೋ ರಸ್ತೆಯಲ್ಲಿ ಎಲ್ಲಿಯೋ ಒಂದು ಮಗುವನ್ನು ಹಡೆದಳು ಅವಳು. കിടത്താൻ ഇടമില്ലാതെ, ಅವನು ಮಲಗಿಸುವುದಕ್ಕೆ ಜಾಗವಿಲ್ಲದೆ, വഴിയമ്പലത്തിൽ ഇടമില്ലാതെ, ಅವನು ಅಲ್ಲಿ ಎಲ್ಲಿ ಸಹ ಜಾಗವಿಲ್ಲದೆ കാലിത്തൊഴുത്തിൽ കിടത്തുന്നു. ಅವರು ಆ ಒಂದು ಗೋದಲಿಯಲ್ಲಿ ಅವರು ಮಲಗಿಸಿದನ್ನು ನಾವು എന്തൊരു ನೋಡುತ್ತೇವೆ. പ്രതിസന്ധിയാണെന്നറിയാമോ? ಎಷ್ಟೊಂದು ಸಮಸ್ಯೆ ನೋಡಿರಿ. അതിനുശേഷം കുഞ്ഞിനെയും കൊണ്ട് മടങ്ങിപ്പോകാമെന്ന് ആഗ്രഹിക്കുമ്പോൾ ಅದರ ನಂತರವಾಗಿ ಅಯ್ಯೋ ಈ ಮಗುವನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗುದು ಅಂತ ಹೇಳಿ ಇರುವಂತ ಸಮಯದಲ್ಲಿ സ്വർഗം പറയുന്നു, വേണ്ട, നീ വഴി മാറ്റണം. ಸ್ವರ್ಗವು ಹೇಳುತ್ತದೆ, ಇಲ್ಲ ಇಲ್ಲ, ನೀನು ಈ ಕಡೆಗೆ ಹೋಗಬೇಡ, ನೀ ಮಾರ್ಗವನ್ನು ತಪ್ಪಿಸಿ ಹೋಗು, നസറയത്തിലേക്ക് പോകണം. ನೀ ನಸರತಿಗೆ ಹೋಗಬೇಕು. ഞാൻ ആ ഭാഗം പറയുമ്പോൾ ഒരു ദൂതൂടെ പറയട്ടെ. ನಾನು ಆ ಒಂದು ಭಾಗವನ್ನು ಹೇಳುವಾಗಲೇ ಒಂದು ಆಲೋಚನೆ ನಾನು ನಿಮಗೆ ಹೇಳುತ್ತೇನೆ. പ്രതീക്ഷിച്ച് തയ്യാറാക്കിയ പല വഴികളും തിരിച്ചത് പിശാചല്ല, സ്വർഗമാ. ನೀನು ಹೋಗುವಂತ ಮಾರ್ಗಗಳನ್ನು ನೀನಾಗಿ ತಪ್ಪಿ ಹೋಗಲಿಲ್ಲ, ಸ್ವರ್ಗವು ಅದರಿಂದ ತಪ್ಪಿಸಿ ಬೇರೆ ಮಾರ್ಗಕ್ಕೆ ನಡೆಸುತ್ತಾ ಇದೆ. ഈ ശബ്ദം കേൾക്കുന്ന, ನನ್ನ ಮಾತನ್ನು ಕೇಳುತ್ತಿರುವಂತವರೇ, അല്ല എന്റെ ശബ്ദം കേൾക്കാൻ പോകുന്ന ನನ್ನ ಮಾತನ್ನು ಕೇಳಲು ಹೋಗುತ್ತಿರುವವರೇ, മക്കളോടൊരു ദൂത് വിളിച്ചു പറയുന്നു, ದೇವರ ಒಂದು ಆಲೋಚನೆ ನಿಮಗೆ ಹೇಳಲು ಇಷ್ಟಪಡುತ್ತೇನೆ. നീ പ്രതീക്ഷയോടിരുന്ന വഴികൾ തിരിഞ്ഞു പോയെങ്കിൽ, ನೀನು ಎದುರು ನೋಡುತ್ತಿರುವಂತಹ ಮಾರ್ಗಗಳು ತಪ್ಪಿ ಹೋಗಿರುವುದಾದರೆ, കരുതിയിരുന്ന ചിലത് വഴിമാറിയെങ്കിൽ, ನೀನು ಖರೀದಿಸಿರುವಂತದ್ದು ಕೆಲವೊಂದು ಮಾರ್ಗ ತಪ್ಪಿ ಹೋಗಿರುವುದಾದರೆ ഭാരപ്പെടരുത്, പിശാചല്ല, ಭಾರ ಪಡಬೇಡ, ಅದು ಸೈತಾನನ ಕಾರ್ಯ പകരം ಅಲ್ಲ, സ്വർഗമാ. ಸ್ವರ್ಗವಾಗಿದೆ. നസറേത്തിലേക്ക് പോകാൻ ആവശ്യപ്പെടുന്നു. ನಸರೇತಿಗೆ ಹೋಗುವುದಕ್ಕಾಗಿ ದೇವರು ഇങ്ങനെ ಇಷ್ಟವುಳ್ಳವನಾಗಿರುತ್ತಾನೆ. വചനത്തിൽ എഴുതിയിരിക്കുന്നത്, ಈ ರೀತಿಯಲ್ಲಿ ವಾಕ್ಯದಲ್ಲಿ ನಾವು അവൻ ನೋಡುತ್ತೇವೆ, നസ്രയനെന്ന് വിളിക്കപ്പെടുമെന്ന തിരുവെഴുത്ത് നിവർത്തിയാകേണ്ടതിന്, ನಸರೇತ್ ಎಂದು ಹೆಸರನ್ನು ಆತನು ಹೊಂದಿಕೊಳ್ಳಬೇಕು, ಅದಕ್ಕೋಸ್ಕರವಾಗಿ ಕರ್ತನು ಮೊದಲೇ ಆತನ ನಸರೇತಿಗೆ ನಡೆಸಿದನು. നസ്രയത്തിലേക്ക് പോയി. ಆತ ನಸರೇತಿಗೆ ಹೋದನು. എന്നെ ചിന്തിച്ചു ദൂത് ഞാൻ പറയട്ടെ. ನಾನು ಹೇಳುವಂತ ಆಲೋಚನೆ ನಿಮ್ಗೆ ಹೇಳಲು ಇಷ್ಟಪಡುತ್ತೇನೆ. ഏറ്റെടുത്ത ഒരു സ്തോത്രം പറയണം. ಒಂದ್ ಮಧ್ಯದಲ್ಲಿ ಒಂದು ಸ್ತೋತ್ರ ಹೇಳ್ಬೇಕು. എന്തെന്നറിയാമോ? ಏನು ಗೊತ್ತುಂಟಾ? എടാ, ഭക്തനാണോ നീ? ನೀನು ಭಕ್ತನಾಗಿದ್ಯಾ? ദർശനമുള്ളവനാണോ നീ? ದರ್ಶನ ಇರುವವನಾಗಿದ್ಯಾ? നിന്റെ യാത്ര ക്യാൻസൽ ആയതുവരെ സ്വർഗം തിരുവെഴുത്തിൽ എഴുതിയല്ലോ. ನಿನ್ನ ಯಾತ್ರೆಗಳು ಕ್ಯಾನ್ಸಲ್ ಆಗುವುದು ಸಹ ಸ್ವರ್ಗವು ಬರೆಯಲ್ಪಟ್ಟಿರುತ್ತದೆ ಅಲ್ವೋ? എന്ന് പറഞ്ഞാൽ നിന്റെ യാത്ര ക്യാൻസൽ ആയതിന്റെ പുറകിൽ പോലും ನಿನ್ನ ಯಾತ್ರೆಗಳು ಕ್ಯಾನ್ಸಲ್ ಆಗಿರುವ ಹಿನ್ನೆಲೆ ಏನೆಂದರೆ ദൈവത്തിന് പദ്ധതി ഉണ്ടായിരുന്നല്ലോ. ದೇವರ ಪದ್ಧತಿ ಆಗಿದೆಯಾ ಅಲ್ವಾ? ഒരു സ്തോത്രം പറയാമോ? ಒಳ್ಳೆ ಸ್ತೋತ್ರ ಹೇಳೋಣ. ഇന്ന് പകൽ ദൈവം അറിയാതെ ഒന്നും ಈ സംഭവിക്കുന്നില്ല. ಬೆಳಗಿನ ವೇಳೆಯಲ್ಲಿ ದೇವರಿಗೆ ಗೊತ್ತಿಲ್ಲದೆ ಯಾವುದೊಂದು ಸಂಭವಿಸುವುದಿಲ್ಲ. ഞാൻ പറഞ്ഞു വരട്ടെ, ನಾ ಹೇಳಿಕೊಂಡು ಬರುತ್ತೇನೆ. പ്രതിസന്ധിയുടെ ആഴങ്ങളിലൂടെ കടന്നു പോകുകയാണ്. ಸಮಸ್ಯೆಗಳ ಮಧ್ಯದಲ್ಲಿ ಹಾಳಕ್ಕೆ ಆತನು ಹೋಗುತ್ತಿದ್ದಾನೆ. പൈതൽ വളർന്നു. ಆತನು ಬೆಳೆದನು. ഓ, ಆ ವಾಕ್ಯത്തിന് ശക്തിയുണ്ട്. ಆ ಒಂದು ವಾಕ್ಯದಲ್ಲಿ ಶಕ್ತಿ ಇದೆ. പൈതൽ വളർന്നു എന്ന് പറഞ്ഞാൽ, ಆ ಮಗು ಬೆಳೆದನು, ಬಾಲಕನು ಬೆಳೆದನು ಅಂತ ಹೇಳುವುದಾದರೆ, വളരരുത്, കൊല്ലണമെന്ന് രാജകൽപ്പന നിൽക്കുമ്പോ, ಅಯ್ಯೋ ಬೆಳೆಯಬಾರದು, ಇವನನ್ನು ಕೊಲ್ಲಬೇಕು ಅಂತ ಹೇಳಿ ರಾಜಾಜ್ಞೆ ಹೊರಟಿದಾಗ, വളർത്തത്തില്ലെന്ന് വെല്ലുവിളിക്കുന്നതിന്റെ നടുവിൽ ಬೆಳೆಸುವುದಿಲ್ಲ ಅಂತ ಹೇಳುವಂತ ಆ ಒಂದು ಆಲೋಚನೆಗಳ ಮಧ್ಯದಲ್ಲಿಯೇ യേശു വളർന്നു. ഒരു സ്തോത്രം ಯೇಸು ಬೆಳೆದನು. ಹಲ್ಲೆಲೂಯಾ, ಒಂದು ಸ್ತೋತ್ರ ಹೇಳೋಣ. അങ്ങനെയെങ്കിൽ നമ്മളും വളരും. ಹಾಗಾದ್ರೆ ನಾವು ಸಹ ಬೆಳೆಯುತ್ತೇವೆ. പറ, ഞാനും വളരും. ನಾನು ಬೆಳೆಯುತ್ತೇನೆ. ഞാനും വളരും. ನಾನು ಬೆಳೆಯುತ್ತೇನೆ. പന്നപിശാചേ, ಓ ಸೈತಾನನೇ, ദേശാധിപതി തലങ്ങളെ, ದೇಶಾಧಿಪತಿಯ ಸ್ಥಳಗಳೇ, നീ വളർച്ചയ്ക്ക് വിരോധമായി എന്തെല്ലാം ചെയ്താലും, ನನ್ನ ಬೆಳವಣಿಗೆ ವಿರುದ್ಧವಾಗಿ ನೀ ಏನೆಲ್ಲ ಮಾಡಿದರೂ ಸಹ, എന്തെല്ലാം ചെയ്താലും, ನೀ ಏನೆಲ್ಲ ಮಾಡಿದರು ഞാൻ വളരും. ನಾ ಬೆಳೆಯುತ್ತೇನೆ. ಆಮೆನ್. Praise the Lord. Praise the Lord. ക്രിസ്തു ക്രൂശീകരണത്തിന് ശേഷം കല്ലറയിൽ തന്റെ ശരീരം ഇരിക്കുന്നു എന്ന കാലത്ത്, ಆ ಒಂದು ಕ್ರಿಸ್ತನ ಶಿಲುಬೆಗೆ ಹಾಕಿದ ನಂತರವಾಗಿ ಆತನ ಶವವು ಇನ್ನು ಸಮಾಧಿಯಲ್ಲಿ ಇರುತ್ತದೆ ಅಂತ ಯೋಚಿಸಿದಾಗ പീലാത്തോസ് പറയുന്ന ഒരു ಪಿಲಾತನ ಹೇಳುವಂತ ಒಂದು ಮಾತು ಈ ರೀತಿಯಲ್ಲಿ ಆಗಿದೆ. മഹാപുരോഹിതന്മാര് പറഞ്ഞു, ಮಹಾಯಾಜಕರೆಲ್ಲ ಈ ಪ್ರಕಾರವಾಗಿ ಹೇಳಿದರು, ശിഷ്യന്മാരെ ശരീരം എടുത്തോണ്ട് പോകും, ಶಿಷ್ಯರು ಆತನ ಶರೀರವನ್ನು ತೆಗೆದುಕೊಂಡು ಹೋಗಬಹುದು. എന്നിട്ട് ക്രിസ്തു ഉയർത്തെഴുന്നേറ്റെന്ന് പറയും. ನಂತರವಾಗಿ ಅವರು ಹೇಳುತ್ತಾರೆ ಕ್ರಿಸ್ತನು ಎದ್ದಿದ್ದಾನೆ ಅಂತೇಳಿ. അപ്പൊ ആകെപ്പാട പ്രശ്നമാകും. ಹಾಗಾದ್ರೆ ಅಲ್ಲಿ ಸಹ ಒಂದು ಸಮಸ್ಯೆ ಉಂಟಾಗುತ್ತದೆ. ഇപ്പോഴത്തെ ചതി ಈಗಿನ ಒಂದು പഴയ ചതിയേക്കാൾ പ്രയാസമാകും. ಹಳೆಯ ಒಂದು ಕಾಲಕ್ಕಿಂತಲೂ ಬಹಳ ಕಷ್ಟ. അതുകൊണ്ട് എന്ത് ചെയ്യണം? ഇത് തടയണം. ಆದ್ದರಿಂದ ಇದನ್ನು ತಡೆಯಬೇಕು. ഇപ്പൊ പീലാത്തോസ് പറയാ, ಪಿಲಾತನಿಗೆ ಒಂದು ಅರ್ಥವಾಯಿತು. പീലാത്തോസ് പ്രവാചകനൊന്നും അല്ല കേട്ടോ. ಪಿಲಾತನು ಯಾವ ಕಾರಣಕ್ಕೂ ಪ್ರವಾದಿ ಅಲ್ಲ. തമ്പുരാന് വല്ലതും പറയാനുണ്ടെ കഴുതയെ കൊണ്ടും പറയിപ്പിക്കും. ഒരു സ്തോത്രം പറഞ്ഞു. ಏನಾದ್ರೂ ಹೇಳಲಿಕ್ಕೆ ಇದ್ದರೆ ಒಂದು ಕತ್ತೆ ಮೂಲಕವಾಗಿ ಹೇಳಿಸಿಕೊಳ್ಳುತ್ತಾನೆ. ಒಂದು ಸ್ತೋತ್ರ ಹೇಳೋಣ. തമ്പുരാന് പ്രവാചകം വേണമെന്നൊന്നുമില്ല. ಅವನಿಗೆ ಪ್ರವಾದಿ ಬೇಕು ಅಂತ ಹೇಳಿಲ್ಲ. നിന്നെ വല്ലതും അറിയിക്കണേ, സ്വർഗം അറിയിച്ചിരിക്കും. ನಿನಗೆ ಏನಾದ್ರೂ ತಿಳಿಸಬೇಕಾದ್ರೆ ಸ್ವರ್ಗವು ಹೇಗಾದ್ರೂ ತಿಳಿಸುತ್ತದೆ. ശ്രദ്ധിക്കണേ. ಗಮನಿಸಿರಿ. പീലാത്തോസ് പറയാ, ಪಿಲಾತನು ಈ ಪ್ರಕಾರ ಹೇಳುತ್ತಿದ್ದಾನೆ, എന്റെ ഇരിക്കുന്നുണ്ട്.
സൈന്യം എൻ്റെ കയ്യിലുണ്ട്. Army is with me. ಸೈನ್ಯವು ನನ್ನ ಕೈಯಲ್ಲಿದೆ. ഞാൻ നിനക്കാവുന്നിടത്തോളം അല്ലെ, നിനക്ക് എത്ര സൈന്യത്തെ വേണോ അത്രത്തോളം പടക്കൂട്ടത്തെ തരാം. ನಿನಗೆ ಎಷ್ಟು ಸೈನಿಕರು ಬೇಕು ಅಷ್ಟಾಗಿ ನಾನು ಕೊಡುತ್ತೇನೆ. ನಿನಗೆ എത്ര വേണേലും പട്ടാളക്കാരെ ಎಷ್ಟು ಬೇಕಾದ್ರೂ ಸಿಪಾಯಿಗಳನ್ನ ತೆಗೆದುಕೊಂಡು ಹೋಗು. അടുത്ത പദം മലയാളത്തിൽ ഇങ്ങനെ, ಈ ರೀತಿಯಲ್ಲಿ ಮಲಯಾಳಮಲ್ಲಿ ಈ ರೀತಿಯಲ್ಲಿ ಪದಗಳಿದೆ. നിങ്ങളാലാവുന്നിടത്തോളം കല്ലറ ഉറപ്പാക്കുവി. ನೀವು ಹೇಗಾದರೂ ಮಾಡಿ ಈ ಒಂದು ಸಮಾಧಿಯನ್ನು ಭದ್ರಪಡಿಸಿರಿ. അതിന്റെ അകത്ത് മറഞ്ഞിരിക്കുന്ന ഒരു ദൂതുണ്ട്. ಅದರ ಒಳಗಡೆ ಗುಪ್ತವಾಗಿರುವಂತಹ ಒಂದು ರಹಸ್ಯವಿದೆ. നീ എത്ര ടീമിനെ അവിടെ കൊണ്ട് നിർത്തിയാലും, ನೀನು ಎಷ್ಟೇ ಟೀಮನ್ನು ಕರೆದುಕೊಂಡು ಹೋಗಿ ಅಲ್ಲಿ ಮುದ್ರಿಸಿ ನಿಲ್ಲಿಸಿದ್ರು ಸಹ, എത്ര കമ്പനി പട്ടാളക്കാരാണ് നിരന്നാലും, ಎಷ್ಟು ಕಂಪನಿಯ ಆ ಒಂದು ಸಿಪಾಯಿಗಳು ಬಂದು ಕಾವಲಾಗಿದ್ದರೂ ಸಹ, നിനക്കാവുന്നിടത്തോളം എന്നൊരു പരിധിയുണ്ട്. ನಿನಗೆ ಎಲ್ಲಿಯವರೆಗೆ ಪರಿಧಿ ಇದೆಯೋ, നീ എന്തെല്ലാം പരിധി നിന്ന് ചെയ്താലും, ನೀನು ಎಷ್ಟರವರೆಗೂ ಇಲ್ಲಿಯೇ ಸಾಕು, ಪರಿಧಿ ಇಷ್ಟೇ ಸಾಕು ಅಂತ ನೀನು ಎಷ್ಟೆಲ್ಲ ಯೋಚಿಸುತ್ತೀಯೋ, അകത്ത് കിടക്കുന്നവനെ ഉയർത്താതിരിക്കാൻ നിനക്ക് കഴിയില്ല. ಒಳಗಡೆ ಇರುವವನನ್ನು ನೀ ಪುನರುತ್ಥಾನವಾಗದೆ ಇರುವುದಕ್ಕೆ ಸಾಧ್ಯವಿಲ್ಲ. ഇന്നു പകൽ നീ ആയിരിക്കുന്ന ഇടത്ത് നിന്നെ ഉയർത്താൻ പുനരുത്ഥാനത്തിന്റെ ശക്തിക്ക് കഴിയും. ನೀನು ಆಗಿರುವಂತ ಸ್ಥಾನದಲ್ಲಿ ನಿನ್ನನ್ನು ಮೇಲಕ್ಕೆತ್ತುವುದಕ್ಕೆ ಪುನರುತ್ಥಾನ ಶಕ್ತಿಗೆ ಸಾಧ್ಯವಿದೆ. സ്വർഗ്ഗം ഇന്നു പകൽ അത് ചെയ്യും. ಸ್ವರ್ಗವು ಬೆಳಗಿನ ವೇಳೆಯಲ್ಲಿ ಅದನ್ನು ಮಾಡುವಂತದ್ದಾಗಿರುತ್ತದೆ. സ്വർഗ്ഗം ഇന്നു പകൽ അത് ചെയ്യും. ಸ್ವರ್ಗವು ಬೆಳಗಿನ ವೇಳೆಯಲ್ಲಿ ಅದನ್ನು ಮಾಡುವಂತದ್ದಾಗಿರುತ್ತದೆ. ഞാൻ മടങ്ങി വരട്ടെ. ನಾನು ಪುನಃ ಹಿಂತಿರುಗಿ ಬರುತ್ತೇನೆ. ശ്രദ്ധിക്കുക ദൈവമക്കളെ, ಗಮನಿಸಿ ದೇವರ ಮಕ್ಕಳೇ, ഇന്നു പകൽ ആത്മാവിൽ ഒരു ദൂത് ഞാൻ ಬೆಳಗಿನ ವೇಳೆಯಲ್ಲಿ ಒಂದು ಆಲೋಚನೆ ಹೇಳಲು ಇಷ್ಟಪಡುತ್ತೇನೆ. പാറമേൽ വെട്ടിയെടുത്ത കല്ലറയ്ക്കോ, ಬಂಡೆಯ ಮೇಲೆ ಆ ಒಂದು ಕಟ್ಟಿರುವಂತಹ ಒಂದು ಬಂಡೆಗೋ, റോമൻ ഇമ്പീരിയൽ മുദ്ര വെച്ചടച്ച പാറ കഷണത്തിനോ, ರೋಮ್ ಸಿಪಾಯಿಗಳು ಮುದ್ರೆ ಹಾಕಿದಂತ ಆ ಮುದ್ರೆಗೋ, കല്ലിനോ ಆ ಒಂದು ಬಂಡೆಯ ಆ ಒಂದು ಕಲ್ಲಿಗೂ അകത്ത് കിടക്കുന്നവനെ തടയാൻ കഴിയില്ല. ಒಳಗಡೆ ಇರುವವನನ್ನು ತಡೆದು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. അവന്റെ പേരെന്തെന്നറിയാമോ? ಅವನ ಹೆಸರು ಏನಂತ ಗೊತ್ತುಂಟಾ? അവൻ യുഗങ്ങളുടെ പാറയായ ക്രിസ്തു. ಆತನ ಯುಗಗಳ ಮಧ್ಯದಲ್ಲಿ ಯುಗಕ್ಕಿಂತ ಮುಂಚೆಯೇ ಬಂಡೆಯಾಗಿರುವಂತಹ ಕ್ರಿಸ್ತನು. ഇന്ന് പകൽ എത്ര പേർ ಈ തിരിച്ചറിയുന്നു? ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ಅರ್ಥ ಮಾಡಿಕೊಳ್ಳುತ್ತೀರಿ? യുഗങ്ങളുടെ പാറയായ ക്രിസ്തു, ಯುಗಗಳಿಗಿಂತ ಮುಂದೆಯೇ ಬಂಡೆಯಾಗಿರುವಂತಹ ಕ್ರಿಸ್ತನು, യുഗങ്ങളുടെ പാറയായ ക്രിസ്തു, ಯುಗಗಳ ಮುಂಚೆಯೇ ಬಂಡೆಯಾಗಿರುವಂತಹ ಕ್ರಿಸ್ತನು. റോമൻ ഇമ്പീരിയൽ മുദ്രയ്ക്ക് അവനെ തടയാൻ പറ്റില്ല. ರೋಮ್ ಸಾಮ್ರಾಜ್ಯದ ಮುದ್ರೆಗೂ ಆತನನ್ನು ತಡೆದು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. കാരണം എന്തെന്നറിയാമോ? ಕಾರಣವೇನು ಗೊತ್ತುಂಟಾ? വെളിപ്പാട് പുസ്തകം ചേർത്ത് പഠിക്കുമ്പോൾ ಪ್ರಕಟಣೆ ಪುಸ್ತಕವನ್ನು ನಾವು ಧ್ಯಾನಿಸುವಾಗ അവൻ പിതാവിന്റെ തത്വത്തിന്റെ മുദ്രയത്രേ. ಆತನು ಪರಲೋಕದ ಮುದ್ರೆಯಾಗಿದ್ದಾನೆ. റോമൻ സാമ്രാജ്യത്തിന്റെ പട്ടാളക്കാരന് അവനെ തടയാൻ കഴിയത്തില്ല. ರೋಮ್ ಸಾಮ್ರಾಜ್ಯದ ಸಿಪಾಯಿಗಳು ಆತನನ್ನು ತಡೆದು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. റോമ ഗവൺമെന്റിന്റെ ഗവർണർക്ക് അവനെ തടയാൻ കഴിയില്ല. ರೋಮ್ ಸಾಮ್ರಾಜ್ಯದ ಆ ಗವರ್ನರ್ ಸಹ ಆತನನ್ನು ಎಬ್ಬಿಸದೆ ಇರಲು ಸಾಧ್ಯವಾಗಲಿಲ್ಲ. റോമ ഗവൺമെന്റുമായി ബന്ധപ്പെട്ട ഒരു ശക്തികൾക്കും അവനെ തടയാൻ കഴിയില്ല. ರೋಮ್ ಸಾಮ್ರಾಜ್ಯದ ಯಾವುದೇ ರೀತಿಯಾದಂತಹ ಅಧಿಪತಿಗಳಿಗಾಗಲಿ ಸರ್ಕಾರದಗಳಾಗಲಿ ಯಾವುದು ಸಹ ಆತನನ್ನು ತಡೆದು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. എന്തിന് രാജാവിന് അവനെ തടയാൻ കഴിയില്ല. ರಾಜನಿಗೂ ಸಹ ಆತನನ್ನು ತಡೆದು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಕಾರಣವೇನೆಂತ ಗೊತ್ತುಂಟಾ? കിടക്കുന്നവൻ രാജാതിരാജാവാണ്. എന്റെ യേശുവിനെ കുറിച്ച് പറയാൻ ആയിരം നാവുകൾ. യേശു ക്രിസ്തുവിനെ കുറിച്ച് 1000 നാവുകൾ സാലದು. അവൻ രാജാതിരാജാവ്. രാജാതിരാജനാಗಿದ್ದಾನೆ. അവൻ മാത്രം രാജാതിരാജാവ്. രാജാതിരാജാവേ, അടുത്തു കൂടാതെ വണ്ണം വെളിച്ചത്തിൽ വസിക്കുന്നവനെ, ಆತನು ಯಾರಿಗೂ ಸಾಧ್ಯವಿಲ್ಲದಿರುವ ಬೆಳಕಿನಲ್ಲಿ ಆತನು ವಾಸ ಮಾಡುವವನು, താൻ മാത്രം അമർത്യമുള്ളവനെ, ಆತನು ಮಾತ್ರವೇ ಇರುವವನು, ആദ്യനും അന്ത്യനുമേ, ಆತನು ಆದಿ ಅಂತ್ಯವಾದವನು, സകല ഭൂരാജാക്കന്മാർക്ക് ഉടയവനെ, ಸಕಲ ಭೂರಾಜರಿಗೆ ಅಧಿಪತಿಯಾಗಿರುವ ದೇವರೇ, ഞങ്ങൾ അങ്ങേ സ്തുതിക്കുന്നു. ಆತನ ಬೆಳಗಿನ ವೇಳೆ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. പകൽ ഞങ്ങൾ അങ്ങേ ಈ ಬೆಳಗಿನ ವೇಳೆ ആരാധിക്കുന്നു. ನಾವು ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ക്രിസ്തുവിന്റെ വെളിപ്പാടടിയങ്ങളിലേക്ക് കൈമാറണം. ಕ್ರಿಸ್ತನ ಪ್ರಕಟಣೆಗಳಿರುವಂತಹ ಪ್ರತಿಯೊಬ್ಬರ ಮೇಲೆ ಕರ್ತನೆ ನೀನು ಪ್ರಕಟಪಡಿಸಬೇಕಾಗಿ ನಾನು ಬೇಡಿಕೊಳ್ತೇನೆ ಸ್ವಾಮಿ. ഞാൻ നിങ്ങളോടൊരു ചോദ്യം ചോദിക്കട്ടെ. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. യഥാർത്ഥമായ അർത്ഥം അറിയാവുന്നവരുണ്ടെങ്കിൽ അതിന് പറഞ്ഞോണം ഉത്തരം. ಯಥಾರ್ಥವಾಗಿ ಅರ್ಥ ಗೊತ್ತಿರೋರು ಅದನ್ನು ಹೇಳಬೇಕು. പാറമേൽ വെട്ടിയെടുത്ത അരിമധ്യക്കാരനായ യോസഫിന്റെ കല്ലറയ്ക്ക് ക്രിസ്തുവിനെ അകത്തു വെച്ചൊതുക്കാൻ കഴിഞ്ഞില്ലെങ്കിൽ, ಆ ಒಂದು ಅರಿಮಥಾಯಿನ ಕೊಟ್ಟಂತ ಆ ಒಂದು ಸಮಾಧಿಯ ಒಳಗಡೆ ಅಂದ್ರೆ ಆ ಒಂದು ಬಂಡೆಯಿಂದ ನುಸುಳಿದಂತ ಒಳಗಡೆ ಹಾಕಿದಂತ ಆ ಒಂದು ಬಂಡೆಯ ಸಮಾಧಿ ಒಳಗಡೆ ಸಹ ಆತನನ್ನು ಹಿಡಿದು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. കഴിഞ്ഞില്ലെങ്കിൽ, ಆಗದೆ ಇರುವುದಾದರೆ, മുമ്പിൽ വെച്ചിരിക്കുന്ന
പാറയുടെ കല്ലിന്റെ വാതിലിന് അവനെ തടയാൻ പറ്റില്ല. ಆ ಒಂದು ಸಮಾಧಿಗೆ ಒಂದು ಬಾಗಿಲನ್ನು ಮುಚ್ಚಿದರು, ಬಂಡೆಯನ್ನು ಮುಚ್ಚಿದರು, ಅದಕ್ಕೂ ಸಹ ಆತನನ್ನು ತಡೆದು ನಿಲ್ಲಿಸಲು ಸಾಧ್ಯವಾಗದಿದ್ದರೆ അധികാരികളുടെ അധികാര കുറിപ്പും ഗവൺമെന്റിന്റെ മുദ്രയ്ക്കും അവന്റെ ഉയർപ്പിനെ തടയാൻ കഴിഞ്ഞില്ലെങ്കിൽ, ಅಧಿಕಾರಿಗಳ ಅಧಿಕಾರಕ್ಕೂ ಮಾತ್ರವಲ್ಲ ಅಧಿಕಾರಿಗಳ ಆ ಒಂದು ಮುದ್ರೆಗೂ ಆತನನ್ನು ತಡೆದು ನಿಲ್ಲಿಸಲು ಸಾಧ್ಯವಾಗದೆ ಇರುವುದಾದರೆ, മുമ്പിൽ നിൽക്കുന്ന ഷൂട്ടഡ് സൈറ്റിന്റെ ഓർഡറും കൈപ്പിടിച്ചുകൊണ്ട് നിൽക്കുന്ന കമാൻഡോകൾക്ക് അവന്റെ ഉയർപ്പിനെ തടയാൻ ಎಲ್ಲ കഴിഞ്ഞില്ലെങ്കിൽ, ಅಧಿಕಾರಗಳನ್ನು ಹೊಂದಿಕೊಂಡಿರುವಂತಹ ಅಧಿಕಾರಿಗಳು ಕಮಾಂಡರ್ಸ್ಗಳಿಗೂ ಸಹ ಆತನನ್ನು ತಡೆದು ನಿಲ್ಲಿಸಲು ಸಾಧ್ಯವಾಗದೆ ಇರುವುದಾದರೆ, ആ ക്രിസ്തു, ಆ ಕ್ರಿಸ್ತನು അപ്പോസ്തലന്റെ ഭാഷയെ പറഞ്ഞാൽ ಅಪೊಸ್ತಲ ಭಾಷೆಗಳಲ್ಲಿ ಆ ಹೇಳುವುದಾದರೆ, ಕ್ರಿಸ್ತು ಆ ಕ್ರಿಸ್ತನು നിന്റെ ഉദരത്തിൽ ഉരുവായാൽ, ನಿನ್ನ ಒಳಗಡೆ ಆತನ ರೂಪಿತವಾಗುವುದಾದರೆ, നിന്റെ ഹൃദയത്തിൽ ഉരുവായാൽ, ಆತ ನಿನ್ನ ಒಳಗಡೆ ಹುಟ್ಟಿರುವುದಾದರೆ, നിന്റെ ശരീരത്തിനകത്ത് ഉരുവായാൽ, ನಿನ್ನ ಶರೀರದಲ್ಲಿ ಆತನ ಇರುವುದಾದರೆ, അകത്തിരിക്കുന്ന ക്രിസ്തു ಒಳಗಡೆ ಇರುವಂತಹ ಕ್ರಿಸ್ತನು പുറത്തു വന്നാൽ പ്രവർത്തിക്കും. ಹೊರಗಡೆ ಬರುವುದಾದರೆ ಆತನ ಕಾರ್ಯ ಮಾಡುತ್ತಾನೆ. നിന്റെ അകത്തു വെളിപ്പെട്ട ക്രിസ്തു ಒಳಗಡೆ ಇರುವಂತಹ ಕ್ರಿಸ್ತನು നിന്റെ അകത്ത് തന്നെ ഒതുക്കിക്കളയാൻ ನಿನ್ನ ಒಳಗಡೆಯೇ ಆತನನ್ನು ಬಚ್ಚಿಡದೆ ഏതെങ്കിലും ശക്തിക്ക് കഴിയുമോ? ಯಾವುದಾದ್ರೂ ಶಕ್ತಿಗೆ ಸಾಧ್ಯವಿದೆಯೋ? ഇല്ല. എന്നാൽ 3 ദിവസത്തെ കാലാവധി സ്വർഗം വെച്ചു. ಹಾಗಾದ್ರೆ 3 ದಿನವರೆಗೂ ಆತನನ್ನು ಬಚ್ಚಿಡಲು ಸಾಧ್ಯವಾಯಿತು ಅಷ್ಟೇ. 3-ാം പ്രഭാതത്തിൽ അവൻ പുറത്തു വന്നു. ಮೂರನೇ ಬೆಳಗಿನ ವೇಳೆಯಲ್ಲಿ ಆತನು ಎದ್ದು ಬಂದನು. ഇന്ന് പകൽ ദൈവത്തിന്റെ ആത്മാവിൽ ಈ ദൂത് ಬೆಳಗಿನ പറയാം. ವೇಳೆಯಲ್ಲಿ ಒಂದು ಆಲೋಚನೆ ಹೇಳಲು ಇಷ್ಟಪಡುತ್ತೇನೆ. ഇന്നു പകലിലും ಈ ಬೆಳಗಿನ ವೇಳೆಯಲ್ಲಿ ചിലരുടെ അകത്ത് നിന്ന് ക്രിസ്തു പൂർണ്ണ ശക്തിയോടെ ദേശത്ത് വെളിപ്പെടാൻ പോകുന്നു. ಕೆಲವೊಬ್ಬರ ಜೀವಿತದಿಂದ ಕ್ರಿಸ್ತನು ಈ ದೇಶದಲ್ಲಿ ಪ್ರಕಟವಾಗಲು ಹೋಗುತ್ತಾನೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ക്രിസ്തുവിന്റെ പ്രവൃത്തി ಕ್ರಿಸ್ತನ ಕಾರ್ಯಗಳು ഇന്നു പകൽ ജനത്തിന്റെ മേൽ വെളിപ്പെടട്ടെ. ಜನರ ಮೇಲೆ ಪ್ರಕಟವಾಗಿ ಬರಲಿ, വെളിപ്പെടട്ടെ. ಪ್ರಕಟವಾಗಿ ಬರಲಿ. ക്രിസ്തു വെളിപ്പെടട്ടെ. ಕ್ರಿಸ್ತನ ಪ್ರಕಟವಾಗಿ ಬರಲಿ. ക്രിസ്തു അകത്തുരുവാകട്ടെ. ಕ್ರಿಸ್ತನ ಒಳಗಡೆ ರೂಪಿತವಾಗಲಿ. ക്രിസ്തു അകത്തുരുവാകട്ടെ. ಕ್ರಿಸ್ತನ ಒಳಗಡೆ ರೂಪಿತವಾಗಲಿ. ഇനി ജീവിക്കുന്നത് ഞാനല്ല, ಜೀವಿಸುವಂತದ್ದು ನಾನಲ್ಲ, ക്രിസ്തു എന്റെ മേൽ ജീവിക്കുന്നു. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಿದ್ದಾನೆ. യേശുവിന്റെ നാമത്തിൽ, യേശുവിന്റെ നാമത്തിൽ. ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. സമയം പോയത് അറിഞ്ഞില്ല. ಸಮಯ ಹೋಗ್ತಾ ಇರುವಂತದ್ದು മടങ്ങി ಗೊತ್ತಾಗ್ತಾ വരട്ടെ. ಇಲ್ಲ. ಪುನಃ ಬರ್ತೇನೆ. പ്രതിസന്ധികളിൽ കൂടെ ക്രിസ്തു പോകുന്നു. ಸಮಸ್ಯೆಗಳ ಮಧ್ಯದಲ್ಲಿ ಕರ್ತನ ಹಾದು ಹೋಗುತ್ತಿದ್ದಾನೆ. ജനിച്ചപ്പോ തൊട്ട് പ്രശ്നങ്ങളാ. ಜನಿಸಿದಾಗದಿಂದಲೇ ಆತನಿಗೆ ಸಮಸ್ಯೆಗಳು. കുറിവാക്യം വായിച്ചില്ല എന്നുള്ളത് ശരിയാണ്. ನಾವು ಇದರ ವಾಕ್ಯ ಓದಲಿಲ್ಲ, പക്ഷെ ഒറ്റ വിഷയത്തിൽ തന്നെ നിൽക്കുന്നേ. ಆದ್ರೆ ಒಂದೇ ವಿಷಯದಲ್ಲಿ ನಾವು ನಿಂತಿರುತ್ತೇವೆ. ജനിച്ചപ്പോ തൊട്ട് പ്രശ്നം, ಜನಿಸಿದಾಗಲೇ ಸಮಸ್ಯೆ, ആകെപ്പാടെ പ്രതിസന്ധി. ಆಗದಿಂದಲೇ ಸಮಸ್ಯೆಗಳು. പക്ഷെ അവൻ പുറത്തു വന്നപ്പോൾ ಆದ್ರೆ ಆತನ ಹೊರಗೆ ಬಂದಾಗ തനിയല്ല പുറത്തു വന്നത്. ಆತನು ಬಂದದ್ದು ಒಬ್ಬಟ್ಟಿಗನಾಗಿ ಅಲ್ಲ. ഹലോ, ಹಲೋ, അകത്തോട്ട് പോയപ്പോ ಒಳಗಡೆ ಹೋದಾಗ അധികം പേര് കൂടില്ല. ಅಧಿಕ ಜನರು ಒಳಗಡೆ ಇರಲಿಲ್ಲ. ഒന്നുകൂടെ പറഞ്ഞാൽ 120 പേര് അത്ര സ്ട്രോങ് ആയിട്ട് കൂടില്ല. 120 ಜನರು ಸಹ ಅಷ್ಟು ಬಲವಾಗಿ ಇರಲಿಲ್ಲ. എന്തിന് കുറച്ചുകൂടെ താഴോട്ട് വന്നാൽ 12 കൂടില്ല. ನಂತರವಾಗಿ 12 ಸಹ ಆತನ ಜೊತೆಲಿ ಇರಲಿಲ್ಲ. അതിൽ ഒരുത്തൻ 30 വെള്ളിക്കാശിന് ഒറ്റ കൊടുത്തു. ಆದ್ರೆ ಅದರಲ್ಲಿ ಒಬ್ಬನು 30 ಬೆಳ್ಳಿ ನಾಣ್ಯಗೋಸ್ಕರವಾಗಿ ಆತನ ಮಾರಿಬಿಟ್ಟನು. അവൻ കെട്ടി ഞാൻ ചത്തു, അത് വേറെ വിഷയം. ಅದರ ನಂತರವಾಗಿ ಆತನ ಸತ್ತದ ಅದು ಬೇರೆ ವಿಷಯ. ഇനി അടുത്തത് ഒരുവൻ ഒറ്റ പൈസയും വാങ്ങാതെ തള്ളി പറഞ്ഞു. ನಂತರವಾಗಿ ಇನ್ನೊಬ್ಬನು ಯಾವುದೇ ರೀತಿಯಾದಂತಹ ಹಣಕಾಸನ್ನು ಪಡೆದುಕೊಳ್ಳದೆ ಆತನನ್ನು ತೋರಿಸಿಕೊಟ್ಟನು. അവൻ മടങ്ങി വന്നു, അത് വേറെ വിഷയം. ಅದು ಆತ ಮಾನಸಾಂತರ ಹೊಂದಿ ಬಂದದ ಅದು ಬೇರೆ പക്ഷേ ವಿಷಯ. അകത്തോട്ട് പോയി, ಆದ್ರೆ ಆತನ ಒಳಗಡೆ ಹೋದನು, പുറത്തോട്ട് വന്നു, ಹೊರಗೆ ಬಂದನು. സ്വർഗത്തിലേക്ക് എടുക്കപ്പെടുന്ന സമയം, ಸ್ವರ್ಗದ ಕಡೆಗೆ ಆತನು ಎತ್ತಲ್ಪಡುವಂತ ಸಮಯದಲ್ಲಿ അപ്പോസ്തലന്റെ ഭാഷ കടമെടുത്ത് പറഞ്ഞാൽ ಅಪೊಸ್ತಲರ ಭಾಷೆಗಳನ್ನು ಸಾಲವಾಗಿ ತೆಗೆದು ನಾನು ಹೇಳುವುದಾದರೆ ഭക്തിയുള്ള 500ഓളം പുരുഷന്മാർ അതിന് സാക്ഷികളായിരുന്നു. ಅವತ್ತು 500 ಪುರುಷರು ಅದಕ್ಕೆ ಸಾಕ್ಷಿಯಾಗಿದ್ದರು. നിന്ന നിപ്പിൽ 11 5000 ആയി കയറി. 11ರಿಂದ 5000 ಜನರಾಯಿತು. 500 ആയി കയറി. 500 ಆಗಿ ಬದಲಾಯಿತು. തീർന്നില്ല, അത് കഴിഞ്ഞു. ಮುಗಿಯಲಿಲ್ಲ. ഈ 500ൽ എല്ലാരും വന്നില്ല, 120 എണ്ണം ഒരുമിച്ചിരുന്നു. ಈ 500ರಲ್ಲಿ ಎಲ್ಲರೂ ಬರಲಿಲ್ಲ, ಅಲ್ಲಿ 120 ಜನರು ಮಾತ್ರವೇ ಬಂದರು. 500 ಅಗത്ത് കയറിയില്ല, 500 ಒಳಗಡೆ ಬರಲಿಲ್ಲ, 120 ಮಾತ್ರ ಬಂತು. അവിടെ ഇരുന്നു, ಅಲ್ಲಿ ಇದ್ದರು. അവിടെ പ്രവൃത്തി ಅಲ್ಲಿ വെളിപ്പെട്ടു. ಸಾಲಿ ಕಾರ್ಯಗಳನ್ನ ಪ್ರಕಟವಾಯಿತು. ഒറ്റ മീറ്റിംഗ് കഴിഞ്ഞപ്പോൾ ಒಂದೇ ಒಂದು ಮೀಟಿಂಗ್ ಆದಾಗ എണ്ണം 3000 കഴിഞ്ഞു. 3000 ಜನರು ಒಳಗಡೆ ಬಂದರು. അന്ന് തുടങ്ങിയ നേടല, ಅವತ್ತಿನಿಂದ ಪ್ರಾರಂಭವಾದಂತಹ ಆ ಒಂದು ಕ್ರಿಯೆಗಳು, അന്ന് തുടങ്ങിയ മൂവ്മെന്റ്, ಅವತ್ತು ನಡೆದಂತಹ ಆ ಕ್ರಿಯೆಗಳು ഈ 2017 ഓഗസ്റ്റ് മാസവും ಈ 2017 ಆಗಸ್ಟ್ ತಿಂಗಳಲ್ಲಿ ഉടുപ്പിയിലും ഈ കൂട്ടം അന്നത്തെ പ്രതിഫലനമാണ്. ಉಡುಪಿಯಲ್ಲಿ ನಡೆಯುತ್ತಿರುವಂತಹ ಈ ಕೂಟವಾದ ಪ್ರತಿಫಲವಾಗಿದೆ. പ്രതിസന്ധിയിലൂടെ കടന്നുപോയ ദർശനമുള്ളവൻ, ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋದಂತಹ ದರ್ಶನ ಇರುವವರು ഒരു കൂട്ടത്തെ പുറത്തെടുക്കൂ. ಒಂದು ಕೂಟ ಜನರನ್ನು ಹೊರತರಲೇ ತರುತ್ತಾರೆ. ഒരു കൂട്ടത്തെ പുറത്തെടുക്കൂ. ಒಂದು ಕೂಟ ಜನರನ್ನು ಹೊರತರುತ್ತಾರೆ. യേശുവിൻ നാമത്തിൽ
നാമത്തിൽ ಯೇಸುವಿನ ನಾಮದಲ್ಲಿ ഞങ്ങൾ ഒരുമിച്ച് ನಾವು പ്രാർത്ഥിക്കുന്നു. ಒಂದಾಗಿ ಪ್ರಾರ್ಥಿಸುತ್ತೇವೆ. അതങ്ങനെ ಅದಾಗೆ സംഭവിക്കട്ടെ. ಸಂಭವಿಸಲಿ. റമമമന കട കടല കട 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 തുലിയാ ധൈമന ഹംസിയ യേശുവിൻ നാമത്തിൽ യേശുവിൻ നാമത്തിൽ നിയന്ത്രിക്കാൻ കഴിയാത്തതുപോലെ ദൈവ സാന്നിധ്യം ഇന്നുമുതൽ ജനത്തിന്റെ മേൽ അങ്ങ് പകരണമേ. അഹരോനും മിര്യാമിനും കടന്നു വന്നിട്ടില്ലാത്ത പ്രതിസന്ധി. ಹಾರೋನು ಹಾಗೂ ಮಿರ್ಯಾಮಳು ಹಾದು ಹೋಗದಿರುವಂತಹ ಸಮಸ್ಯೆಗಳು. മോശെ നിനക്ക് വരാൻ കാരണം മനസ്സിലായോ? ಮೋಶೆ ನಿನಗೆ ಬರುವುದಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಾ? സഹോദരന്മാരാരും അനുഭവിച്ചിട്ടില്ലാത്ത ശോധന ಸಹೋದರರು ಯಾರು ಸಹ ಅನುಭವಿಸದೇ ಇರುವಂತಹ ಶೋಧನೆಗಳು നിനക്ക് വരാൻ കാരണം മനസ്സിലായോ? ನಿನಗೆ ಬರುವುದಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಾ? നീ ചോദിച്ചില്ലേ ನೀ ಕೇಳಲಿಲ್ವಾ? കർത്താവ് എന്തുകൊണ്ടാ എനിക്ക് മാത്രം ഈ പ്രതിസന്ധി? ಕರ್ತನೆ, ನನಗೆ ಮಾತ್ರ ಯಾಕೆ ಇಂತಹ ಒಂದು ಕಷ್ಟಗಳು? എന്റെ അമ്മ പ്രസവിച്ച ನನ್ನ ತಾಯಿ ಗರ್ಭಧರಿಸಿ ಪಡೆದಂತಹ മറ്റ് സഹോദരങ്ങൾക്ക് പോലും ഇല്ലാത്ത ಬೇರೆ ಯಾರಿಗೂ ಸಹೋದರಿಗೆ ಇಲ್ಲದೆ ಇರುವಂತಹ ഈ പ്രതിസന്ധി എനിക്ക് എന്തുകൊണ്ടെന്ന് ചോദിച്ചില്ലേ? ಈ ಸಮಸ್ಯೆಗಳು ನನಗೆ ಮಾತ್ರ ಅಂತ ಹೇಳಿ ನೀನು ಕೇಳಲಿಲ್ವಾ? നാം വ്യക്തമായി ഇടപെടുന്നു കേട്ടോ. ದೇವರಾತ್ಮನು ಸ್ಪಷ್ಟವಾಗಿ ಕಾರ್ಯ ಮಾಡುತ್ತಿದ್ದಾನೆ. പ്രതിസന്ധിയുടെ ആഴങ്ങളിൽ ಸಮಸ್ಯೆಗಳ ಮಧ್ಯದಲ್ಲಿಯೂ ಸಹ കാരണം അറിയാതെ, ಕಾರಣ ಗೊತ್ತಿಲ್ಲದೆ, എന്തുകൊണ്ടെന്നറിയാതെ, ಯಾಕೆ ಅಂತ ಹೇಳಿ ಗೊತ್ತಿಲ್ಲದೆ, വേദനയുടെ ആഴങ്ങളിൽ ವೇದನೆಯ ಆಳದಲ್ಲಿ സ്വർഗ്ഗമേ ഞാൻ ഇത് അനുഭവിക്കാൻ ഞാൻ എന്തു ചെയ്തു? ಸ್ವರ್ಗವೇ ನಾನು ಇದನ್ನು ಅನುಭವಿಸುವುದಕ್ಕೆ ನಾನು ಏನು ಮಾಡಿದ್ದೇನೆ? എന്തുകൊണ്ട് എനിക്ക് മാത്രം ഒന്നിനു പുറകെ ഒന്നായി ಯಾಕೆ ನನಗೆ ಮಾತ್ರ ಒಂದರ ನಂತರ ಒಂದು ಶೋಧನೆಗಳು ಬರ್ತಾ ಇದೆ? മാത്രം എന്തുകൊണ്ട് ഇത് അനുഭവിക്കുന്നു? ನಾನು ಮಾತ್ರ ಯಾಕೆ ಇದನ್ನು ಅನುಭವಿಸುತ್ತಿದ್ದೇನೆ? ഞാൻ മാത്രം എന്തുകൊണ്ട് ഈ വേദനയ്ക്കകത്തൂടെ ನಾನು ಮಾತ್ರ ಯಾಕೆ ಈ ವೇದನೆಯನ್ನು ಅನುಭವಿಸುತ್ತಾ ಇದ್ದೇನೆ? യോബിന് കുറെ സ്നേഹിതന്മാരുണ്ടായിരുന്നു. ಯೋಬನ ಜೊತೆಲಿ ಸ್ನೇಹಿತರಿದ್ದರು. പ്രതിസന്ധിയുടെ ആഴങ്ങളിലൂടെ താൻ കടന്നു പോകുമ്പോൾ ಸಮಸ್ಯೆಗಳ ಮಧ್ಯದಲ್ಲಿ ಆತನ ಹಾದು ಹೋಗುವಾಗ ആ സ്നേഹിതന്മാർ ചോദിക്കുന്ന ഒരു ചോദ്യമുണ്ട്. ಸ್ನೇಹಿತರೆಲ್ಲರೂ ಕೇಳುವಂತ ಒಂದು ಪ್ರಶ್ನೆಗಳಿದೆ. യോബേ, സൃഷ്ടാവ് ന്യായത്തെ മറിച്ചു കളയുമോ? ಯೋಬನೇ, ನೀ ಶ್ರೇಷ್ಠವಾದಂತ ನ್ಯಾಯವನ್ನು ಮರೆತು ಹೋಗುತ್ತೀಯೋ? യോബേ, അവൻ നീതിക്ക് പകരം അനീതി ചെയ്യുമോ? ಯೋಬನೇ, ನೀತಿ ವಿರುದ್ಧವಾಗಿ ಅನೀತಿ ಮಾಡುತ್ತೀಯೋ? എന്താ അർത്ഥമെന്നറിയാമോ? ಇದರ ಅರ್ಥ ಏನು ಗೊತ್ತುಂಟಾ? അവർ പറയാതെ പറഞ്ഞൊരു പദമുണ്ട്. ಆತನ ಹೇಳದೇ ಇರುವಂತ ಒಂದು ಮಾತಿದೆ. അവന നീ അനുഭവിക്കുന്നതെല്ലാം നിന്റെ പ്രവൃത്തി ദോഷമാ. ಅವನು ಹರಿಯದೇ ಇರುವಂತ ಒಂದು ಮಾತು ಆತನ ಹೇಳಿದನು. ಸ್ನೇಹಿತರು ಯಾರು ಇಲ್ಲ ಆತನ ಜೊತೆಲಿ ನಿಲ್ಲುವುದಕ್ಕೆ. സ്വന്തം പങ്കാളി തന്റെ കൂടെ ഇല്ല. ಸ್ವಂತದವರು ಯಾರು ಸಹ ಆತನ ಜೊತೆಲಿ ಇಲ್ಲ. ഒന്നിനു പുറകെ തലമുറകളുടെ ഡെഡ് ബോഡി ഓരോന്നായി അടുക്കി മുമ്പി വെച്ചു. ನಂತರವಾಗಿ ಆತನ ಸಂತತಿ ಎಲ್ಲವೂ ಸತ್ತು ಶವವಾಗಿ ಹೋಗಿದೆ. എന്തുകൊണ്ട് ആ പ്രതിസന്ധി നിനക്ക് വെളിപ്പെടുന്നത്? ಯಾಕೆ ಸಮಸ್ಯೆಗಳು ಮಾತ್ರ ನಿನಗೆ ಪ್ರಕಟವಾಗುತ್ತಿದೆ? എന്തുകൊണ്ടാണ് നീ ഇത്രയും കഷ്ടതയിൽ കൂടെ കടന്നു പോകുന്നത്? ಯಾಕೆ ನೀನು ಮಾತ್ರ ಇಷ್ಟು ಕಷ್ಟದಲ್ಲಿ ಹಾದು ಹೋಗುತ್ತಾ ಇದೀಯಾ? ഒരു ദൂത് ഞാൻ വിളിച്ചു പറയട്ടെ ಒಂದು ദൈവമക്കളെ. ಆಲೋಚನೆ ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. മോശേ, അഹരോനില്ലാത്ത ശോധന, ಆರೋನನಿಗೆ ಇಲ್ಲದಿರುವಂತ ಶೋಧನೆ, മിര്യാമിനില്ലാത്ത ശോധന, ಮಿರ್ಯಾಮಳಿಗೆ ಇಲ್ಲದಿರುವಂತ ಶೋಧನೆ നിന്റെ മേൽ വെളിപ്പെട്ടാൽ, ನಿನ್ನ ಮೇಲೆ ಪ್ರಕಟವಾಗಿರುವುದಾದರೆ, അവരുടെ മേൽ പകർന്നിട്ടില്ലാത്തൊരു ദർശനം, ಅವರ ಮೇಲೆ ಹಾಕದಿರುವಂತ ಒಂದು ದರ್ಶನ, അവരുടെ മേൽ പകർന്നിട്ടില്ലാത്ത ഒരു അനോയിന്റിംഗ്, ಅವರ ಮೇಲೆ ಹಾಕದೇ ಇರುವಂತ ಒಂದು ಅಭಿಷೇಕ, അവരുടെ മേൽ വെച്ചിട്ടില്ലാത്തൊരു പ്രത്യേക പ്രിവിലേജ്, ಅವರ ಮೇಲೆ ಹಾಕದೇ ಇರುವಂತ ಒಂದು ಪ್ರತ್ಯೇಕವಾದಂತ ಒಂದು ಉದ್ದೇಶ. ഒന്നുകൂടെ പറഞ്ഞാൽ ഒരു ജനതയെ പുറത്തു കൊണ്ടുവരാനുള്ള പവർ ഓഫ് അറ്റോണി നിന്റെ പേര് ഞാൻ എഴുതി. ಒಂದು ಜನಾಂಗವನ್ನು ನಿನ್ನ ಮೂಲಕವಾಗಿ ಹೊರಪಡಿಸುವುದಕ್ಕಾಗಿ ಬೇಕಾದಂತ ಒಂದು ಬರಹವನ್ನೇ ನಾನು ನಿನಗೋಸ್ಕರವಾಗಿ ಬರೆದಿಟ್ಟಿರುತ್ತೇನೆ. പ്രതിസന്ധിയിലൂടെ കടന്നു പോകുന്ന നിന്റെ മേൽ, ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವಂತ ನಿನ್ನನ್ನು മറ്റുള്ളവരെക്കാൾ അധികം ഒരു പദ്ധതിയെ എഴുതുന്ന സ്വർഗം, ಬೇರೆ ನಿನಗೋಸ್ಕರವಾಗಿ ಬರೆದಿರುವಂತ ಒಂದು ಪದ್ಧತಿ. ആമേൻ, ಆಮೆನ್. റബൽ മനഹംസി ഖിദിയ തുനി റഖേ മനഹസിയാതന. ഇന്ന് പകൽ എത്ര പേർക്ക് നമ്മുടെ വിളി എന്തെന്ന് തിരിച്ചറിയാൻ കഴിയുന്നുണ്ട്? ಈ ಬೆಳಗಿನ ವೇಳೆಯಲ್ಲಿ ಎಷ್ಟು ಜನರಿಗೆ ನಮ್ಮ ಮೇಲಿರುವಂತಹ ಒಂದು ಕರೆಯುವಿಕೆ ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ? ഉദരത്തിൽ മോശ ഉരുവായി.
ಆ ಗರ್ಭದಲ್ಲಿ ಮೋಶೆ ರೂಪಿತವಾಗುತ್ತಿದ್ದನು. മുമ്പിലേക്ക് വരട്ടെ. ನಾವು ಹಿಂದಕ್ಕೆ ಬರುತ್ತಿದ್ದೇವೆ. മോശ ഉദരത്തിൽ ഉരുവായി. ಮೋಶೆ ಆ ಒಂದು ರೂಪಿತವಾಗುತ್ತಿದ್ದನು. ഒരു ദൈവദാസൻ അതിനെക്കുറിച്ച് പറഞ്ഞത്, ಒಂದು ದೇವ ಸೇವಕನ ಅದರ ಕುರಿತು ಹೇಳಿರುವಂತದ್ದು ಏನೆಂದರೆ, സ്വന്തമല്ല, ನನ್ನ ಸ್ವಂತವಲ್ಲ, ഞാൻ കേട്ടതാ. ನಾ ಕೇಳಿರುವಂತದ್ದು. അദ്ദേഹം പറഞ്ഞത് ഇങ്ങനെയാണ്, ಆದರೂ ಹೇಳಿದಂತ ಮಾತು ಈ ರೀತಿಯಲ್ಲಿ ಆಗಿದೆ. ആൺകുഞ്ഞുണ്ടായാൽ ಗಂಡು ಮಕ್ಕಳಾಗಿರುವುದಾದ್ರೆ ಅದನ್ನು ಸಾಯಿಸಬೇಕು. സന്ദർഭവശാൽ ഒരു ചോദ്യം ഞാൻ ചോദിക്കട്ടെ. ಸಂದರ್ಭಕ್ಕೆ ಸಹಿತವಾಗಿ ನಾವು ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ഫറവോൻ എന്തുകൊണ്ടാ ഇവരെ ഇത്ര ദേഷ്യം? ಫರೋಹನಿಗೆ ಯಾಕೆ ಇವರನ್ನು ಕಂಡರೆ ಇಷ್ಟೊಂದು ದ್ವೇಷ? ഇവരെ കൊല്ലാൻ ഫറവോൻ പദ്ധതി കിട്ടത് എന്തെന്നറിയാമോ? ಇವರನ್ನು ಕೊಂದಾಕುವುದಕ್ಕಾಗಿ ಫರೋಹನ್ ಯಾಕೆ ಇಷ್ಟೊಂದು ಒಂದು ಉದ್ದೇಶ ಹಾಕಿದನು? ആർക്കെങ്കിലും പറയാമോ? ಯಾರಾದ್ರೂ ಇದನ್ನು ಹೇಳಬಹುದಾ? ಒಂದೇ ಒಂದು ಕಾರಣ, അവന്റെ പെരുപ്പം കണ്ടിട്ട്, അവൻ വളരുന്നത് കണ്ട്, ಆತನು ಬೆಳೆಯುವುದನ್ನು ಕಂಡು, അവൻ വളരുന്നത് കണ്ട്, ಆತನು ಬೆಳೆಯುವುದನ್ನು ಕಂಡು അവൻ നോക്കിയപ്പോ ಅವನು ನೋಡಿದಾಗ ഒരു 10 വർഷം മുമ്പ് അവര് 4 പേരേ ഉള്ളൂ. 10 ವರ್ಷಕ್ಕಿಂತ ಮುಂಚೆ ಅವರು 4 ಜನ ಮಾತ್ರ ಇದ್ರು. ഓരോ വർഷം കഴിയുമ്പോഴും ആള് കൂടുന്നു. ಒಂದೊಂದು ವರ್ಷಗಳ ಆಗಬೇಕಾದ್ರೆ ಜನರು ഓരോ ಹೆಚ್ಚಾಗುತ್ತಿದ್ದಾರೆ. വർഷം കഴിയുമ്പോഴും ഓരോ പ്രോജക്റ്റ് വരുന്നു. ಒಂದೊಂದು ವರ್ಷಗಳ ಆಗಬೇಕಾದ್ರೆ ಒಂದೊಂದು ಪ್ರಾಜೆಕ್ಟ್ ಬರುತ್ತಿದೆ. കഴിഞ്ഞ വർഷം ഇല്ലാത്തൊരു ബിൽഡിംഗ് ഈ വർഷം വരുന്നു. ಕಳೆದ ವರ್ಷ ಇಲ್ಲದಿರುವಂತಹ ಬಿಲ್ಡಿಂಗ್ ಗಳು ಈ ವರ್ಷ ಎದ್ದೇಳುತ್ತಿದೆ. കഴിഞ്ഞ വർഷം ഇല്ലാത്ത 2 ആംബുലൻസ് ഈ പ്രാവശ്യം കൂടുതൽ വരുന്നു. ಕಳೆದ ವರ್ಷ ಇಲ್ಲದಿರುವಂತಹ 2 ಆಂಬ್ಯುಲೆನ್ಸ್ ಈ ವರ್ಷ ಹೆಚ್ಚಾಗುತ್ತಿದೆ. അവൻ നോക്കിയപ്പോൾ അവൻ വർദ്ധിക്കുന്നു. ಅವನು ನೋಡುವಾಗ ಇವರು ಅಭಿವೃದ್ಧಿ ಆಗುತ್ತಿದ್ದಾರೆ. ഓരോ അഭിവൃദ്ധി പ്രാപിക്കുമ്പോഴും ಇವರೆಲ್ಲರೂ ಅಭಿವೃದ್ಧಿ ಆಗುತ್ತಾ ಬರುತ್ತಿರುವುದನ್ನು ಕಂಡು ഫറവോൻ അകത്തൊരു കാളല, ಫರೋಹನ ಒಳಗಡೆ ಒಂದು ಭಯ ಉಂಟಾಯಿತು. ആകപ്പാടെ ഫറവോന്റെ ചിന്ത. ಅದಕ್ಕೋಸ್ಕರವಾಗಿ ಫರೋನ್ ಈ ರೀತಿಯಲ್ಲಿ ಯೋಚಿಸಿದನು. സന്ദർഭവശാൽ ഒരു ദൂത് ഞാൻ പറയാം. ಸಂದರ್ಭಕ್ಕೆ ಸಹಿತವಾಗಿ ಒಂದು ಆಲೋಚನೆ ಹೇಳಲು ಇಷ್ಟಪಡುತ್ತೇನೆ. മിനിസ്ട്രിയുടെയും വളർച്ച കണ്ട്, ಸೇವೆಯ ಒಂದೊಂದು ಮಾರ್ಗವನ್ನು ಬೆಳವಣಿಗೆಯನ್ನು ಕಂಡು വിരോധമായി പദ്ധതിയിടുന്ന ഫറവോൻ ദേശത്തുണ്ട്. ವಿರೋಧವಾಗಿ ಪದ್ಧತಿ ಹಾಕಿರುವಂತಹ ಫರೋಹನ ಶಕ್ತಿಗಳು ನಿಮ್ಮ ಹಿಂದೆ ಇದೆ. നീ അവന് ദോഷം ചെയ്യുന്നില്ല, ನೀನು ಯಾವುದೇ ರೀತಿಯ ದೋಷ ಅವನಿಗೆ ಮಾಡುತ್ತಿಲ್ಲ. പക്ഷെ നിന്റെ വളർച്ച കണ്ട്, ಆದರೆ ನಿನ್ನ ಬೆಳವಣಿಗೆಯನ್ನು ಕಂಡು, നിന്നെ നിയമം കൊണ്ടൊതുക്കാൻ ನಿನ್ನ ನಿಯಮಗಳನ್ನು ಬರುತ್ತಿರುವಂತಹ ಪದ್ಧತಿಗಳಿದೆ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ, പ്രാർത്ഥനയിൽ ಯೇಸುವಿನ ನಾಮದಲ್ಲಿ ഒരുമിച്ച് ನಾವು ಒಂದಾಗಿ അതിനെ ಕ್ಯಾನ್ಸಲ್ ಮಾಡುತ್ತಿದ್ದೇವೆ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ ദൈവത്തിന്റെ തീ എന്ന് പകരങ്ങട്ടെ. ದೇವರ ಬೆಂಕಿಯಲ್ಲಿ ಪ್ರಕಟವಾಗಲಿ. കർത്താവിന്റെ കർത്തന്റെ പദ്ധതിಗೆ ವಿರುದ್ಧವಾಗಿ പിശാചിന്റെ പദ്ധതികളെ ನಿಂತಿರುವಂತಹ ಎಲ್ಲ ಸೈತಾನನ ಪದ್ಧತಿಗಳನ್ನು ಕ್ಯಾನ್ಸಲ್ ചെയ്യുന്നു. ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡುತ್ತೇವೆ. ജനം ആരാധിക്കട്ടെ എന്ന് പകരം ಎಲ್ಲರೂ ಆರಾಧಿಸಿರಿ, ಒಂದಾಗಿ ಸೇರಿ ಆರಾಧಿಸುವ. ഫറവോന്റെ വിടക്ക് കണ്ണുകളെ, ಫರೋಹನ ಎಲ್ಲ ಕಣ್ಣುಗಳು, ഫറവോന്റെ പദ്ധതികളെ, ಫರೋಹನ ಎಲ್ಲ ಪದ್ಧತಿಗಳು, വർദ്ധനവിന് വിരോധമായി നിൽക്കുന്ന ಬೆಳವಣಿಗೆಗೆ ವಿರುದ್ಧವಾಗಿರುವಂತಹ ಎಲ್ಲ ಕ್ರಿಯೆಗಳು, ദുഷ്ടന്റെ പദ്ധതിയെ ದುಷ್ಟನ ಎಲ್ಲ ಕಾರ್ಯಗಳು ഞങ്ങൾ ഒരുമിച്ച് ನಾವೆಲ್ಲರೂ ಸೇರಿ ಒಂದಾಗಿ പകലിൽ ಈ ಬೆಳಗಿನ ವೇಳೆಯಲ್ಲಿ ക്യാൻസൽ ചെയ്യുന്നു, ಕ್ಯಾನ್ಸಲ್ ಮಾಡುತ್ತೇವೆ, ക്യാൻസൽ ചെയ്യുന്നു. ಕ್ಯಾನ್ಸಲ್ ಮಾಡುತ್ತೇವೆ. യേശുവിൻ നാമത്തിൽ ಯೇಸುವಿನ ನಾಮದಲ್ಲಿ ഭൂമിയിൽ കെട്ടുന്നത് ಭೂಮಿಯಲ್ಲಿ ನೀವು ಕಟ್ಟುವಂತದ್ದು സ്വർഗ്ഗത്തിൽ കെട്ടപ്പെടും, ಸ್ವರ್ಗದಲ್ಲಿ ಕಟ್ಟಲ್ಪಡುತ್ತದೆ. ഭൂമിയിൽ അഴിക്കുന്നത് ಭೂಮಿಯಲ್ಲಿ ನೀವು ತೆರೆಯುವಂತದ್ದು സ്വർഗ്ഗത്തിൽ അഴിയപ്പെടുമെങ്കിൽ ಬಿಚ್ಚಲ್ಪಡುತ್ತದೆ. ഞങ്ങളുടെ ആവശ്യം അറിഞ്ഞ് ನಮ್ಮ ಅಗತ್ಯತೆಗಳನ್ನು ತಿಳಿದಿರುವಂತ പകൽ സ്വർഗ്ഗം ಈ ಬೆಳಗಿನ ವೇಳೆಯಲ್ಲಿ ಸ್ವರ್ಗ ദേശത്തിറങ്ങണമേ, ಯೇಸುವೆ ನೀ ಈ ಸಮಯದಲ್ಲಿ ಇಳಿಯಲ್ಪಡಬೇಕು. ഇറങ്ങണമേ, ಉಡುಪಿಯಲ್ಲಿ ನೀ ಇಳಿಯಬೇಕು. ബേഥേൽ ചർച്ചിനകത്ത് ಈ ഇറങ്ങണമേ. ಬೇತೇಲ್ ಚರ್ಚಿನಲ್ಲಿ ಇಳಿಯಬೇಕು. Ramana shakanana aratana hamatana rakatini lakho ratona masekona atini mana hamse rekane lamthuni ramasiyatana യേശുവിന്റെ നാമത്തിൽ, യേശുവിന്റെ നാമത്തിൽ, യേശുവിന്റെ നാമത്തിൽ ഇന്ന് പകൽ സ്വർഗ്ഗം എന്തോ ചെയ്തുകൊണ്ടിരിക്കുന്നു. യേശുവിന്റെ നാമത്തിൽ ಬೆಳಗಿನ ವೇಳೆಯಲ್ಲಿ ಸ್ವರ್ಗವು ಏನೋ ಒಂದು ದೊಡ್ಡ ಕಾರ್ಯವನ್ನು ಮಾಡುತ್ತಾ ಇದೆ. ഒരു പ്രസംഗത്തിനപ്പുറത്ത് ಒಂದು ಪ್ರಸಂಗದ ನಂತರವಾಗಿ ഇന്ന് പകൽ സ്വർഗ്ഗം എന്തോ ചെയ്യുന്നു. ಈ ಬೆಳಗಿನ ವೇಳೆಯಲ್ಲಿ ಕರ್ತನ ಸ್ವರ್ಗವು ಏನೋ ಒಂದು ಮಾಡುತ್ತಿದ್ದಾನೆ. ಸ್ವರ್ಗ ಏನೋ ಒಂದು ಮಾಡುತ್ತಾ ಇದೆ. ദേശത്ത് സ്വർഗ്ഗം ഇറങ്ങുന്നു. ಸ್ವರ್ಗವು ದೇಶದಲ್ಲಿ ಇಳಿಯುತ್ತಾ ಇದೆ. ഫറവോന്റെ ഉദ്ദേശങ്ങളെ, ಫರೋಹನ ಎಲ್ಲ ಉದ್ದೇಶಗಳು, ഫറവോന്റെ പദ്ധതികളെ ಫರೋಹನ ಎಲ್ಲ ಪದ್ಧತಿಗಳು സ്വർഗ്ഗം ഇന്ന് ക്യാൻസൽ ചെയ്യുന്നു. ಸ್ವರ್ಗವು ಇವತ್ತು ಕ್ಯಾನ್ಸಲ್ ಮಾಡುತ್ತಿದೆ. ജനം ആർപ്പിട്ടാൽ, ജനം ആർപ്പിട്ടാൽ, ಸ್ವರ್ಗ ಜನರೆಲ್ಲರೂ ಆರ್ಭಟಿಸಿರಿ, ಸ್ವರ್ಗವು ಜನರೆಲ್ಲರೂ ಆರ್ಭಟಿಸಿರಿ. ಈಮಾನಾದ ಬನಗಾನ ಜುಡಾಬಾರ ದೇವಾಲಾದ ಚೌಡಲ್ವೇದ ರೀತಕಲಾದ ರೇಬಲಬಲ ಜುಡಲಾದ ರೇಬಲಬಲ ಬಲಬಲ ಜಗದೇ ರೇಬಲಾದರ್ವೆ ಚೌಡಲ್ವಾದ ರೇಬಲಾದ ಘಟನ ಘಟನ ಖತುನ ಘಟನ ಜಗನ ರಮನ ಭೀಮನ ರಗನ ಬಲಬಲ ಜಗದೇ ರೇಬಲಾದ ರಾಜ ಥನ ಥನ ಸಕ ರಕನದ ಬಾಬಾ ಚೌಡಬಾಲ ಲಾಖೋ ರಮನ ಹಂತುನಿ ರಮನೆ ಸಗತನೆ ಅರ್ಧವೇದ ರೀತಕಲಾದ ರಖಿ ನಿಮೆಸಿಯಲ್ ನೆಮೋ ರಹೋ ಸೇಕೆ ರೇಬಲಾದ ರೇದಗನ ಜಗದೇ ಅರ್ಧವೇದ ರೇಬಾಬಾ ಶಬಾರಬ ಲುದಮೆನ ಬರಬಲ ದಿರಬಲ ಬಲಬಲ ಜಗದೇ ರೇಬಲಾದರ್ವೆ ಚೌಡಲಾದ സ്വർഗ്ഗം ഇടപെടട്ടെ, സ്വർഗ്ഗം ഇടപെടട്ടെ.
ഇടപെടട്ടെ, ಸ್ವರ್ಗವು ಕಾರ್ಯ ಮಾಡಲಿ, സ്വർഗം ഇടപെടട്ടെ. ಸ್ವರ್ಗ ಕಾರ್ಯ ಮಾಡಲಿ. എതിരായി നിൽക്കുന്ന ಎದುರಾಗಿರುವಂತ എല്ലാ പദ്ധതികളെ ಎಲ್ಲ ಪದ್ಧತಿಗಳು സ്വർഗം തകർക്കട്ടെ. ಸ್ವರ್ಗವು ಕಡಿದಾಕಲಿ. ദൈവിക വചനത്തിന് വിരോധമായി ದೈವಿಕ ವಾಕ್ಯಕ್ಕೆ ವಿರುದ್ಧವಾಗಿ ദൈവം നിന്നിലൂടെ ചെയ്തെടുക്കാൻ ದೇವರು ನಿನ್ನ ಮೂಲಕವಾಗಿ ಮಾಡಿ ಮುಗಿಸುವಂತ പുരുഷായുസിൽ ನಿನ್ನ ಎಲ್ಲ ಕ್ರಿಯೆಗಳು നിന്നിലൂടെ ചെയ്തെടുക്കാൻ ನಿನ್ನ ಒಳಗಡೆ ಮಾಡುವುದಕ್ಕಾಗಿ നിന്റെ ആയുഷ്കാലത്ത് ನಿನ್ನ ಆಯುಷ್ಕಾಲದಲ್ಲಿ സ്വർഗം നിന്നിലൂടെ ಸ್ವರ್ಗವು ನಿನ್ನ ಮೂಲಕವಾಗಿ ചെയ്തെടുക്കാൻ ആഗ്രഹിക്കുന്ന ಮಾಡಿಕ್ಕಿರುವಂತ ಎಲ್ಲ ಕಾರ್ಯಗಳು പദ്ധതികളെ ಎಲ್ಲ ಪದ್ಧತಿಗಳು തകിടം മറിക്കാൻ ಎಲ್ಲ ಕಠಿಣವಾಗಿ ತೆಗೆದುಕೊಳ್ಳುವಂತ പദ്ധതിയിടുന്ന ಪದ್ಧತಿ ಹಾಕುತ್ತಿರುವಂತ പൈശാചിക പദ്ധതികൾ ಸೈತಾನ ಎಲ್ಲ ಪದ್ಧತಿಗಳು യേശുവിൻ നാമത്തിൽ ಯೇಸುವಿನ ನಾಮದಲ್ಲಿ യേശുവിൻ നാമത്തിൽ ಯೇಸುವಿನ ನಾಮದಲ್ಲಿ ഇന്നു മുതൽ ക്യാൻസൽ ಬೆಳಗಿನ ആകട്ടെ. ವೇಳೆಯಲ್ಲಿ ಕ್ಯಾನ್ಸಲ್ ಆಗಲಿ. ರಗನ Oh, yes. ರಬನ ಜವೆದೆ ರಬನ ದುರ್ಬೆ Yes, ರಬನ yes. ಗರ್ಮೆ ಶಗನ ದಗನ ರಬನ ഇന്നത്തെ ಗರ್ಮೆ പകൽ ಶಗನ. ദൈവത്തിന്റെ പദ്ധതിയാ. ಈ ಬೆಳಗಿನ ವೇಳೆಯಲ್ಲಿ ದೇವರ ಪದ್ಧತಿ ಮಾತ್ರ ನೆರವೇರಲಿ. തുടർമാനമായി നടക്കുന്ന ഉപവാസ പ്രാർത്ഥനയിൽ ಇಲ್ಲಿ ಸತತವಾಗಿ ನಡೆಯುತ್ತಿರುವ ಎಲ್ಲ ಪ್ರಾರ್ಥನೆಗಳು ഇന്നു പകലിൽ സ്വർഗം ചരിത്രത്തെ തിരുത്തുന്നു. ಈ ಬೆಳಗಿನ ವೇಳೆಯಲ್ಲಿ ಕರ್ತನ ಚರಿತ್ರೆಯನ್ನು ಬದಲಾಯಿಸುತ್ತಿದ್ದಾನೆ. ചരിത്രം ಚರಿತ್ರೆ ദൈവ പദ്ധതിക്ക് വഴിമാറുന്നു. ದೇವರ ಪದ್ಧತಿಯ ಮಾರ್ಗವನ್ನು ನಡೆಸುತ್ತಾ ಇದೆ. ವಿಮಾನವ ಜುಡಗನ ಬನಗರ ದಗನಗ ಜಗದಿಗ ರಬಲ ದರ್ವೆ ಶೌಡ ರಾಧಬರ ಗುಡಬೇರ ಬರಬರ ಜುಗದಿ ರಬನ ದರ್ವೆ ಶೌಡ ರಾಬ ರಗೆ ನವ ಜೀವನಮಾನ ರಿಬಾಮಾಮ ನೂದರಾದ ಶೌಡರಾದ ರಿಬಾದ ದಗರಾದ ದೀಪನಕ ರಗಡಗ ರಿಗದಗ ರಿಗದೆ ಅರಮನವರವ ಜುಗದಿ ರಬಲ ದೂಡೇವಾದ ರಿಮನಗ ರಕಲ್ಕ ರಾಸ್ಯಟ್ ರೇಮನಾಥ ರೋಬನೇಗ ರಗ ರಿಗರ ಗಿರೆ ಜುಗರೆ ರಿಬಾಬಾಬ ಶೇಖರಾಸ್ಯ Praise the Lord. ಪ್ರೈಸ್ ದಿ ಲಾರ್ಡ್. ശ്രദ്ധിക്കണമേ. ಗಮನಿಸಿರಿ. മോശ ആ ദേശത്തേക്ക് എന്നിട്ട് ಮೋಶೆ ಆ ದೇಶಕ್ಕೆ ಹೋಗಿ അല്ലെങ്കിൽ ഫറവോന്റെ അടുത്ത് എന്നിട്ട് ಫರೋಹನ ಹತ್ತಿರ ಹೋಗಿ ഫറവോനെ ಫರೋಹನನೇ ദയവ് ചെയ്ത് ದಯಮಾಡಿ ഇങ്ങനെയൊക്കെ ഒന്ന് ചെയ്യണം, ಈ ಸ್ವಲ್ಪ ಕೆಲಸ ಮಾಡಬೇಕು, നിങ്ങൾ ഉപദ്രവിക്കരുത് ನೀ ನಮ್ಮನ್ನು ಉಪದ್ರವಿಸಬಾರದು എന്നൊന്നും പറഞ്ഞില്ല. ಆ ರೀತಿಯಲ್ಲಿ ಏನು ಹೇಳಲಿಲ್ಲ. നേരെ ചെന്നിട്ട് ನೇರವಾಗಿ ಹೋಗಿ രാജാവിന്റെ അടുത്ത് ರಾಜನ ಬಳಿಗೆ ಹೋಗಿ കൊട്ടാരത്തിനകത്ത് ಅರಮನೆಯಲ್ಲಿ ഇന്നുവരെ ಇಲ್ಲಿಯವರೆಗೂ ചെന്ന ലെറ്ററുകളെല്ലാം ಇಲ್ಲಿಯವರೆಗೂ ಹೋಗಿ ಮುಟ್ಟಿದಂತ ಎಲ್ಲಾ ಲೆಟರ್ಗಳು റിക്വസ്റ്റ് ലെറ്ററുകളാണ്. ರಿಕ್ವೆಸ್ಟ್ ಲೆಟರ್ಗಳಾಗಿತ್ತು. ഇതുവരെ ചെന്നതെല്ലാം ಇಲ್ಲಿಯವರೆಗೂ ಹೋದದೆಲ್ಲವೂ അങ്ങൂന്നേന്ന് വിളിച്ചോണ്ട്, ಅಯ್ಯೋ ದಯಮಾಡಿ ನಮಗೆ രാജാവേ എന്ന് വിളിച്ചോണ്ട്, ಅರಸನೇ ಅಂತ ಹೇಳಿ അപേക്ഷയും കൊണ്ട് ചെന്നവരെ മാത്രമേ കൊട്ടാരം കണ്ടിട്ടുള്ളൂ. ಅಪೇಕ್ಷೆಯಿಂದ ಹೋದವರನ್ನು ಮಾತ್ರ ಆ ಒಂದು ಅರಮನೆಯು ಸ್ವೀಕರಿಸಿರುತ್ತದೆ. പക്ഷേ ആ ചരിത്രത്തെ ദൈവിക പദ്ധതി ഒന്ന് വഴിമാറ്റി. ಆದರೆ ಚರಿತ್ರೆಯನ್ನೇ ದೇವರ ಪದ್ಧತಿಯು ಒಂದು ಬದಲಾಯಿಸಿತು. ദേ ഇറങ്ങി വരുന്നൊരുവൻ ಈಗ ಇಳಿದು ಬರುತ್ತಿದ್ದಾನೆ ಒಬ್ಬನು, മരുഭൂമിയിൽ നിന്ന് കയറി വരുന്നവനെ പോലെ. ಮರುಭೂಮಿಯಲ್ಲಿ ಹತ್ತಿ ಬರುವ ರೀತಿಯಲ್ಲಿ അതേ മരുഭൂമിയിൽ നിന്ന് തന്നെ ಅದೇ ಮರುಭೂಮಿಯ ಮೂಲಕವಾಗಿ ആമേൻ അഗ്നി ദർശനവുമായി, ಅಗ್ನಿ ದರ್ಶನವನ್ನು ಕಂಡವನಾಗಿ, മുൾച്ചെടിയുടെ ദർശനവുമായി ಅವನು ಮುಳ್ಳಿನ ಪೊದೆಯಲ್ಲಿ ದರ್ಶನವನ್ನು ಕಂಡು കയറി വരുന്നൊരുത്തൻ. ಒಬ್ಬರು ಇಳಿದು ಬರುತ್ತಿದ್ದಾನೆ. അതെ ഇന്നലകളിൽ കൊലപാതകൻ എന്ന് വിളിച്ച അതേ മണ്ണിലേക്ക് ನಿನ್ನೆ ದಿನದಲ್ಲಿ ಕೊಲೆ ಪಾತಕರು ಹೇಳಿದಂತ ಅದೇ ಮಣ್ಣಿನಲ್ಲಿ അവൻ കയറി ചെന്നിട്ട്, ಆತನ ಹತ್ತಿ ಹೋಗಿ, അല്ലയോ ഫറവോനെ, ಅಲೋ ಫರೋಹನೇ, അവന് നിന്നോടൊരു അപേക്ഷയല്ല പറയാനുള്ളത്, ಇನ್ನು ಆತನ ಬಂದು ನಿನ್ನ ಮುಂದೆ ಹೇಳುವಂತ ಅಪೇಕ್ಷೆಯನ್ನಲ್ಲ, പകരം മഹാരാജാവിന്റെ കൽപ്പന അവൻ പുറപ്പെടുവിച്ചു. ಮಹಾರಾಜನ ಒಂದು ಆಜ್ಞೆಯನ್ನು ಹೊರಡಿಸುತ್ತಿದ್ದಾನೆ. ശുശ്രൂഷകളുടെ വർധനവിന് വിരോധമായി നിൽക്കുന്ന, ಸೇವೆಗೆ ಆ ಒಂದು ಅಭಿವೃದ್ಧಿಗೆ ವಿರುದ್ಧವಾಗಿ ಎದ್ದು ನಿಂತಿರುವಂತಹ, നിന്റെ ശുശ്രൂഷകളുടെ വളർച്ചയ്ക്ക് വിരോധമായി നിൽക്കുന്ന ಸೇವೆಯ ಒಂದೊಂದು ಮಟ್ಟಗಳಿಗೆ ವಿರುದ್ಧವಾಗಿ ಎದ್ದು ನಿಂತಿರುವಂತಹ ദുഷ്ട പദ്ധതികളെ നോക്കി ದುಷ್ಟ ಪದ್ಧತಿಗಳನ್ನು ನೋಡಿ നീ അപേക്ഷിക്കരുത്. ನೀನು ಅಪೇಕ್ಷಿಸಬಾರದು. പകരം അധികാരത്തോടെ കൽപ്പിക്കുക. ನಂತರ ಅಧಿಕಾರದ ನೀನು ಮಾತನಾಡು. ഇന്ന് പകരം എത്ര പേരുണ്ട് അധികാരമുള്ളവർ? ಈ ಬೆಳಗಿನ ವೇಳೆ ಎಷ್ಟು ಜನ അധികാരമുള്ള എത്ര പേരുണ്ട്? ಅಧಿಕಾರವಿರುವವರು ಎಷ್ಟು ಜನ ಇದ್ದೀರಿ? കൽപ്പിക്കുക. ನಾಲಿಗೆ ಮೂಲಕವಾಗಿ ಒಂದು ಕಲ್ಪಿಸಿರಿ. നാവെടുത്ത് കൽപ്പിക്കുക. ನಾಲಿಗೆ ಮೂಲಕವಾಗಿ ಒಂದು ಕಲ್ಪಿಸಿರಿ. ധൈര്യത്തോടെ കൽപ്പിക്കുക. ಧೈರ್ಯವಾಗಿ ಕಲ್ಪಿಸಿರಿ. വിട്ടുപോകാൻ കൽപ്പിക്കുക. ಬಿಟ್ಟು ಹೋಗುವುದಕ್ಕೆ ಕಲ್ಪಿಸಿರಿ. വിട്ടയക്കാൻ കൽപ്പിക്കുക. ಬಿಟ್ಟು ಕೊಡುವುದಕ್ಕೆ കൽಪಿಸಿರಿ. ഇന്ന് പകൽ എത്ര പേർ പ്രാക്ടീസ് ചെയ്യും? ಈ ಬೀಜದಿಂದ ಎಷ್ಟು ಜನ ಅದನ್ನು ಪ್ರಾಕ್ಟೀಸ್ ಮಾಡುತ್ತೀರಿ? ഇന്ന് പകൽ എത്ര പേരെല്ലാം നാവെടുത്ത് പറയും? ಈ ಬೆಳಗಿನ ವೇಳೆ ಎಷ್ಟು ಜನ ಅದು ನಾಲಿಗೆ ಮೂಲಕವಾಗಿ ಅಪೇಕ್ಷೆ ಮಾತನಾಡುತ್ತೀರಿ? സുന്ദരമെന്ന ദേവാലയ ഗോപുരത്തിന്റെ പടിക്കൽ, ಸುಂದರವಾದಂತ ದೇವಾಲಯದಲ್ಲಿ ಸುಂದರವೆಂಬ ಆ ಒಂದು ಮಂಟಪದ ದ್ವಾರದಲ್ಲಿ പത്രോസിന്റെ വായിന്ന് മുഴങ്ങിക്കേട്ട ശബ്ദം, ಪೇತ್ರನ ಬಾಯಿಂದ ಬಂದಂತ ಒಂದು ಶಬ್ದ, എനിക്ക് വെള്ളിയില്ല, ನನಗೆ ಬೆಳ್ಳಿ ಇಲ್ಲ, എനിക്ക് പൊന്നില്ല, ನನಗೆ ಬಂಗಾರವಿಲ್ಲ, ഒരുപക്ഷെ ബാങ്കിൽ ബാലൻസ് ಒಂದು കുറവായിരിക്കാം, ಪಕ್ಷ ನನ್ನ ಬ್ಯಾಂಕಿನಲ್ಲಿ ಬ್ಯಾಲೆನ್ಸ್ ಕಡಿಮೆ ಆಗಿರಬಹುದು. ഇന്നലെകളുള്ള പല സപ്പോർട്ടുകളും നിന്ന് കാണാം. ನಿನ್ನೆ ದಿನದಲ್ಲಿ ಬಂದಂತ ಎಲ್ಲಾ ಸಪೋರ್ಟ್ಗಳು ನಮಗೆ ವಿರುದ್ಧವಾಗಿ പക്ഷേ ನಿಂತಿರಬಹುದು. എനിക്കൊന്നുണ്ട്, ಆದ್ರೆ ನನಗೆ ಒಂದು ಮಾತ್ರ ಇದೆ, ഒന്നുണ്ട്,
ನನಗೆ ಒಂದು ಮಾತ್ರವಿದೆ, അത് യേശുവിന്റെ ಅದು നാമമാണ്. ಯೇಸುವಿನ ನಾಮ ಮಾತ್ರ. എനിക്കുള്ളത് ഞാൻ നിനക്ക് തരുന്നു. ನಾನು ಇರುವಂತದ್ದು ನಾನು ನಿನಗೆ ಕೊಡುತ್ತೇನೆ. നാസറേയനായ യേശുവിൻ നാമത്തിൽ ಯೇಸುವಿನ ನಾಮದಲ್ಲಿ എഴുന്നേറ്റ് നടക്കാം. ಎದ್ದು ನಡೆದಾಡು. യേശുവിൻ നാമത്തിൽ ಯೇಸುವಿನ ನಾಮದಲ್ಲಿ ആ ശബ്ദം ഈ ആലയത്തിൽ ഞാൻ കൈമാറുന്നു. ಆ ಶಬ್ದವನ್ನು ಯೇಸು ನಾಮದ ಈ ಆಲಯದಲ್ಲಿ ವರ್ಗಾಂತರ ಮಾಡುತ್ತಿದ್ದೇನೆ. ഇതിനകത്തുള്ള രോഗശക്തികളെ ಇಲ್ಲಿರುವ ಎಲ್ಲ ರೋಗ ಶಕ್ತಿಗಳು നോക്കി ഞാൻ യേശുവിൻ നാമത്തിൽ കൽപ്പിക്കുന്നു. ನೋಡಿ ಕಲ್ಪಿಸುತ್ತಿದ್ದೇನೆ. Heal in the name of Jesus. ಯೇಸುವಿನ ನಾಮದಲ್ಲಿ ಗುಣವಾಗಲಿ. Get healed in the name of Jesus. ಯೇಸುವಿನ ನಾಮದಲ್ಲಿ ಗುಣವನ್ನು യേശുവിൻ നാമത്തിൽ ಹೊಂದಿಕೊಳ್ಳಿರಿ. സൗഖ്യമാകട്ടെ. ಸೌಖ್ಯವಾಗಲಿ ಎಂದು ಸೌಖ್ಯವಾಗತ್ತೆ. ಸೌಖ್ಯವಾಗಲಿ. ഹൗറാബാന ഹതനഗടഗസ്. ಇತಬಾನ ಜಗದ ಬರ ತುರಿಯ ತಲ್ಮನ ಹಂಸಿಯಾತನ. ರೀಮಾನ ഹരകമന ഹംതലഗടഗസ്. യേശുവിನ നാമದಲ್ಲಿ, യേശുವಿನ യസറകമന നാമದಲ್ಲಿ, ഹംസിയ. ആത്മാവിൽ പ്രതികരിക്കുന്നവർക്കായി, ಆತ್ಮದಲ್ಲಿ ಪ್ರತಿಕ್ರಿಯಿಸುವವರಿಗಾಗಿ, ആത്മാവിൽ ആരാധിക്കുന്നവർക്കായി, ಆತ್ಮದಲ್ಲಿ ആരാധിಸುವವರಿಗಾಗಿ ഞാൻ ദൈവത്തിന് സ്തോത്രം ದೇವರಿಗೆ ചെയ്യുകയാണ്. ಸ್ತೋತ್ರ ಸಲ್ಲಿಸುತ್ತೇನೆ. ഓ, നിങ്ങളുടെ മേൽ ദൈവത്തിന്റെ ശക്തി വെളിപ്പെടും. ನಿಮ್ಮ ಮೇಲೆ ದೈವಿಕವಾದಂತಹ ಕಾರ್ಯ ಪ್ರಕಟವಾಗುತ್ತಿದೆ. അത്യുന്നതന്റെ ശക്തി നിന്റെ മേൽ നിഴലിടും. ಅತ್ಯುನ್ನತವಾದಂತಹ ಶಕ್ತಿಯ ನೆರಳು ನಿಮ್ಮ ಮೇಲೆ ಬೀಳುತ್ತಿದೆ. ഇന്ന് പകൽ സ്വർഗ്ഗം ചിലത് ചെയ്യും. ಇಲ್ಲಿಯವರೆಗೂ ಸ್ವರ್ಗವು ನಿಮಗೋಸ್ಕರ ಕೆಲಸ ಮಾಡುತ್ತದೆ. ബലഹീനനായ എന്റെ പ്രാർത്ഥനയുടെ പ്രാഗൽഭ്യമല്ല, ಬಲಹೀನನಾದಂತ ನನ್ನ ಪ್ರಾರ್ಥನೆಯ ಬಲದಿಂದ ಅಲ್ಲ, പകരം സ്വർഗ്ഗം ഇന്ന് പകൽ അത്ഭുതം ചെയ്യും. ಆದರೆ ಸ್ವರ್ಗವು ನಿಮಗೋಸ್ಕರವಾಗಿ ಅದ್ಭುತಗಳನ್ನು ಮಾಡುವುದಾಗಿದೆ. ഈ ശബ്ദം കേൾക്കുന്ന, ಈ ಶಬ್ದವನ್ನು ಕೇಳುತ್ತಿರುವಂತಹ, ഈ ശബ്ദം ഭാവിയിൽ കേൾക്കാൻ പോകുന്ന ಈ ಶಬ್ದವನ್ನು ಭವಿಷ್ಯದಲ್ಲಿ ಕೇಳಲು ಹೋಗುತ್ತಿರುವಂತಹ ജനത്തിന്റെ മേൽ ഈ ശബ്ദം കേൾക്കുമ്പോൾ ಜನರ ಮೇಲೆ ಈ ಶಬ್ದವು ಬೀಳುವಾಗಲೇ ദൈവ പദ്ധതി ഇറങ്ങി ചെല്ലേണ്ടതിന്, ದೇವರ ಕಾರ್ಯಗಳು, ದೇವರ ಪದ್ಧತಿಗಳು ಅವರ ಜೀವಿತದಲ್ಲಿ ಪ್ರಕಟವಾಗಲಿ. സകല പരിഹാരങ്ങൾക്കും ഉത്തരമായ ಸಕಲ ಪರಿಹಾರಕ್ಕೆ ಉತ್ತರವಾಗಿರುವಂತಹ സാക്ഷാൽ ക്രിസ്തുവിനെ ಸಾಕ್ಷಾತ್ ಕ್ರಿಸ್ತನನ್ನು ഹൃദയത്തിനകത്തേക്ക് സ്വർഗം വയ്ക്കേണ്ടതിന് ಹೃದಯದಲ್ಲಿ, ಸ್ವರ್ಗವು ಅವರ ಹೃದಯದಲ್ಲಿ ಹಾಕುವ ಹಾಗೆ അടിയൻ പ്രാർത്ഥിക്കുന്നു. ಕರ್ತನೇ, ನಾನು ಸೇವಕನಾದಂತ ನಾನು ಪ್ರಾರ್ಥಿಸುತ್ತಿದ್ದೇನೆ. വിശ്വസിക്കുന്ന ദൈവത്തിന് സ്തോത്രം ചെയ്യുക. ನಂಬುವಂತ ದೇವಜನರು ಮಾತ್ರ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. മടങ്ങി വരട്ടെ. ಹಿಂತಿರುಗಿ ಬರುತ್ತೇನೆ. ഇവൻ ഉദരത്തിൽ ഉരുവായി. ಆತನ ಗರ್ಭದಲ್ಲಿ ರೂಪಿತವಾಗುತ್ತಿದ್ದನು. ശ്രദ്ധിക്കണമേ, അവന്റെ വർധനവിനെ കണ്ട് തകർക്കാൻ നിൽക്കുന്ന മേഖലകൾ ഉണ്ടായി. ಆತನ ಬೆಳವಣಿಗೆಯನ್ನು ಕಂಡು ಆತನನ್ನು ಹೇಗಾದ್ರೂ ನಾಶ ಮಾಡಬೇಕು ಅಂತೇಳಿ ಯೋಚಿಸುತ್ತಿದ್ದಂತ ಒಂದು ಗೂಢಾಲೋಚನೆ ಇತ್ತಲ್ಲಿ. നീ ഓരോന്ന് പുതിയത് ചെയ്യുമ്പോഴും, ನೀನು ಒಂದೊಂದು ಹೊಸತನ್ನು ಮಾಡುವಾಗ, ഓരോ തലത്തിലും വർദ്ധിക്കുമ്പോ ನೀನು ಅಭಿವೃದ್ಧಿ ಆಗುತ್ತಾ ಬರುವುದನ್ನು ಕಂಡು വിരോധമായിട്ട് വരുന്നു. ವಿರೋಧವಾಗಿ ಅನೇಕರು ಎದ್ದು ಬರುತ್ತಾರೆ. എന്നെ ചിന്തിപ്പിച്ചൊരു കാര്യം, ನನಗೆ ಆಲೋಚನೆ ಮಾಡೋದಕ್ಕೆ ಬಂದಂತ ಒಂದು ಕಾರ್ಯ, പാസ്റ്റർ, ഈ ജനം വർദ്ധിച്ചതും ഇവൻ എന്തെങ്കിലുമൊക്കെ ദൈവപദ്ധതി വെളിപ്പെട്ടതും ഒന്നും ഫറവോന്റെ പോക്കറ്റിലെ പൈസ ഉണ്ടല്ല. ಇವರು ಅಭಿವೃದ್ಧಿ ಆದದ್ದು, ಇವರು ಹೆಚ್ಚುತ್ತಾ ಬಂದದ್ದು ಫರೋಹನ ಪಾಕೆಟ್ ಅಲ್ಲಿ ಇದ್ದಂತ ಹಣದ ಮೂಲಕವಾಗಿ ಹೆಚ್ಚಾಗಲಿಲ್ಲ. ಮತ್ತೆ ಅವರ ಅಭಿವೃದ್ಧಿ ಆಶೀರ್ವಾದ ಹೊಂದಲೂ ಇಲ್ಲ. എന്റെ കൂടെ ഉണ്ടോ നിങ്ങൾ? ನೀವೆಲ್ಲ ನನ್ನ ಜೊತೆಯಲ್ಲೇ ಇದ್ದೀರಾ ತಾನೆ? അല്ല, ഇപ്പൊ വേണേ അങ്ങനെ വേണേ പറയാം, അല്ല വേണേ അങ്ങനെ പറയാം. ಬೇಕಾದ್ರೆ ಹಾಗೆ ಹೇಳ್ಕೊಳ್ಬಹುದು. എന്റെ കയ്യിലെ പൈസ കൊണ്ടാവും ഇങ്ങനെയൊക്കെ വന്നേ. ಓ, ನನ್ನ ಕೈಯಲ್ಲಿ ಪೈಸಾ ತಗೊಳ್ಳೋದಕ್ಕಾಗಿ ನೀವು ಬಂದ್ರ? ഞാൻ അവനെ വളർത്തിയെടുത്തോണ്ട് വന്നേ. ನಾನು ಅವರನ್ನೆಲ್ಲ ಬೆಳೆಸಿಕೊಂಡು ಬಂದದ್ದು. ഞാനൊരു പുസ്തകത്തിൽ വായിച്ചത്, ನಾ ಒಂದು ಪುಸ್ತಕದಲ್ಲಿ ಓದಿದ್ದು, അവരൊക്കെ ഒരു ദിവസം കുടിക്കാൻ കൊടുക്കുന്ന വെള്ളത്തിന്റെ അളവ് ഞാൻ വായിച്ചു. ಅವರಿಗೆ ಒಂದು ದಿನ ಕುಡಿಯುವುದಕ್ಕಾಗಿ ಆ ಒಂದು ನೀರು ಕೊಡ್ತಾ ಇದ್ರು, ಅದರ ಅಳತೆ, ಅದರ ಬೆಲೆ ಎಷ್ಟು ಅಂತ ಹೇಳಿದ್ದಾರೆ. ನಾವು ಒಂದು ಪುಸ್ತಕದಲ್ಲಿ ಓದಿದ್ದು. എന്നെ ചിന്തിപ്പിച്ചത്, ನನಗೆ ಚಿಂತೆಗೆ ಒಳಪಡಿಸಿದ್ದು, ഇവരുടെ ജോലി കട്ട കുഴയ്ക്കുക. ಇವರ ಒಂದು ಕೆಲಸ ಬಹಳ ಕಠಿಣಕರವಾಗಿತ್ತು. കട്ട കുഴയ്ക്കുക, കട്ട ಬ್ರಿಕ್ಸ್. ಅವರು ಇಟ್ಟಿಗೆಯನ್ನು ಮಾಡುತ್ತಿದ್ದರು, ഊഴിയ വേല ചെയ്യുക. ಅವರು ಬಹಳ ಕಠಿಣವಾದಂತ ಕೆಲಸ ಮಾಡುತ್ತಿದ್ದರು. അപ്പൊ എന്തായാലും ഇവിടെ ഉടുപ്പി പുട്ടുണ്ടോ? ಪುಟ್ಟು ഉണ്ടോ? ಪುಟ್ಟು ಉಂಟು. പുട്ടിന് വെള്ളം ഒഴിക്കുന്നതെന്ന് പറഞ്ഞാൽ നനയ്ക്കത്തേ ഉള്ളൂ. ಪುಟ್ಟು ಅಂದ್ರೆ ಅದು ಅಕ್ಕಿಯಿಂದ ಮಾಡ್ತಾರಲ್ಲ ಪುಟ್ಟು, ತೆಂಗಿನಕಾಯಿ ಮತ್ತೆ ಅಕ್ಕಿಯಿಂದ ಮಾಡುವಂತದ್ದು ಒಂದು ಪುಟ್ಟು ಅಂತೇಳಿ. നനയ്ക്കത്തേ ഉള്ളൂ. ಅದು ಸ್ವಲ್ಪ ನೀರು ಕೊಡುವುದಾದ್ರೆ ಸ್ವಲ್ಪ ಅದು ತೇವ ಆಗ್ತದೆ ಅಷ್ಟೇ. പക്ഷെ ചപ്പാത്തിക്കാണ് കുഴയ്ക്കണം. ಆದ್ರೆ ಚಪಾತಿಗಾದ್ರೆ ತುಂಬಾ ನೀರು ಬೇಕು ಅದನ್ನು ಇದು ಮಾಡುವುದಕ್ಕಾಗಿ, ಕಲಿಸುವುದಕ್ಕಾಗಿ. നിങ്ങൾ ഇങ്ങനെ നോക്കുന്നു, ನೀವ್ ಯಾಕೆ ಈ ರೀತಿಯಲ್ಲಿ ನೋಡ್ತಾ ಇದ್ದೀರಾ? സമയം 1:15 ಸಮಯ 1 ಕಾಲ ಆಯ್ತು. നിങ്ങൾ ഇപ്പൊ ചപ്പാത്തിയുടെ കാര്യമാണോ പറയുന്നത്? ಏನ್ ಪಾಸ್ಟರ್ ನೀವು ಇವಾಗ ಚಪಾತಿ ಕೆಲಸ ಹೇಳ್ತಾ ಇದ್ದೀರಾ? ಹಲೋ, ഈ സമയത്ത് നിങ്ങൾ പറയണം, ಈ ಸಮಯದಲ್ಲಿ ನೀವು ಹೇಳ್ಬೇಕು, മനുഷ്യൻ അപ്പം കൊണ്ട് മാത്രമല്ല, ಮನುಷ್ಯರು ರೊಟ್ಟಿದಿಂದ ಮಾತ್ರಕ್ಕೆ ಜೀವಿಸುವುದಿಲ್ಲ. ബൈബിളിലെ വാക്ക് മാറ്റില്ല, ಸತ್ಯವೇದಲ್ಲಿರುವಂತಹ ಮಾತನ್ನು ಬದಲಾಯಿಸಬಾರದು. മനുഷ്യൻ ചപ്പാത്തി കൊണ്ട് മാത്രമല്ല. ಈಗ ನೀವು ನೆನೆಸ್ಕೊಳ್ಬೇಕು, ಮನುಷ್ಯನ ಚಪಾತಿ ತಿಂದ ಮಾತ್ರಕ್ಕೆ ಜೀವಿಸುವುದಿಲ್ಲ, ദൈവവചനം കൊണ്ടും ದೇವರ ವಾಕ್ಯದ ಮೂಲಕವಾಗಿ ಬರುವಂತಹ ಒಂದೊಂದು ಮಾತಿನಿಂದಲೂ ಜೀವಿಸುತ್ತಾನೆ. ചിലരെന്നെ ഇങ്ങനെ നോക്കുന്നു, ಕೆಲವೊಬ್ರು ಈ ರೀತಿಯಲ್ಲಿ ಹೊರಗಣ್ಣಲ್ಲಿ ನೋಡ್ತಾರೆ. നീ നിർത്തിയിട്ട് ചപ്പാത്തി തിന്നാൻ വേണ്ടി ഞാൻ ഇരിക്കുക. ಅಯ್ಯೋ, ನೀನ್ ನಿಲ್ಲಿಸು ಸಾಕು, ನಾ ಹೋಗಿ ಚಪಾತಿ ಮಾಡ್ಕೊಂಡು ತಿಂತೇನೆ ಅಂತ ಹೇಳಿ. ഹലോ ಹಲೋ, പറഞ്ഞതിന്റെ അർത്ഥം
ಅದರ ನಾನು ಹೇಳಿಕೊಂಡು ಬರುತ್ತಿರುವಂತ ಅರ್ಥ കുഴയ്ക്കാൻ വെള്ളം അധികം വേണം. ಅದು ಕಲಿಸುವುದಕ್ಕಾಗಿ ತುಂಬಾ ನೀರು ಬೇಕು. കട്ട കുഴയ്ക്കുക എന്ന് പറഞ്ഞാൽ എളുപ്പമുള്ള വിഷയമല്ല, വെള്ളം വേണമെന്ന് ഞാൻ പറഞ്ഞതിന്റെ അർത്ഥം. ಹಾಗಾದ್ರೆ ಇಟ್ಟಿಗೆ ಮಾಡೋದಕ್ಕಾಗಿ ಬಹಳ ನೀರು ಅಗತ್ಯವಾಗಿ ಬೇಕು ಅಂತ ಹೇಳಿ ನಾ ಹೇಳ್ಕೊಂಡು ಬರ್ತಾ ಇರುವಂತದ್ದು. വായിച്ചതിന്റെ അകത്ത് ನಾನು ಅಲ್ಲಿ ಓದಿಕೊಂಡು ಬಂದಂತ ಒಂದು ಧ್ಯಾನಿಸಿಕೊಂಡು ಬಂದಂತ ಆ ಒಂದು ಪುಸ್ತಕದಲ್ಲಿ ಒಂದು ಪುರುಷನು ഒരു ദിവസം താൻ കുഴയ്ക്കുന്ന കട്ട കുഴയ്ക്കാൻ ആവശ്യമായ വെള്ളത്തിന്റെ ಒಂದು ವ್ಯಕ್ತಿ ಅವತ್ತು ಆ ಒಂದು ಇಟ್ಟಿಗೆ ಮಾಡುವುದಕ್ಕಾಗಿ ಆತನು ಕಲಿಸುವಂತ ಆ ಒಂದು ಮಣ್ಣಿಗೆ ಬೇಕಾದಂತ ನೀರು ಎಷ್ಟು ಅಂತ ಹೇಳಿದರೆ 1% പോലും അവന് കുടിക്കാൻ കൊടുത്തിരുന്നില്ല. 1% ಸಹ ಅವರು ಕುಡಿಯುವುದಕ್ಕೆ ಅವರು ಕೊಡ್ತಾ ಇರಲಿಲ್ಲ. അതുപോലെ പ്രതിസന്ധി, ಅಷ್ಟು ಪರಿಸ್ಥಿತಿ ಕಠಿಣವಾಗಿತ್ತು. പറയുന്നൊടനെ ഇവര് വേറെ രാജ്യത്താ. ನೋಡುದಾದ್ರೆ ಇವರು ಬೇರೆ ದೇಶದವರು. നമ്മുടെ ഭാഷയെ പറഞ്ഞാൽ ഇവിടുത്തുകാരൊക്കെ പറയും ഗൾഫിലാണ്. ನಮ್ಮ ಈ ಭಾಷೆಯಲ್ಲಿ ನಾವು ಹೇಳುವುದಾದ್ರೆ ಅವರೆಲ್ಲ ಗಲ್ಫಿನವರು. നാളെ ഒരു പക്ഷെ മീഡിയയിൽ കൂടെ ഗൾഫിൽ ഇരുന്ന് കേൾക്കുന്ന ആരെങ്കിലും ഉണ്ടെങ്കിൽ, ನಾಳೆ ದಿನದಲ್ಲಿ ನಮ್ಮನ್ನು ಮೀಡಿಯಾ ಮೂಲಕವಾಗಿ ವೀಕ್ಷಿಸುತ್ತಾ ಇರುವವರು ಯಾರೇ ಇದನ್ನು ಕೇಳುತ್ತಾ ಇರುವುದಾದ್ರೆ നാട്ടുകാര് നോക്കുമ്പോ നീ പുറത്താ, ನೀ ಊರಿನವರೆಲ್ಲರೂ ನಿನ್ನನ್ನು ನೋಡುವಂತದ್ದು ನೀ ವಿದೇಶದವನಾಗಿ. പക്ഷെ നിനക്ക് നേരെ കുടിക്കാൻ വെള്ളം പോലും കിട്ടുന്നില്ലെന്ന് സ്വർഗം അറിയുന്നുണ്ട്. ಆದರೆ ನಿನಗೆ ಕುಡಿಯುವುದಕ್ಕೂ ಸಹ ಕೆಲವೊಮ್ಮೆ ನೀರು ಸಿಗುತ್ತಾ ಇಲ್ಲ ಅಂತ ಹೇಳಿ ಸ್ವರ್ಗವು ನಿನ್ನನ್ನು ನೋಡ್ತಾ ಇದೆ. ഒരു സ്തോത്രം പറയാൻ ಒಂದು പറ്റും. ಸ್ತೋತ್ರ ಹೇಳೋಣ. സ്വർഗം പറയുകയാ, ಆದ ಸ್ವರ್ಗ ಹೇಳುತ್ತಿದೆ, എന്റെ ജനത്തിന്റെ കഷ്ടത ഞാൻ കണ്ടു, ನನ್ನ ಜನರ ಕಷ್ಟವನ್ನು ನಾನು ಕಂಡಿದ್ದೇನೆ, ഊഴിവിചാരകന്മാർ നിമിത്തമുള്ള നിലവിളി ഞാൻ കേട്ടു. ಅಯ್ಯೋ ಇವರು ಪಡುತ್ತಿರುವಂತಹ ಈ ಒಂದು ಕೂಗು ನನ್ನ ಕಿವಿಗೆ ಬಿದ್ದಿದೆ എന്ന് പറഞ്ഞാൽ ആവശ്യത്തിന് ആഹാരമില്ലാതെ, ಅಯ್ಯೋ ಅಗತ್ಯಕ್ಕೆ ಬೇಕಾದಂತ ಆಹಾರ ಸಹ ಇವರಿಗೆ ಸಿಗದೆ, കുടിക്കാൻ വെള്ളമില്ലാതെ, ಕುಡಿಯುವುದಕ್ಕೆ ನೀರು ಸಹ ಸಿಗದೆ, ഒന്നുകൂടെ പറഞ്ഞാൽ ಇನ್ನೊಂದು ಹಾಳಿಕೆನ ಹೇಳುವುದಾದರೆ ಸಂಬಳವಿಲ್ಲದೆ പ്രതിസന്ധിയിലൂടെ അവൻ കടന്നു പോകുകയാണ്. ಬಿಟ್ಟಿ ಕೆಲಸಗಳನ್ನು ಮಾಡುತ್ತಾ ಅವರು ಪರಿಸ್ಥಿತಿ ಕಠಿಣಕರವಾಗಿ ಹೋಗುತ್ತಾ ಇತ್ತು. ചിന്തിപ്പിച്ചൊരു കാര്യം, ನನಗೆ ಚಿಂತೆಗೆ ಒಳಪಡಿಸಿದಂತ ಕಾರ್ಯವೇನೆಂದರೆ പ്രതിസന്ധി വന്നപ്പോ, ಇಷ್ಟು ಸಮಸ್ಯೆಗಳು ಬಂದಾಗಲೂ ಸಹ ഇന്നത്തെ കാലഘട്ടം ചേർത്തെന്ന് പറഞ്ഞാൽ, ಈ ಕಾಲಘಟ್ಟಕ್ಕೆ ನಾನು ಅನುವಾದಿಸಿ ನಾ ಹೇಳುವುದಾದರೆ, സാമ്പത്തിക മാന്യം വന്നാൽ, ಸಾಂಪತ್ತಿಕವಾದಂತ ಒಂದು ದೊಡ್ಡ ಸ್ಥಿತಿ ಬಂದರೆ, ഡൽഹി ഇരുന്നുകൊണ്ട് കുറെ കറൻസി നിരോധിച്ചപ്പോ, ಡೆಲ್ಲಿಯಿಂದ ಒಂದು ಕರೆನ್ಸಿಗಳೆಲ್ಲ ನಿಷೇಧಿಸಿದಾಗ, ഇഷ്ടംപോലെ കറൻസി നിരോധിച്ചപ്പോ, ಇಷ್ಟ ಇರುವಂತ ರೀತಿಯಲ್ಲಿ ಕರೆನ್ಸಿಗಳನ್ನೆಲ್ಲ ನಿಷೇಧಿಸಿದಾಗ ഫറവോൻ ഓർത്തു അതോടുകൂടെ തീർന്നെന്ന്. ಫರೋಹನ ನೆನೆಸಿದ್ದು ಅಲ್ಲಿಗೆ ಮುಗಿಯಿತು. കറൻസി നിരോധിച്ചതിന്റെ പിറ്റേ ദിവസം അടുത്ത ബിൽഡിങ്ങിന് ഫൗണ്ടേഷൻ ഇട്ട് സ്വത്രം പറഞ്ഞു. ಕರೆನ್ಸಿ ನಿಷೇಧಿಸಿದ ಕೂಡಲೇ ನಾವು ಬೇರೆ ಒಂದು ಬೇರೆ ಒಂದು ಕೆಲಸಕ್ಕೋಸ್ಕರವಾಗಿ ಫೌಂಡೇಶನ್ ಹಾಕಿದೆವು. പറഞ്ഞതിന്റെ അർത്ഥം, ನಾನು ಹೇಳುತ್ತಾ ಬರುವಂತಹ ಕೆಲಸವೇನೆಂದರೆ, ഫറവോന്റെ കയ്യിലെ ഒന്നും കൊണ്ടല്ല, ಬರ್ತಾ ಇರುವಂತದ್ದು ಬೆಳೆಯುತ್ತಾ ಇರುವಂತದ್ದು ಫರೋವನ ಕೈಯಿಂದ ಬರುತ್ತಿರುವಂತಹ ಒಂದು ಹಣದ ಮೂಲಕವಾಗಿ ಅಲ್ಲ. എടാ, എന്റെ വളർച്ച നിന്റെ കയ്യിലല്ല. ಅಲೋ, ನನ್ನ ಬೆಳವಣಿಗೆ ನಿನ್ನ ಕೈಯಲ್ಲಿ ಅಲ್ಲ. നിന്റെ കൈ കൊണ്ടല്ല ഞാൻ വളരുന്നത്. ನಿನ್ನ ಕೈಯಲ್ಲಿ ಬರುತ್ತಿರುವಂತಹ ಸಂಬಳದಿಂದ ಅಲ್ಲ ನಾನು ಬೆಳೆಯುತ್ತಾ ಇರುವಂತದ್ದು. നിന്റെ സമ്പത്ത് എനിക്ക് വേണ്ടെന്ന്, ಸಂಪತ್ತು ನನಗೆ ಬೇಡ. നീ തരുന്ന മാന്യത എനിക്ക് വേണ്ടെന്ന്, ನೀನು ಕೊಡುವಂತ ಮಾನ್ಯತೆ ಸಹ ನನಗೆ ಬೇಡ. തന്റെ ഇടത്തോടെ പറയാൻ എത്ര പേരുണ്ടെന്ന് ಆ ರೀತಿಯಲ್ಲಿ ಎದೆ ತಟ್ಟಿಕೊಂಡು ಹೇಳುವವರು ಎಷ್ಟು ಜನ ಇದ್ದಾರೆ? ಆಮೆನ್. ലോകം നോക്കുമ്പോ എടാ ഇവൻ എന്തെല്ലാം കുറച്ചിട്ട് വളരുന്നേ ഉള്ളൂ. ಅಯ್ಯೋ, ಲೋಕ ನೆನೆಸದೆ ಇವನಿಗೆ ಎಷ್ಟೆಲ್ಲ ಉಪದ್ರ ಕೊಟ್ಟರು ಇವನು ಬೆಳೆಯುತ್ತಾನೆ ಇದ್ದಾನೆ, വളർന്നുകൊണ്ടിരിക്കുക, ಬೆಳೆಯುತ್ತಲೇ ಇದ್ದಾನೆ. അവസാനം അവന് മനസ്സിലായി. ನಂತರ ಅವರಿಗೆ ಗೊತ್ತಾಯ್ತು, ഇപ്പൊ ആണെങ്കിൽ ഉടുപ്പിയിൽ അല്പം മാന്യതയൊക്കെ എനിക്കുണ്ട്. ಹಾಗಾದ್ರೆ ಈಗ ಸ್ವಲ್ಪ ಉಡುಪಿಯಲ್ಲಿ ಸ್ವಲ್ಪ ಮಾನ್ಯತೆ ಇದೆ, ഇപ്പൊ കർണാടകയിൽ അല്പം മാന്യതയൊക്കെ ಈಗ ഉണ്ട്. ಕರ್ನಾಟಕದಲ್ಲಿ ಸ್ವಲ್ಪ ಮಾನ್ಯತೆ ಇದೆ. ഇവൻ ഇങ്ങനെ പോയാൽ, ಇವನು ಈ ರೀತಿಯೇ ಹೋದ್ರೆ അവരിൽ ഒരുത്തൻ ಅವರಲ್ಲಿ ಒಬ್ಬನು നാളെ എന്റെ കസാര ನಾಳೆ ನನ್ನ ಆಸನದಲ್ಲಿ ಬಂದು ಕೂತ್ಕೊಳ್ತಾನೆ. ഇങ്ങനെ വളർന്നാൽ, ಇವನು ಈ ರೀತಿಯಲ್ಲಿ ಬೆಳೆದರೆ എന്നേക്കാൾ അവന് മാന്യത ലഭിക്കും. ನನಗಿಂತಲೂ ಹೆಚ್ಚಾಗಿ ಅವನಿಗೆ ಮಾನ್ಯತೆ ഇവൻ ಸಿಗುತ್ತದೆ. ഇങ്ങനെ അങ്ങോട്ട് പ്രവർത്തിച്ചു പോയാൽ, ಇವನು ಈ ರೀತಿಯಲ್ಲಿ ನಡೆದುಕೊಂಡು ಹೋದರೆ സമൂഹം അവന്റെ കൂടെ നിൽക്കും. ಸಮೂಹವೆಲ್ಲ ಅವನ ಜೊತೆ ನಿಲ್ಲುತ್ತದೆ. അതറിഞ്ഞുകൊണ്ട് ಅದನ್ನು ಅರ್ಥಕೊಂಡು അവരെ ഒതുക്കാൻ അവൻ പദ്ധതി ഇട്ടു. ಅವನನ್ನು ನಾಶಪಡಿಸುವುದಕ್ಕಾಗಿ ಆತನು ಬಹಳ ಪ್ರಯತ್ನ ಪಟ್ಟನು. മനസ്സിലാകുന്നവർക്കായി സ്തോത്രം. ಅರ್ಥ ಆಗ್ತಾ ಇರುವವರಿಗಾಗಿ ನಾ ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ദൈവദാസ, ദൂത് മനസ്സിലാകുന്നുണ്ടോ? ಈ ಆಲೋಚನೆ ದೇವ ಸೇವಕರ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? എന്നിലൂടെ ഇടപെടുന്നത് ഇങ്ങനെയാ. ದೇವರ ಆತ್ಮ ನನಗೆ ಆಲೋಚನೆ ಕೊಡ್ತಾ ಇರುವಂತದ್ದು ಈ ರೀತಿಯಲ್ಲಿ വളർച്ച കണ്ട്, ಬೆಳವಣಿಗೆಯನ್ನು ಕಂಡು, വളർച്ച കണ്ട് ಬೆಳವಣಿಗೆಯನ್ನು ಕಂಡು ഒതുക്കാൻ പദ്ധതിയിട്ട് ചില ദേശത്ത് എഴുന്നേൽക്കുന്നത്, ಅಡಗಿಸಿ ಬಿಡಬೇಕು ಅಂತ ಹೇಳಿ ಎದುರಾಗಿರುವಂತ ದೇಶದಲ್ಲಿ ಅನೇಕ ಸಂಗತಿಗಳಿದೆ. സ്വർഗം ഇടപെടുന്നു. ಸ್ವರ್ಗವು ಅಲ್ಲಿ ವ್ಯವಹಾರ ಮಾಡುತ್ತಿದೆ. ബേഥേലിന് അവൻ അടിസ്ഥാനമിട്ടെങ്കിൽ, ಬೇತೇಲಿಗೆ ಅಸ್ತಿವಾರ ಆತನು ಹಾಕಿರುವುದಾದರೆ, സ്വർഗത്തിന്റെ പദ്ധതിയെങ്കിൽ ಸ್ವರ್ಗದ ಪದ್ಧತಿ ಇದಾಗಿರುವುದಾದರೆ രാജാവ് എഴുന്നേൽക്കട്ടെ, ಯಾರೇ ಎದ್ದು ಬರಲಿ, മന്ത്രിമാർ എഴുന്നേൽക്കട്ടെ, ಯಾರೇ ಎದ್ದು ಬರಲಿ, പ്രതിസന്ധികൾ എഴുന്നേൽക്കട്ടെ, ಪರಿಸ್ಥಿತಿಗಳು ಎದ್ದು ಬರಲಿ. ഇസ്രായേലേ നീ വളരും, ಇಸ್ರಾಯೇಲೇ ನೀ ಬೆಳೆದೇ ಬೆಳೆಯುತ್ತಿ, നീ വളരും, ನೀ ಬೆಳೆಯುತ್ತಿ, നീ
മേൽക്കുമേൽ വർദ്ധിക്കും. ನೀ ಮೇಲಕ್ಕೆ ಮೇಲೆ ಬೆಳೆದು ಬಂದೇ ಬರುತ್ತಿ. ಆಮೆನ್. മനസ്സിലാകുന്നവർക്കായി സ്തോത്രം. ಅರ್ಥವಾಗುತ್ತಾ ಇರುವವರಿಗಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. തിരിച്ചറിയുന്നവർക്കായി സ്തോത്രം. ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಿರುವವರಿಗಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. വിശ്വാസത്തോടെ പറ, ನಂಬಿಕೆಯಿಂದ ಆರಿಕೆ ಮಾಡೋಣ. സ്വർഗ്ഗം എന്നെ ചിലത് ഏൽപ്പിച്ചിട്ടുണ്ട്. ಸ್ವರ್ಗವು ನನಗೋಸ್ಕರವಾಗಿ ಕೆಲವನ್ನು ನೇಮಿಸಿಟ್ಟಿದೆ. ഞാൻ ജനിക്കുന്നതിന് മുമ്പേ, ನಾನು ಜನಿಸುವುದಕ್ಕಿಂತ ಮುಂಚಿತವಾಗಿ, ഞാൻ എൻ്റെ അമ്മയുടെ ഉദരത്തിൽ പിണ്ണാഹാരമാകുന്നതിന് മുമ്പേ, ನಾನು ನನ್ನ ತಾಯಿಯ ಗರ್ಭದಲ್ಲಿ ಭ್ರೂಣವಾಗುವುದಕ್ಕಿಂತ ಮುಂಚಿತವಾಗಿ, ഉലക സ്ഥാപനത്തിനു മുമ്പേ, ಅಲ್ಲ ಲೋಕ ಸ್ಥಾಪನವಾಗುವುದಕ್ಕಿಂತ ಮುಂಚಿತವಾಗಿ സ്വർഗ്ഗം എൻ്റെ മേൽ ഒന്ന് എഴുതിയിട്ടുണ്ട്. ಸ್ವರ್ಗವು ನನ್ನ ಮೇಲೆ ಕೆಲವೊಂದನ್ನು ಬರೆದಿಟ್ಟಿದೆ. അതെന്തെന്നറിയാമോ? ಅದು ಏನು ಗೊತ್ತುಂಟಾ? പിശാചേ, നീ കേട്ടുകൊള്ളുക. ಸೈತಾನನೇ, ನೀನು ಚೆನ್ನಾಗಿ ಕೇಳಿಕೋ. ഇതുവരെ കണ്ടത് മാത്രമല്ല, ಇಲ್ಲಿವರೆಗೂ ಕಂಡದು ಮಾತ್ರವಲ್ಲ, കേവലം പല ബിൽഡിങ്ങുകൾ മാത്രമല്ല, ಕೇವಲ ಬಿಲ್ಡಿಂಗ್ಗಳು ಮಾತ್ರವಲ್ಲ, കേവലം ചാരിറ്റി മാത്രമല്ല, ಕೇವಲ ಸಂಸ್ಥೆ ಮಾತ್ರವಲ್ಲ, കേവലം മീഡിയ മാത്രമല്ല, ಕೇವಲ ಮೀಡಿಯಾ ಮಾತ್ರವಲ್ಲ, പകരം ഞാൻ കൂട്ടത്തെ പുറത്തു കൊണ്ടുവരും. ಹೆಚ್ಚಾದ ಜನಸಂಖ್ಯೆ ദേശത്തെ പുറത്തു കൊണ്ടുവരും. ದೇಶವನ್ನು ഞാൻ ಹೊರತರುತ್ತೇನೆ. ജനത്തെ പുറത്തു കൊണ്ടുവരും. ഓ, ജനം ഇന്ന് മുതൽ ആരാധിക്കട്ടെ. ಜನರೆಲ್ಲ ಸೇರಿ ಆರಾಧಿಸುವ. നൃത്തം ചെയ്യാൻ പദ്ധതിയുണ്ട്, നൃത്തം ചെയ്ത് ആരാധിച്ചു. ನೃತ್ಯ ಮಾಡುವುದಕ್ಕೆ ಇಷ್ಟ ಇರುವವರು ನೃತ್ಯ ಮಾಡಿ ದೇವರನ್ನು നിനക്ക് ಆರಾಧಿಸಿರಿ. സ്വാതന്ത്ര്യമുണ്ട്. ಸ್ವಾತಂತ್ರ್ಯವಿದೆ. ഇന്നു പകൽ നീ ജനത്തെ പുറത്തു ಈ കൊണ്ടുവരും. ಬೆಳಗಿನ ವೇಳೆಯಲ್ಲಿ ಜನರನ್ನು ಹೊರತರುತ್ತಿ. ഒരു കൂട്ടത്തെ ക്രിസ്തുവിന് വേണ്ടി പുറത്തു ಒಂದು കൊണ്ടുവരും. ಕೂಟ ಜನರನ್ನು ಕ್ರಿಸ್ತನಿಗಾಗಿ ನೀವು ಹೊರತರುತ್ತಿ. ರಿಬಾಮಮ ರಗನಾದ ರಿಬಲಾದ ರಿಬಲಾವ ಚೌಡರಾದ ರಿದಲಾದ ರಿಬಾಬ ರಿಬಲಾದ ರಿಬಲಾದರೆ ರಿಬಾಬ ಶಗರಾದ ರಿದಲಾದ ಚೌಡರಾದ ರಿಬಾಬಾಬ ರಸ್ಯಾಂತರೋ ರಿಗನಾದ ರಿಬಲಂದರೆ ಚೌಡಲ್ವಾದ ರಿದಲಾದ ರಿಬಾಬಾಬ ರಿಕಲಾದ ರಿಗಲಬರ್ಬ ಚೌಡಲಾದ ರಿಬಾಬಾಬ ಸ್ಯಾಂತರೋ ರಿಬಿಲಿ ದಿಗನ್ಬನ ಜೂಡರಾದ ಚೌಡಲ್ವಾದ ರಿಬಲಬರ್ಬರ ದಿನಗನಗನ ದಿನಗೆ ಚೌಡ ಅರ್ಗಲಾದೆ ರಿಬಾಮಮ ಶಾಕರಾಸ್ಯಾಂತ ರೇಕಲಾತರೋ ರಿಬಾಲ ಶಾಕಮಾನ ಸ್ಯಾಂತ ರೇಬಲಾತು ರೇಬಲ ಫರೋಹನನೇ, ഇന്ന് പകൽ നീ കേട്ടുകൊള്ളുക. ಈ ಬೆಳಗಿನ ವೇಳೆಯಲ್ಲಿ ನೀನು ಚೆನ್ನಾಗಿ ಕೇಳಿಸಿಕೋ. ഇതുവരെ കണ്ടതല്ല ചരിത്രം. ಇಲ್ಲಿಯವರೆಗೂ ಕಂಡದ್ದಲ್ಲ ಚರಿತ್ರೆ. ഇതുവരെ കണ്ടതെല്ലാം ബേസ്മെന്റ്. ಇದುವರೆಗೂ ನೀ ಕಂಡದೆಲ್ಲ ಬೇಸ್ಮೆಂಟ್ ಮಾತ್ರವೇ ಆಗಿದೆ. പുറത്ത് ചിലത് ഞാൻ ചെയ്തു തുടങ്ങാൻ പോകുന്നു. ಇದಕ್ಕಿಂತಲೂ ಮಿಗಿಲಾಗಿ ಕೆಲವೊಂದು ನಾವು ಮಾಡಲು ಇಷ್ಟವುಳ್ಳವನಾಗಿದ್ದೇನೆ. തകർക്കാൻ പദ്ധതി ഇട്ടതിന്റെ ഇടയ്ക്ക് നിന്ന് ನೀನು ತಡೆಯುವುದಕ್ಕೆ ಪದ್ಧತಿ ಹಾಕಿದ ಮಧ್ಯದಲ್ಲಿ നൈലിലേക്ക് നീട്ട ഓർഡറുകളുടെ കൂട്ടത്തിനകത്ത് നിന്ന് ನೈಲ್ ನದಿಯಲ್ಲಿ ನೀನು ಹಾಕಿದ ಕೂಟದ ಮಧ್ಯದಲ್ಲಿ അതിന്റെ ഇടയിൽ നിന്ന് ഞാൻ ഒരു മോശയെ പുറത്തെടുക്കുന്നു. ಅದರ ಮಧ್ಯದಲ್ಲಿ ಮೋಶೆಯನ್ನು ನಾನು ಆರಿಸಿಕೊಳ್ಳುತ್ತೇನೆ. എന്തിനെന്നറിയാമോ? ಯಾಕೆ ಗೊತ್ತುಂಟಾ? നിന്നെയും നിന്റെ സൈന്യത്തെയും ನಿನ್ನನ್ನು ನಿನ್ನ ಸೈನ್ಯವನ್ನು നേരിട്ട് വെല്ലുവിളിക്കാൻ അധികാരമുള്ള, ನೇರವಾಗಿ ಕೂಗಿ ಕರೆಯುವುದಕ್ಕೆ ಅಧಿಕಾರವುಳ್ಳವನು. ഇന്ന് പകൽ വിശ്വാസത്തോടെ പറ, ഞാൻ നിന്നെ വെല്ലുവിളിക്കുന്നു പിശാചേന്ന്. ನಾವೆಲ್ಲರೂ ಅರಿಕೆ ಮಾಡೋಣ, ಸೈತಾನನಿಗೆ ನೇರವಾಗಿ ಹೇಳೋಣ, ಸೈತಾನನೇ ನಾನು ನಿನಗೆ ನೇರವಾಗಿ ಸವಾಲು ಹಾಕುತ್ತೇನೆ ಅಂತ ಹೇಳಿ. ഇത്ര സാധനം ഉണ്ടായിരുന്നു കന്നഡ പറയുമ്പോ. ഞാൻ തന്നെ ഒരു നിമിഷം, കർത്താവ് ഇങ്ങനെ വെല്ലുവിളിക്കുവാണെങ്കിൽ രാജാവ് മനസ്സിലാക്കി വരുമ്പോഴേ സമയം എടുക്കുമല്ലോ. സ്തോത്രം, സ്തോത്രം. ശ്രദ്ധിക്കണേ, ഇന്നു പകൽ നാം പിശാചിനെ വെല്ലുവിളിക്കും. ನಾವು ಈ ಬೆಳಗಿನ ವೇಳೆಯಲ್ಲಿ ಸೈತಾನಿಗೆ ಸವಾಲು ಹಾಕಬೇಕು. ഇന്ന് നാം ഫറവോനെ വെല്ലുവിളിക്കും. ಇನ್ನು ಫರೋಹನಿಗೆ ಸವಾಲು ಹಾಕಬೇಕು. ഫറവോനെ നീ എത്ര രോഗമിട്ടാലും, ಫರೋಹನೇ ಎಷ್ಟೇ ಒಂದು ವ್ಯವಹಾರ ಮಾಡಿದರೂ ಸಹ, ഫറവോനെ നീ എത്ര ശത്രുക്കളെ എഴുന്നേൽപ്പിച്ചാലും, ಫರೋಹನೇ ಎಷ್ಟು ಶತ್ರುಗಳನ್ನ ಎಬ್ಬಿಸಿದರೂ ಸಹ, ഫറവോനെ എന്തെല്ലാം പദ്ധതി നീ എനിക്കെതിരെ ಫರೋಹನೇ ನನಗೆ ವಿರುದ್ಧವಾಗಿ ಎಷ್ಟೆಲ್ಲ ಪದ್ಧತಿಗಳನ್ನು ഫറവോനെ ಹಾಕಿದರೂ നീ ಸಹ, ആരെയൊക്കെ കൂടെ നിർത്തിയാലും, ಫರೋಹನೇ ಯಾರನ್ನೆಲ್ಲ ಒಟ್ಟುಗೂಡಿಸಿದ್ರು ಸಹ, അബ്ശാലോമേ നീ ജനത്തെ മുഴുവൻ വശീകരിച്ചാലും, ಅಬ್ಷಾಲೋಮನೇ ಎಷ್ಟೆಲ್ಲ ಜನ ನಾಶಪಡಿಸಿದ್ರು ಸಹ, എന്തെല്ലാം പദ്ധതി കിട്ടാലും, ಏನೆಲ್ಲ ಪದ್ಧತಿ ಹಾಕಿದ್ರು ಸಹ, ലാബാനെ ഒറ്റ രാത്രി കൊണ്ട് നീ പെണ്ണിനെ മാറ്റിയാലും, ಲಾಬಾನನೇ ಒಂದೇ ಒಂದು ರಾತ್ರಿಯಲ್ಲಿ ನೀ ಸ್ತ್ರೀಯನ್ನು ഒറ്റ രാത്രി കൊണ്ട് റാഹേലിനെ മാറ്റിയാലും, ರಾಹೇಲನ್ನು ನೀ ಬದಲಾಯಿಸಿದರು ಸಹ, ഒറ്റ രാത്രി കൊണ്ട് പദ്ധതി തയ്യാറാക്കിയാലും, ನೀ ಒಂದೇ ಒಂದು ರಾತ್ರಿಯಲ್ಲಿ ಬದಲಾಯಿಸಿದರು ಸಹ, യോർദാനെ ഒറ്റ രാത്രി കൊണ്ട് നീ ഒഴുക്കി കളഞ്ഞാലും, ಯೋರ್ದಾನನೇ ಒಂದೇ ಒಂದು ರಾತ್ರಿಯಲ್ಲಿ ಹೆಚ್ಚಾಗಿ ನೀನು ನದಿ ಹರಿದು ಬಂದರು ಸಹ, മിഥ്യാനെ ഒറ്റ രാത്രി കൊണ്ട് നീ വിതയെ നശിപ്പിച്ചാലും, ಮಿಥ್ಯಾನೇ ಒಂದೇ ಒಂದು ರಾತ್ರಿಯಲ್ಲಿ ಎಲ್ಲಾ ಬೆಳೆಗಳು ನಶಿಸಿದರು ಸಹ, എന്തെല്ലാം സംഭവിച്ചാലും, ಎಲ್ಲ ಸಂಭವಿಸಿದರು ಸಹ, എന്തെല്ലാം സംഭവിച്ചാലും, ಏನೆಲ್ಲ ಸಂಭವಿಸಿದರು ಸಹ, തമ്പുരാൻ എന്റെ മേൽ ഏൽപ്പിച്ച ದೇವರು ನನ್ನ ಮೇಲೆ ಇಟ್ಟಿರುವಂತ ശുശ്രൂഷ ഞാൻ ചെയ്യുമെന്ന്, ಸೇವೆಯನ್ನು ನಾವು ಮಾಡುತ್ತೇವೆ, ജനത്തെ ഞാൻ പുറത്തെടുക്കുമെന്ന്, ಜನರನ್ನು ಹೊರ ತರುತ್ತೇನೆ,
ജനത്തെ ഞാൻ പുറത്തെടുക്കുമെന്ന്, ಜನರನ್ನು ಹೊರತರುತ್ತೇನೆ, ജനത്തെ ശത്രുവിന്റെ കയ്യിൽ നിന്ന് പുറത്തെടുക്കുമെന്ന്, ಜನರನ್ನು ಶತ್ರುವಿನ ವಶದಿಂದ ಹೊರತರುತ್ತೇನೆ. ഓ യേശുവിൻ നാമത്തിൽ ಯೇಸುವಿನ ನಾಮದಲ್ಲಿ കർത്താവേ, ഇന്ന് പകൽ കേൾക്കുന്ന ദൈവമക്കളുടെ മേൽ ಕರ್ತನೇ, ಈ ಬೆಳಗಿನ ವೇಳೆ ಕೇಳುತ್ತಿರುವ ಪ್ರತಿಯೊಂದು ದೇವಜನರ ಮೇಲೆ സുവിശേഷത്തെ കുറിച്ചുള്ള ಸೇವೆಯ ಕುರಿತಾಗಿರುವಂತಹ ശക്തമായ നിയോഗത്തെ ಶಕ್ತವಾದ ಒಂದು ಯೋಚನೆ യേശുവിൻ നാമത്തിൽ കൈമാറുന്നു. ಯೇಸುವಿನ ನಾಮದಲ್ಲಿ ವರ್ಗಾಂತರ യേശുവിൻ നാമത്തിൽ കൈമാറുന്നു. ಯೇಸುವಿನ ನಾಮದಲ್ಲಿ ವರ್ಗಾಂತರ ദേശത്തെ പിടിച്ചെടുക്കാൻ ದೇಶವನ್ನು ಹಿಡಿದಿರುವಂತ സമാധാന സുവിശേഷത്തിനു വേണ്ടി, ಸಮಾಧಾನ ಸುವಾರ್ತೆಗೋಸ್ಕರವಾಗಿ, ക്രിസ്തുവിനു വേണ്ടി ജനത്തെ ಕ್ರಿಸ್ತನಿಗೋಸ್ಕರವಾಗಿ ಜನರನ್ನು സ്നേഹത്തിൽ ഏറ്റെടുപ്പാൻ, ಪ್ರೀತಿಯಿಂದ ಆರಿಸುವುದಕ್ಕೆ ജനത്തെ തൃക്കരങ്ങളിൽ ഏൽപ്പിക്കുന്ന ಜನರ ನಿವಾಸದಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ. വിശ്വസിക്കുന്ന കരങ്ങൾ അടിച്ചൊരു സ്തോത്രം പറഞ്ഞു. ನಮ್ಮವರು ಕರಗಳನ್ನು ತಡಿ ದೇವರಿಗೆ ಮಹಿಮೆ ಪಡಿಸೋಣ. കരങ്ങളെ അടിച്ചൊരു സ്തോത്രം പറഞ്ഞേ. ಕರಗಳನ್ನು ಒಳ್ಳೆ ರೀತಿಯಲ್ಲಿ ಹೊಡೆದು ದೇವರಿಗೆ ಮಹಿಮೆ ಪಡಿಸೋಣ. ഹല്ലേലൂയ, ഹല്ലേലൂയ, ಹಲ್ಲೆಲೂಯಾ, പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ശ്രദ്ധിക്കണമേ ಗಮನಿಸಿರಿ, ദൈവജനമേ, മോശ ഉരുവായി. ದೇವಜನರ ಮೋಶೆಯಲ್ಲಿ ರೂಪಿತವಾಗುತ್ತಿದ್ದನು. ഒരു സൈഡിൽ ഫറവോൻ ഇവനെ എങ്ങനെ ഒതുക്കാമെന്ന് പദ്ധതി ഇട്ടുകൊണ്ടിരിക്കുന്നു. ಒಂದು ಕಡೆಯಲ್ಲಿ ಫರೋಹನು ಈ ಮೋಶೆಯನ್ನು ಯಾವ ರೀತಿಯೆಲ್ಲ ನಶಿಸಬಹುದು ಅಂತ ಹೇಳಿ ಪಟ್ಟೆ ಹಾಕುತ್ತಾ ಇದ್ದಾನೆ. ഇസ്രായേലിനെ മുഴുവൻ നശിപ്പിക്കാൻ, ಇಸ್ರಾಯೇಲ್ ಜನರೆಲ್ಲರೂ ನಶಿಸುವುದಕ್ಕಾಗಿ, ക്ഷയിപ്പിക്കാൻ വേണ്ടി, ಆತನು ಕ್ಷಯಿಸುವುದಕ್ಕಾಗಿ, ക്ഷയിപ്പിക്കാൻ വേണ്ടി, ಹೇಗಾದ್ರೂ ನಾಶ ಮಾಡುವುದಕ್ಕಾಗಿ. ആ ഭാഗം പറയുമ്പോൾ എൻ്റെ അകത്തൊരു ദൂത് പ്രകാശിക്കുന്നു. ಆ ಒಂದು ಕಾರ್ಯಗಳನ್ನು ಹೇಳುತ್ತಿರುವಾಗ ಒಂದು ಆಲೋಚನೆ ಪ್ರಕಟವಾಗುತ್ತಿದೆ. ന്യായാധിപന്മാരുടെ പുസ്തകം പഠിക്കുമ്പോൾ, ನ್ಯಾಯ ಸ್ಥಾಪಕರ ಪುಸ್ತಕವನ್ನು ಓದುವಾಗ, എടുക്കണ്ട, ഇന്നൊന്നും എടുക്കണ്ട, ಇವತ್ತೇನು ತೆಗಿಬೇಡಿ, നാളെ നമ്മളെല്ലാം എടുത്ത് ശ്രദ്ധിക്കാം. ನಾಳೆ ದಿನದಲ್ಲಿ ನಾವೆಲ್ಲವನ್ನು ತೆಗೆದು ನಾವು ಓದುವ. ന്യായാധിപന്മാരുടെ പുസ്തകം പഠിക്കുമ്പോൾ, ನ್ಯಾಯ ಸ್ಥಾಪಕರ ಪುಸ್ತಕವನ್ನು ಓದುವಾಗ സന്ദർഭവശ ഒരു കാര്യം പറഞ്ഞോട്ടെ. ಆ ಸಂದರ್ಭಕ್ಕೆ ಸಹಿಯಾಗಿ ನಾವು ಒಂದು ಮಾತನ್ನು ಹೇಳಿಕೊಂಡು ಹೋಗುತ್ತೇನೆ. ഇന്ന് രാവിലെ മുതൽ ദൈവസന്നിധിയിൽ ഇരിക്കുക. ನಾನು ಬೆಳಗಿನ ವೇಳೆಯಲ್ಲಿ ದೇವರ ಸನ್ನಿಧಾನ ಇದ್ದೆ. കർത്താവ് എനിക്ക് ഇങ്ങോട്ട് വരുന്ന സമയത്ത് ഒരു ദൂത് തന്നു. ಕರ್ತನು ನಾನು ಈ ಕಡೆಗೆ ಬರುವಂತ ವೇಳೆಯಲ್ಲಿ ದೇವರು ಒಂದು ಆಲೋಚನೆ ಕೊಟ್ಟನು. ദൂതൊക്കെ തയ്യാറാക്കി, ನಾ ಆಲೋಚನೆಗಳನ್ನೆಲ್ಲ ತಯಾರು ಮಾಡಿದೆ. അതിനുശേഷം ഇന്ന് പകർന്ന് പ്രാർത്ഥിക്കുക. ನಂತರವಾಗಿ ನಾನು ಈ ಬೆಳಗಿನ ವೇಳೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೆ. എത്ര പ്രാർത്ഥിച്ചിട്ടും ಎಷ್ಟು ಪ್ರಾರ್ಥಿಸಿದ್ರು ಸಹ തമ്പുരാൻ എന്റെ കൈ തന്ന സാധനം ഇന്നത്തേക്കൊന്നും പ്രകാശിക്കുന്നില്ല. ಇವತ್ತಿಗೆ ಕೊಟ್ಟಂತ ಆಲೋಚನೆಗಳನ್ನು ದೇವರು ಇವತ್ತು ಪ್ರಕಟಪಡಿಸುತ್ತಾ ಇಲ್ಲ. കർത്താവ് ഇതെന്തൊരു പദ്ധതിയാ? ಅಯ್ಯೋ ಕರ್ತನ ಇದೇನ್ ಪದ್ಧತಿ ಈ ರೀತಿಯಲ್ಲಿ? മനസ്സ് ഇവിടെ കേറിയപ്പോഴാ പിടികിട്ടിയേ. ನನಗೆ ಇಲ್ಲಿ ಬಂದ ಮೇಲೆ ಅರ್ಥವಾಯ್ತು ಏನು ಅಂತ ಹೇಳಿ. ഇതാ പറയാനുള്ള, ಇದೇ ಕರ್ತನು ಹೇಳುವುದಕ್ಕೆ ಇಷ್ಟಪಡುವನು. ആദ്യ ദിവസം ഫറവോനെ വെല്ലുവിളിക്കണം. ಇವತ್ತು ಮೊದಲನೇ ದಿನ ಫರೋಹನಿಗೆ ನಾವು ಈ ರೀತಿಯಲ್ಲಿ ಸವಾಲು ಹಾಕಬೇಕು. ഒരു സൈഡിൽ ഫറവോൻ തന്റെ മന്ത്രിമാരെ വിളിച്ച്, ಫರೋಹನು ಒಂದು ಕಡೆಯಲ್ಲಿ ತನ್ನ ಮಂತ್ರಿಯವರನ್ನೆಲ್ಲ ಕರೆಸಿ, ബുദ്ധിയുള്ള പലരെയും വിളിച്ച്, ಬುದ್ಧಿ ಇರುವಂತ ಅನೇಕರನ್ನು ಕರೆಸಿ, തന്റെ പൊളിറ്റിക്കൽ ഹോൾഡ് വെച്ച് ತನ್ನ ಆ ಒಂದು ಪೊಲಿಟಿಕಲ್ ಲೀಡರ್ಸ್ ಎಲ್ಲನ್ನೆಲ್ಲ ಕರೆಸಿ പദ്ധതി തയ്യാറാക്കുന്നു. ಪದ್ಧತಿಗಳನ್ನೆಲ್ಲ ತಯಾರು ಮಾಡುತ್ತಿರುವಾಗ എന്തിനു വേണ്ടി? ಯಾವುದಕ್ಕೋಸ್ಕರವಾಗಿ? വർദ്ധിക്കുന്ന ഈ ജനത്തെ, ഈ സ്വന്തം ഇസ്രായേൽ ദൈവത്തിന്റെ ജനത്തെ തകർക്കാൻ, ಅಭಿವೃದ್ಧಿ ಆಗುತ್ತಿರುವಂತಹ ಈ ಸ್ವಂತ ಜನರು ಹೇಗಾದ್ರವಾಗಿ ನಾಶಪಡಿಸಬೇಕು ಅಂತ ಹೇಳಿ, അതിന്റെ ഇപ്പുറത്ത് ಈ ಕಡೆಗಳಲ್ಲಿ സാക്ഷാൽ സ്വർഗം ഒരു പദ്ധതി തയ്യാറാക്കുന്നു. ಸಾಕ್ಷಾತ್ ಸ್ವರ್ಗವೇ ಇವರಿಗೋಸ್ಕರವಾಗಿ ಒಂದು ಪದ್ಧತಿ ಆಗುತ್ತಾ ಇದೆ. ക്ഷയിപ്പിക്കാൻ വേണ്ടിയല്ല, ಕ್ಷಯಿಸುವುದಕ್ಕಾಗಿ ಅಲ್ಲ, അവന്റെ പദ്ധതി ക്ഷയിപ്പിക്കാനാ. ಅವನ ಪದ್ಧತಿ ಇವರು ಕ್ಷಯಿಸಿ ಹೋಗಬೇಕು ಅಂತ ಹೇಳಿ. മനസ്സിലാവർക്കായി ಅರ್ಥವಾಗ್ತಾ ಇರೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಅವರ ಪದ್ಧತಿ ಏನಾಗಿದೆ? ക്ഷയിപ്പിക്കാൻ. ಇವರೆಲ್ಲರೂ ನಾಶವಾಗಿ ಹೋಗಬೇಕು. ന്യായാധിപന്മാരുടെ പുസ്തകത്തിൽ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ മിദ്യാനെ കുറിച്ച് പഠിക്കുമ്പോൾ ಮಿದ್ಯಾನರ ಕುರಿತು ನಾವು ಓದುವಾಗ ഒരു പദമുണ്ട്. ಈ ರೀತಿಯಲ್ಲಿ ಒಂದು ಪದವಿದೆ. ഇസ്രായേൽ മിദ്യാൻ നിമിത്തം ഏറ്റവും ക്ഷയിച്ചു. ಇಸ್ರಾಯೇಲರು ಮಿದ್ಯಾನ ನಿಮಿತ್ತವಾಗಿ ಬಹಳ ಭಯಪಟ್ಟರು. അതുപോലെ ഫറവോൻ നിമിത്തം ಅದೇ ರೀತಿಯಲ್ಲಿ ಫರೋಹನ ನಿಮಿತ್ತವಾಗಿ ക്ഷയിപ്പിക്കാൻ പദ്ധതിയിട്ട് ಇವರು ಹೇಗಾದ್ರೂ ನಾಶಪಡಿಸಬೇಕೆಂದು ಪದ್ಧತಿ ಹಾಕುತ್ತಾ ಇದ್ದರು. ഫറവോൻ പദ്ധതി തയ്യാറാക്കുമ്പോൾ ಫರೋಹನ ಪದ್ಧತಿಯನ್ನೆಲ್ಲ ಆತನು ಕಾರ್ಯಗತವಾಗಿ ನಡೆಸಿಕೊಂಡು ಬರುವಾಗ ഇങ്ങേ ഭാഗത്ത് ಈ ಭಾಗದಲ್ಲಿ സ്വർഗം ഒരു പദ്ധതി ഇട്ടു. ಸ್ವರ್ಗವು ಇನ್ನೊಂದು ಪದ್ಧತಿಯನ್ನು ಹಾಕಿತು. എന്തെന്നറിയാമോ? ಏನು ಗೊತ್ತುಂಟಾ? ഫറവോനെ ക്ഷയിപ്പിക്കുന്നത് കൊണ്ട് ഞാൻ നിർത്തത്തില്ല. ಫರೋಹನನೇ, ನೀನು ಇವರನ್ನು ನಾಶಪಡಿಸುವ ಮೂಲಕವಾಗಿ ನಾ ಇವರನ್ನು ಬಿಡುವುದಿಲ್ಲ. ക്ഷയിപ്പിക്കാൻ ഇട്ടവന്റെ അകത്തുനിന്ന് ഒരുത്തനെ ഞാൻ എടുത്ത്, ನೀನು ಎಲ್ಲಿ ನಾಶಪಡಿಸಬೇಕು ಅಂತ ಆಲೋಚನೆ ಯೋಚನೆ ಹಾಕಿಕೊಳ್ಳುತ್ತಾ ಇದೆಯಾ, ಅಲ್ಲಿಂದ ಒಬ್ಬನನ್ನು ನಾನು ಎಬ್ಬಿಸುತ್ತೇನೆ. കഴിവുള്ളവനെ ಅಲ್ಲ, ಅಯ್ಯೋ, ಸಾಮರ್ಥ್ಯ ಇರುವವನಲ್ಲ, ತೊದಲು ಮಾತಿನವನನ್ನು ನಾ ಎಬ್ಬಿಸುತ್ತೇನೆ. തടിച്ച നാക്കുള്ളവനെ ತೊದಲು ಮಾತಿನವನು, ಯಾವುದೇ ರೀತಿಯ ಬುದ್ಧಿ ಇಲ್ಲದವನನ್ನು ಆರಿಸಿಕೊಳ್ಳುತ್ತೇನೆ. സ്വർഗം അവന്റെ മേലെ അങ്ങോട്ട് കൈവച്ചു. ಸ್ವರ್ಗವು ಅವನ ಮೇಲೆ ಒಂದು ಹಸ್ತವನ್ನಿಟ್ಟಿತು. ഞാൻ ഇടയ്ക്ക് പറയാനുണ്ടെങ്കിലും അവസാനത്തെ ആ ഒരു പദം ഞാൻ അങ്ങ് പറഞ്ഞോട്ടെ. ನಾನು ಈ ರೀತಿಯಲ್ಲಿ ಹೇಳಿಕೊಂಡು ಬರುವುದಾದ್ರೂ ಸಹ ಮಧ್ಯದಲ್ಲಿ ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ഫറവോനെ നോക്കി നിന്നു. ಫರೋಹನ್ ನೋಡುತ್ತಾ ನಿಂತನು. ಇವನುണ്ടല്ലോ, ಇವನಿದ್ದಾನಲ್ಲ, നിന്നെ വെല്ലുവിളിക്ക് മാത്രമല്ല, ಇವನ ನಿನ್ನ ಒಂದು ಸವಾಲಿಗೆ ಮಾತ್ರವಲ್ಲ, നിന്നെ നിന്റെ സൈന്യത്തെയും ചെങ്കടലിൽ മുക്കും.
ನಿನ್ನನ್ನು ನಿನ್ನ ಸೈನ್ಯವನ್ನು ಆ ಒಂದು ಸಮುದ್ರದಲ್ಲಿ, ಕೆಂಪು ಸಮುದ್ರದಲ್ಲಿ ಮುಳುಗಿಸುತ್ತಾರೆ. ഹലോ, എത്ര പേർക്ക് മനസ്സിലായി? ಎಷ್ಟು ಜನರಿಗೆ ಅರ್ಥವಾಗುತ್ತಾ ಇದೆ? മുക്കുക എന്ന വാക്കിന്റെ ಇದು ಮುಳುಗಿಸುತ್ತಾನೆ ಅಂತ ಹೇಳಿ ಮಾತಿನ ಅರ್ಥ, യഥാർത്ഥ പദം അറിയാമോ? ಯಥಾರ್ಥವಾದಂತ ಪದ ಏನು ಗೊತ್ತುಂಟ? ബാപ്റ്റിസം എന്ന്. ಅದು ದೀಕ್ಷಾಸ್ನಾನ ಅಂತ ಹೇಳಿ. ഹലോ, ಹಲೋ, നിന്നെ തകർക്കാൻ ഇരുന്നവനെ നീ മുക്കുവെന്ന്. ನಿನ್ನನ್ನು ಯಾರು ನಾಶಪಡಿಸಬೇಕು ಅಂತ ಹೇಳಿ ಬರುತ್ತಾರೋ ಅವರು ನಿನ್ನ ಮೂಲಕ ನೀನು ಅವರಿಗೆ ದೀಕ್ಷಾಸ್ನಾನ ಕೊಡುತ್ತಿ. പുതിയ നിയമ ഉപദേശത്തിൽ ಹೊಸ ಒಡಂಬಡಿಕೆಯ ಒಂದು ಉಪದೇಶದಲ್ಲಿ ശത്രുവിനെ തകർക്കാൻ പ്രാർത്ഥിക്കുന്ന ഒരു പ്രാർത്ഥന ഇല്ല. ಶತ್ರುವನ್ನು ಹೇಗಾದ್ರೂ ನಾಶಪಡಿಸು ಅಂತ ಹೇಳಿ ಪ್ರಾರ್ಥಿಸುವಂತ ಪ್ರಾರ್ಥನೆ ಎಲ್ಲೂ ಸಹ ಇಲ್ಲ. എന്നെ ശ്രദ്ധിക്കുന്നവർ കേൾക്കണമേ. ನನ್ನನ್ನು ನೋಡುತ್ತಾ ಇರುವಂತವರು, ವೀಕ್ಷಿಸುತ್ತಾ ಇರುವವರು ಕೇಳಬೇಕು. ശത്രുവിനെ ശപിക്കാൻ നമുക്ക് പ്രമാണം ഇല്ല. ಶತ್ರುವನ್ನು ಶಪಿಸುವುದಕ್ಕಾಗಿ ಯಾವುದೇ ರೀತಿಯಾದಂತಹ ಪ್ರಮಾಣವಿಲ್ಲ, ಯೋಚನೆಯೂ ಸಹ ಇಲ್ಲ. സ്നേഹിക്കണം, ಶತ್ರುವನ್ನು ನಾವು ಪ್ರೀತಿಸಬೇಕು. പക്ഷേ സ്നേഹത്തോടെ പറയാം. ಆದ್ರೆ ಪ್ರೀತಿಯಿಂದ ನಾನು ಹೇಳುತ್ತೇನೆ, എന്റെ തകർച്ച കാത്തിരുന്ന നിന്നെ, ನನ್ನ ಒಂದು ಬೀಳುವಿಕೆಯನ್ನು, ನನ್ನ ನಾಶನವನ್ನು ನೋಡ್ತಿರುವಂತ ನಿನಗೆ ഞാൻ ഒരു ചോദ്യം ചോദിക്കട്ടെ? ನಾ ಇನ್ನೊಂದು ಪ್ರಶ್ನೆ ಹೇಳುತ್ತೇನೆ. പറയുമ്പോ അങ്ങ് സന്തോഷം കൊണ്ട് എനിക്ക് ഇരിക്കാൻ വയ്യ. ನನಗೆ ಸಂತೋಷ ಇರೋದ್ರ ನಿಮಿತ್ತವಾಗಿ ನನಗೆ ನಿಲ್ಲಲು ಸಹ ಸಾಧ್ಯವಾಗುತ್ತಿಲ್ಲ. ഇസ്രായേൽ ചെങ്കടലിൽ കൂടെ കയറിയേ, ಇಸ್ರೇಲ್ ಜನರು ಆ ಒಂದು ಕೆಂಪು ಸಮುದ್ರದ ಕಡೆ ಹೋಗುತ್ತಿದ್ದಾರೆ. പുറകെ ആര് വന്നു? ಹಿಂದೆ ಯಾರು ಬರ್ತಿದ್ದಾರೆ? ഫറവോനും സൈന്യവും. ಫರೋಹನ ಸೈನ್ಯ. ഫറവോനും സൈന്യവും വന്നിട്ട് ಫರೋಹನ ಸೈನ್ಯ ಹಿಂದಕ್ಕೆ ಬಂದು ജനം അകത്ത് കയറി കഴിഞ്ഞു. ಜನರೆಲ್ಲರೂ ಮುಂದಕ್ಕೆ ಹೋದ ನಂತರ ഫറവോനും സൈന്യവും ചെങ്കടലിൽ നടുവിലെത്തിയപ്പോൾ ಫರೋಹನ ಸೈನ್ಯದವರು ಸಮುದ್ರದ ಮಧ್ಯದಲ್ಲಿ ಬಂದಾಗ തമ്പുരാൻ മുക്കി, ಕರ್ತನ ಅವರನ್ನು ಮುಳುಗಿಸಿದನು. അപ്പം ജനം കരയിൽ നിന്ന് പാടിയെന്ന് എഴുതിയേക്കുന്നു. ಅವರು ಈ ಇಸ್ರೇಲ್ ಜನರೆಲ್ಲ ಆಚೆ ದಡಕ್ಕೆ ಹೋಗಿ ಅವರು ದೇವರನ್ನು ಆರಾಧಿಸಿದ್ರು ಅಂತೇಳಿ ಆಡಿದರು ಅಂತೇಳಿ ನಾವು ನೋಡುತ್ತೇವೆ. ശ്രദ്ധിക്കണേ, ಗಮನಿಸಲಿ. എനിക്ക് ഈ കർണാടകയിൽ എങ്ങനെ സ്നാനം നടക്കുമെന്ന് എനിക്കറിയില്ല. ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ದೀಕ್ಷಾ ಸ್ನಾನ ಆಗುತ್ತದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. നാട്ടിലൊക്കെ, ഞാൻ കേരളത്തിലെ കാര്യം പറയാം. ಕೇರಳದಲ್ಲಿ ನಡೆಯುವಂತ ಕಾರ್ಯಗಳನ್ನ ಹೇಳಿದ್ದೇನೆ. സ്നാനം കൊടുക്കാനുള്ള ആള് വെള്ളത്തിൽ ഇറങ്ങി നിൽക്കും, ಸ್ನಾನಪಡುತ್ತ ನಾವು വെള്ളത്തിൽ ഇറങ്ങി നിൽക്കും. ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವುದಕ್ಕೆ ಇರುವಂತಹ ವ್ಯಕ್ತಿ ಆ ಒಂದು ನೀರಿನಲ್ಲಿ ಹೋಗಿ ಇಳಿಯುತ್ತಾರೆ. സ്നാനപ്പെടേണ്ട ആളോടെ ചെല്ലും. ದೀಕ್ಷಾ ಸ್ನಾನ ಪಡೆದುಕೊಳ್ಳಕ್ಕೆ ಇರುವವರು ಅಲ್ಲಿ ಹೋಗಿ ನಿಲ್ಲುತ್ತಾರೆ. ശ്രദ്ധിച്ചിട്ടുണ്ടോ? ನೀವು ಗಮನಿಸಿದ್ದೀರಾ? 10ാം ക്ലാസ് പാസ്സാകാത്ത പാസ്റ്റർ ആയിരിക്കും. 10ನೇ ಕ್ಲಾಸ್ ಪಾಸ್ ಆಗದಿರುವಂತ ಪಾಸ್ ಇರಬಹುದು. മുങ്ങാൻ നിൽക്കുന്ന ആള് മന്ത്രി ആയിരിക്കും. ಮುಳುಗದಕ್ಕೆ ಇರುವವರು ಮಂತ್ರಿ ಆಗಿರಬಹುದು. പക്ഷെ മുക്കണമെങ്കിൽ പുള്ളി ഇങ്ങനെ പിടിക്കണം. ಅವರು ಮುಳುಗಬೇಕಾದ್ರೆ സത്യമാണോ? ഇവിടെ അങ്ങനല്ലേ? ಸತ್ಯ ತಾನೆ? ಹೌದೌದು. കാരണം വെള്ളത്തിന് അറിയത്തില്ല മന്ത്രിയാണ്. ನೀರಿಗೆ ಗೊತ್ತಿಲ್ಲ ಅದು ಮಂತ್ರಿ, ಅವ್ರ ಮಂತ್ರಿ ಅಂತ ಹೇಳಿ. മൂക്കി വെള്ളം കയറും, ಇಲ್ಲದ್ರೆ ಮೂಗಿಗೆ ನೀರು ಹೋಗ್ತದೆ. എന്നെ ചിന്തിപ്പിച്ചൊരു കാര്യം പറയാം. ನನಗೆ ಯೋಚನೆ ಬಂದಂತ ಒಂದು ಕಾರ್ಯ ನಾನು ನಿಮ್ಗೆ ಹೇಳುತ್ತೇನೆ. നിന്നെ നിന്റെ കൂട്ടത്തെ ഒരുമിച്ച് തകർക്കാൻ നിന്ന പാർട്ടിയെ, ನಿನ್ನನ್ನು, ನಿನ್ನ ಒಂದು ಕೂಟವನ್ನು, ನಿನ್ನ ಸಭೆಯನ್ನು ಮುಳುಗಿಸಿ ಬಿಡಬೇಕು ಅಂತ ಯೋಚನೆ ಹಾಕುತ್ತಿರುವಂತವರನ್ನು വെള്ളത്തിൽ കൊണ്ട് നിർത്തി കൈകൂപ്പിച്ചു. ನೀರಿನ ಮಧ್ಯದಲ್ಲಿ ಇಳಿಸಿ ಅವರು ಮುಳುಗಿಸಿದರು. ശ്രദ്ധിക്കണേ, ಗಮನಿಸಿರಿ. മോശ മുക്കാൻ ഇറങ്ങി നിന്നില്ല. ಮೋಶ ಮುಳುಗುಂತಲ್ಲಿ ಹೇಳಿಲ್ಲ. എന്തിനാ മോശ മുക്കുന്നേ? ಯಾಕೆ ಮೋಶ ಅಲ್ಲಿ ಮುಳುಗಿಸ್ತಾನೆ? സ്വർഗം നേരിട്ടങ്ങ് മുക്കി. ಸ್ವರ್ಗವು ನೇರವಾಗಿ ಅವರನ್ನೆಲ್ಲ ಮುಳುಗಿಸಿತು. ಒಂದು ಆಮೇನ್ ಹೇಳೋಣ. അപ്പൊ ഞങ്ങൾ കേരളത്തില്, ನಮ್ಮ ಕೇರಳದಲ್ಲಿ സ്നാനപ്പെടുത്തി കഴിഞ്ഞ് ದೀಕ್ಷಾಸ್ನಾನ ಆದ ನಂತರ, സ്നാനം അങ്ങോട്ട് കഴിയുമ്പോൾ ದೀಕ್ಷಾಸ್ನಾನ ಆದ ನಂತರ സ്നാനപ്പെടുത്തുന്ന ആളെ തല്ലോട്ട് കൈവെക്കും. ದೀಕ್ಷಾಸ್ನಾನ ಹೊಂದಿಕೊಂಡಂತ ವ್ಯಕ್ತಿಯ ಮೇಲೆ ಕೈಗಳನ್ನು ಇಡುತ್ತಾರೆ. ജീവപര്യന്തം വിശ്വസ്തനായിരിക്കാം, ಜೀವಮಾನ ಕಾಲವೆಲ್ಲ ನೀ ನಂಬಿಗಸ್ತನಾಗಿರು, എന്നാൽ നീ ജീവകിരീടം പ്രാപിക്കും. ಆಗ ಮಾತ್ರವೇ ನೀವು ಜೀವದ ಕೀರ್ತಿಯನ್ನು ಹೊಂದಿಕೊಳ್ಳುತ್ತೀರಿ. അതങ്ങോട്ട് കഴിയുമ്പോ ಅದಾದ ನಂತರ കരയെ നിൽക്കുന്ന ആളുകള്, ಆ ದಡದ ಮೇಲೆ ಇರುವಂತ ಎಲ್ಲಾ ಜನರು, പാടാൻ കഴിവുള്ള ഞങ്ങളുടെ അമ്മച്ചിമാര്, ಆಡುವುದಕ್ಕೆ ಸಾಮರ್ಥ್ಯ ಇರುವಂತ ಎಲ್ಲಾ ಅಜ್ಜಿಯಂದಿರು ಸಹ അങ്ങോട്ട് പാടും. ಅಲ್ಲಿ ನಿಂತ್ಕೊಂಡು ಹಾಡ್ತಾರೆ. ഞങ്ങൾ ചെറുപ്പക്കാർ ഡ്രം അടിക്കും. ಯೌವನಸ್ಥರೆಲ್ಲ ಡ್ರಮ್ ಹೊಡಿತಾರೆ. ആരിതാ വരുന്നു എന്ന് പാടും. ನಾವು ಒಳ್ಳೆ ರೀತಿಯಲ್ಲಿ ಹಾಡುತ್ತಾ ಇರ್ತೇವೆ. ജയം ജയം ഹല്ലേലൂയ എന്ന് പാടും. ಜಯ ಜಯ ಅಲ್ಲೆಲಿಯಾ ಅಂತೇಳಿ ಹಾಡುತ್ತೇವೆ. ആ കൂട്ടത്തിൽ ഒരു ട്യൂണൂടുണ്ട്. ಆ ಕೂಟದಲ್ಲಿ ಒಂದು ಟ್ಯೂನರ್ ಇರ್ತದೆ. സാത്താനെയും സൈന്യത്തെയും ചെങ്കടലിൽ താഴ്ത്തിയത്, ಸೈತಾನನ ಎಲ್ಲಾ ಸೈನ್ಯಾಧಿಪತಿಗಳನ್ನು ಆ ಒಂದು ಸಮುದ್ರದಲ್ಲಿ ಮುಳುಗಿಸಿದರು. ಗಮನಿಸಬೇಕು. കരയിൽ ഒരു കൂട്ടം പാടുന്നു, ದಡದಲ್ಲಿ ಒಂದು ಕೂಟ ಜನರು ಆಡುತ್ತಿರುವಾಗ ശത്രു മുങ്ങുന്നു. ಶತ್ರುವಾದವನು ಇಲ್ಲಿ ಮುಳುಗುತ್ತಿದ್ದಾನೆ. ചേർത്ത് ಇದನ್ನು ಸೇರಿಸಿ പുതിയ നിയമോപദേശത്തിൽ ಹೊಸ ಒಡಂಬಡಿಕೆ ಉಪದೇಶದಲ್ಲಿ ശത്രുക്കളെ സ്നേഹിക്കണമെന്ന ആശയത്തിൽ നിന്നുകൊണ്ട്, ಶತ್ರುಗಳನ್ನು ಪ್ರೀತಿಸಬೇಕು ಎಂಬ ಹೇಳುವಂತಹ ಒಂದು ಆಶೆಯೊಂದಿಗೆ, അതേ അടിസ്ഥാനത്തിൽ നിന്നുകൊണ്ട്, ಅದೇ ಅಸ್ತಿವಾರದ ಮೇಲೆ ಇಟ್ಟುಕೊಂಡು ആത്മാവിൽ വിളിച്ചു പറയാം, ಆತ್ಮದಲ್ಲಿ ಆಲೋಚನೆಯನ್ನು ಹೇಳುತ್ತೇನೆ. നീയും നിന്റെ ശുശ്രൂഷയും, ನೀನು ನಿನ್ನ ಸೇವೆಯು, നീ കൈവച്ച ദർശനവും, ನೀನು ಕೈ ಇಟ್ಟಂತ ದರ್ಶನವು, ദൈവത്തിന്റെ ജനവും ದೇವ ಜನರು തകരണമെന്ന് ആഗ്രഹിക്കുന്നവനെ, ನಾಶವಾಗಿ ಹೋಗಬೇಕು ಅಂತಲೇ ಆಶಿಸುತ್ತಿರುವವರನ್ನು നിന്നോട് കൂടെ ചേർത്തിരുത്തുന്നവൻ, ಮುಳುಗಿಸಿ ನಿನ್ನ ಜೊತೆಯಲ್ಲಿ ಬಂದು ಸೇರುವುದಕ್ಕಾಗಿ ಕರ್ತನ ಆಶಿಸುವನಾಗಿದ್ದಾನೆ. എത്ര പേർക്ക് ഉറപ്പുണ്ട്? ಎಷ್ಟು ಜನರಿಗೆ ದೃಢತೆ ಇದೆ? എത്ര പേർക്ക് ഉറപ്പുണ്ട്? ಎಷ್ಟು ಜನರಿಗೆ ದೃಢತೆ ಇದೆ? കരങ്ങൾ അടിച്ച ಕರಗಳನ್ನು ತಟ್ಟಿ ಒಂದು ಒಳ್ಳೆಯ ಆಮೆನ್ ಹೇಳೋಣ. ಆಮೆನ್. ഒരു ദൂതയുടെ
ഒന്നുകൂടെ പറയട്ടെ, ಇನ್ನೊಂದು ಒಂದು ಆಲೋಚನೆ ಹೇಳುತ್ತೇನೆ. മുങ്ങുന്നതിന് മുമ്പ് എത്ര വലിയ മിടുക്കനാണേലും, ಮುಳುಗುವುದಕ್ಕಿಂತ ಮುಂಚಿತವಾಗಿ ಅವನು ಎಷ್ಟೇ ಒಳ್ಳೆ ದೊಡ್ಡ ಸಾಮರ್ಥ್ಯ ಉಳ್ಳವನಾಗಿದ್ದರೂ ಸಹ, ഡിക്ഷണറി ഇല്ലാത്ത എത്ര വാക്ക് വിളിച്ചവനാണേലും, ಡಿಕ್ಷನರಿ ಇಲ್ಲದೆ ಎಷ್ಟು ದೊಡ್ಡ ದೊಡ್ಡ ಮಾತುಗಳನ್ನು ಆತನ ಆಡಿದ್ರು ಸಹ, അവനെ കൊണ്ട് ഓരോ ആഴ്ചയും പറയിപ്പിക്കും, പാസ്റ്ററെ പ്രാർത്ഥിക്കണേ. ಅವನ ಮೂಲಕ ಅವನು ಬಂದು ಒಂದೊಂದು ವಾರ ಸಹ ಪಾಸ್ಟರ್ ಮುಂದೆ ಹೇಳ್ತಾರೆ, ಪಾಸ್ಟರೇ ಪ್ರಾರ್ಥಿಸಿರಿ. മനസ്സിലായവർക്കായി സ്തോത്രം. ಅರ್ಥ ಆಗ್ತಾ ಇರೋರಿಗಾಗಿ ನಾ ದೇವರಿಗೆ ಸ್ತೋತ್ರ നിനക്കെതിരെ ಸಲ್ಲಿಸ್ತೇನೆ. പദ്ധതി തയ്യാറാക്കിയാൽ, ನಿನಗೆ ವಿರುದ್ಧವಾಗಿ ಎಷ್ಟೇ ಪದ್ಧತಿಗಳು ತಯಾರು ಮಾಡಿದ್ರು ಸಹ, ഞാൻ ഇങ്ങനെ പറയുമ്പോഴും ನಾನು ಈ ರೀತಿ ಹೇಳುವಾಗಲೂ ಸಹ എനിക്ക് പൂർണ്ണ ബോധ്യമുണ്ട്, ನನಗೆ ಪೂರ್ಣವಾದಂತ ಒಂದು ದೃಢತೆ ಇದೆ. ഈ പ്രസ്ഥാനത്തിന് വിരോധമായി, ಈ ಸಂಸ್ಥೆಗೆ ವಿರುದ್ಧವಾಗಿ, ഈ സഭയ്ക്ക് ಈ വിരോധമായി ಸಭೆಗೆ ವಿರುದ್ಧವಾಗಿ ഞാൻ കയ്യോട് ഇപ്പൊ ചോദിക്കുന്നില്ല ഉണ്ടോന്ന്, ನಾನು ಅವರಲ್ಲಿ ಕೇಳುವುದಿಲ್ಲ ಈಗ ಸಮಸ್ಯೆ ಇದೆಯಾ ಪಾಸ್ಟರ್ ಅಂತ. പക്ഷെ എനിക്കൊരു വിഷയം അറിയാം. ಆದ್ರೆ ನನಗೆ ಒಂದು ವಿಷಯ ಗೊತ್ತುಂಟು. സ്വർഗം എന്റെ കയ്യിൽ ഒരു വാക്യം തന്നാൽ, ಸ್ವರ್ಗ ನನಗೆ ಒಂದು ವಾಕ್ಯವನ್ನು ಕೊಟ್ಟಿರುವುದಾದರೆ, എന്റെ കയ്യിൽ ഒരു വാക്ക് ಸ್ವರ್ಗ തന്നാൽ, ನನ್ನ ಕೈಯಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿರುವುದಾದರೆ, ഒരുമിച്ച് നിൽക്കുന്ന ഒരു കൂട്ടത്തെ തകർക്കാൻ, ಒಂದಾಗಿ ನಿಂತಿರುವಂತಹ ಕೂಟವನ್ನು ನಾಶಪಡಿಸುವುದಕ್ಕಾಗಿ, ദുഷ്ടലാക്കോടെ നിൽക്കുന്ന ഫറവോനെ കണ്ട്, ದುಷ್ಟನ ಆ ಒಂದು ಫರೋಹನ ಸೈನ್ಯವನ್ನು ಕಂಡು, നീ ഇനി അധൈര്യപ്പെടേണ്ട, ನೀನು ಅವನನ್ನು ಕಂಡು ಅಧೈರ್ಯ ಪಡಬೇಡ, ഇനി അതിനെ ചൊല്ലി നീ അധൈര്യപ്പെടേണ്ട. ಇನ್ನು ಅದನ್ನು ಹೇಳಿ ಹೇಳಿ ಅಧೈರ್ಯ ಪಡಬೇಡ. എന്തെന്നാൽ സ്വർഗം നിനക്ക് അനുകൂലം, ನನಗೆ ಸ್ವರ್ಗವು ಅನುಕೂಲವಾಗಿರುತ್ತದೆ, സ്വർഗം നിനക്ക് അനുകൂലം. ಸ್ವರ್ಗವು ನನಗೆ ಅನುಕೂಲವಾಗಿರುತ್ತದೆ. യഹോവ അനുകൂലമെങ്കിൽ പ്രതികൂലമാര്? ಯೆಹೋವನು ನಮಗೆ ಅನುಕೂಲವಾಗಿರುವುದಾದರೆ ಪ್ರತಿಕೂಲ ಮಾಡುವವರು ಯಾರಿದ್ದಾರೆ? നീ അവരുടെ കൺമുമ്പിൽ വളരും. ನೀನು ಅವರ ಕಣ್ಣಿನ ಮುಂದೆ ಬೆಳೆಯುತ್ತಿ. ಆಮೆನ್. ಪ್ರೈಸ್ ದಿ ಲಾರ್ಡ್. വളർന്നോ? ಬೆಳಿತೀರಿ. ഇപ്പോഴും ദേ ചെറിയൊരു രാജ്യം, ಇವಾಗಲೂ ಸಹ ಚಿಕ್ಕ ಒಂದು ರಾಜ್ಯ, വേണമെന്ന് വെച്ചാൽ 1-2 മണിക്കൂർ കൊണ്ട് തീർക്കാൻ പറ്റുന്ന ചെറിയൊരു ലാൻഡ്സ്കേപ്പ്. ಬಂದು ಮುಟ್ಟುವುದಾದ್ರೆ, ಬಂದು ಇರುವುದಾದ್ರೆ ಕೇವಲ ಒಂದು 2-3 ಗಂಟೆಯಲ್ಲಿ ನಡೆದು ಹೋಗುವಂತದ್ದಾಗಿರುತ್ತದೆ. ഞാൻ ഒരു രാജ്യത്തിനും പേരെടുത്ത് പറയാത്തതിന് കാരണമുണ്ട്. ನಾನು ಯಾವುದೇ ರೀತಿಯಾದಂತ ಹೆಸರುಗಳನ್ನು ಹೇಳದೆ ಇರುವುದಕ್ಕೆ ಕಾರಣವಿದೆ. ഞങ്ങൾ സഞ്ചാര സുവിശേഷകന്മാരായതുകൊണ്ട്. ಯಾಕೆಂತ ಹೇಳಿದ್ರೆ ನಾವು ಆ ಕಡೆ ಈ ಕಡೆ ಸಂಚಾರ ಮಾಡುತ್ತಾ ಹೋಗುವಂತ ಸ್ವಾರ್ಥಿಕರಾಗಿರ್ತೀವಿ. ಅದಕ್ಕೋಸ್ಕರವಾಗಿ ನಾನು ರಾಜ್ಯಗಳ ಕುರಿತು ಯಾವುದೇ ರೀತಿಯ ಹೆಸರುಗಳನ್ನು ಹೇಳುವುದಿಲ್ಲ. അതുകൊണ്ട് ആ ബുദ്ധിയോടെ പറയുന്നത്. ಆದ್ದರಿಂದ ನಾವು ಬಹಳ ಬುದ್ಧಿಯಿಂದ ನಾವು ಮಾತಾಡಬೇಕಾಗ್ತದೆ. ചിരയും പോകുന്ന ഒരു സ്ഥലത്തെ ಈ ರೀತಿಯಲ್ಲಿ ಅಳತೆ ಮಾಡುವಂತಹ ರಾಜ್ಯ ದೇಶಗಳನ್ನು ചുറ്റും കിടന്ന ആയിരക്കണക്കിന് ആൾക്കാർ ഒരുമിച്ച് നോക്കിയിട്ട്, ಸುತ್ತು ಆವರಿಸಿಕೊಂಡು 1000 ಜನರು ನೋಡಿ ವೀಕ್ಷಿಸಿಕೊಂಡು ಬಂದು, വലിയ ആയുധങ്ങൾ കൊണ്ട് വരുന്നവനെ കടന്നൽ കൊണ്ട് ഓടിച്ച്, സ്തോത്രം പറഞ്ഞു, ದೊಡ್ಡ ದೊಡ್ಡ ಆಯುಧಗಳನ್ನು ತರುವವರನ್ನು ಓಡಿ ಹೋಗುವ ರೀತಿಯಲ್ಲಿ ಮಾಡಿದವನು ಕರ್ತನಾಗಿದ್ದಾನೆ. അങ്ങനെ നിർത്തിയേക്കുമല്ലേ? ಸ್ವರ್ಗವು ಆ ರೀತಿಯಲ್ಲಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ദൈവത്തിന്റെ സ്വന്ത ജനം, ನಾವು ದೇವರ ಸ್ವಂತ ಜನರಾಗಿದ್ದೇವೆ. ദൈവത്തിന്റെ സ്വന്ത ജനം, ನಾವು ದೇವರ ಸ್ವಂತ ಜನರಾಗಿದ್ದೇವೆ. ശ്രദ്ധിക്കണമേ. ಗಮನಿಸಿರಿ. 1-2 വാക്കുകളുടെ പറഞ്ഞ് അവസാനിപ്പിക്കാം. ಇನ್ನೊಂದು 2-3 ವಾಕ್ಯಗಳನ್ನು ಹೇಳಿ ನಂತರವಾಗಿ ನಾನು ನಿಲ್ಲಿಸಲು ಹೋಗುತ್ತೇನೆ. വർദ്ധനവിനെ കണ്ടെതിർക്കുന്ന ശക്തിയെ സ്വർഗം അവന്റെ മുമ്പിൽ നിന്നും അടിയറവ് പറയിപ്പിക്കും. ಇವರ ಅಭಿವೃದ್ಧಿಯನ್ನು ಕಂಡು ಇವರನ್ನು ಹೇಗಾದ್ರೂ ಮಾಡಿ ಇವರನ್ನು ನಾಶಪಡಿಸಬೇಕೆಂದು ನೋಡುತ್ತಿರುವವರನ್ನು ಸ್ವರ್ಗವು ಅವರನ್ನು ಪರಿಪೂರ್ಣವಾಗಿ ನಾಶಪಡಿಸಿತು. ഒരു ഭക്തൻ പറഞ്ഞത്, ಒಂದು ಭಕ್ತನು ಹೇಳಿದಂತದ್ದು, ദേവദാസൻ പറഞ്ഞത്, ಒಂದು ದೇವಸೇವಕನು ಹೇಳಿರುವಂತದ್ದು, ഈ കുഞ്ഞകത്തുരുവായപ്പോ, ಈ ಒಂದು ಮಗು ಹೊಟ್ಟೆಯಲ್ಲಿ ಬೆಳೆಯುತ್ತಿರುವಾಗ ആൺകുഞ്ഞാണെങ്കിൽ അവനെ കൊല്ലുമെന്ന് ഓർഡറാ. ಗಂಡು ಮಗು ಆಗಿರುವುದಾದ್ರೆ ಈ ಮಗುವನ್ನು ಹೇಗಾದ್ರೂ ಸಾಯಿಸಬೇಕು ಅಂತೇಳಿ ಒಂದು ಅಪ್ಪಣೆ ಹೊರಟಿತು. അല്പസമയത്തേക്ക് നിങ്ങൾ ആന്റിമാരൊക്കെ ഒരു യോക്കേബേദിന്റെ സ്ഥാനത്തേക്ക് ഒന്ന് ചിന്തിക്കണം. ಸ್ವಲ್ಪ ಸಮಯಕ್ಕೋಸ್ಕರವಾಗಿ ಆಂಟಿ ಅಂದಿರೆಲ್ಲರೂ ಒಂದು ಕಡೆಗೆ ನೀವು ಗಮನದಲ್ಲಿ ಇರಬೇಕು. മോശയുടെ അമ്മ യോക്കേബേദ്, ಮೋಶೆಯ ತಾಯಿಯಾಗಿ. ജനിക്കുന്ന കുഞ്ഞാണാണെങ്കിൽ ಜನಿಸುವಂತ ಮಗು ಗಂಡಾಗಿರುವುದಾದರೆ രാജാവ് കൊല്ലും, ರಾಜನು ಕೊಲ್ಲುತ್ತಾನೆ. എന്റെ അഭിപ്രായം അല്ലേ? ನನ್ನ ಅಭಿಪ್ರಾಯ ಅಲ್ಲ. ഒരു ദൈവദാസന്റെ വാക്ക് കടമെടുത്ത് പറയാ. ಒಂದು ದೇವ ಸೇವಕರ ಮಾತನ್ನು ನಾನು ಸಾಲ ತೆಗೆದುಕೊಂಡು ಹೇಳುತ್ತಿದ್ದೇನೆ. അങ്ങനെയാണ് അന്ന് തൊട്ട് നിങ്ങളുടെ പ്രാർത്ഥന എന്തുമായിരിക്കും? ಹಾಗಾದರೆ ನಿಮ್ಮ ಪ್ರಾರ್ಥನೆಗಳು ಏನಾಗಿರುತ್ತದೆ? ಆಗ വയറ്റത്ത് കൈവച്ച് എന്തോ പ്രാർത്ഥിക്കും? ನೀವು ವಾಗ್ದಾನ ಹೊಟ್ಟೆಯ ಮೇಲೆ ಅಂದ್ರೆ ವಾಗ್ದಾನದ ಕುರಿತು ನೀವು ಏನಂತ ಪ್ರಾರ್ಥಿಸುತ್ತೀರಿ? അത്യാവശ്യം വേറെ എനിക്കുണ്ട്. ಅತ್ಯವಶ್ಯಕವಾಗಿ ಬೇರೆ ಇದೆ. കൈവച്ച് എന്തോ പ്രാർത്ഥിക്കും? ಕೈಗಳನ್ನಿಟ್ಟು ಏನಂತ ಹೇಳ್ತೀರಿ? കർത്താവേ, ಕರ್ತನೆ, ಯೇಸುವಿನ ನಾಮದಲ್ಲಿ ഞാൻ മുദ്രയിടുന്നു. ನಾ ಮುದ್ರೆ ಇಡುತ್ತೇನೆ. കൊച്ചു പെണ്ണായിരിക്കണം. ಇದು ಹೆಣ್ಣಾಗಿರ್ಬೇಕು. ನೀವು ಪ್ರಾರ್ಥಿಸ್ತೀರಾ ಇಲ್ವಾ? പ്രാർത്ഥിക്കുമെന്നോ? ಪ್ರಾರ್ಥಿಸ್ತೀರಾ ಇಲ್ವಾ? ആരാധനയ്ക്ക് വരാത്ത പുള്ളികൾ വീട്ടിൽ ഫാസ്റ്റിംഗ് പ്രയർ വെക്കും. ಆರಾಧನೆ ಮಾಡದೇ ಇರುವಂತ ಎಷ್ಟೋ ಜನರು ಮನೇಲಿ ಕೂತ್ಕೊಂಡು ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾರೆ. 365 ദിവസത്തെ പ്രാർത്ഥനയ്ക്ക് ആദ്യം അവർ വരും. 365 ದಿನ ಪ್ರಾರ್ಥನೆ ಅವರು ಮೊದಲು ಬರ್ತಾರೆ. ഒരാമേൻ പറഞ്ഞു, ಒಂದು ಆಮೇನ್ ಹೇಳೋಣ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ശ്രദ്ധിക്കണേ. ಗಮನಿಸಿರಿ. അപ്പൊ അങ്ങനെ പ്രാർത്ഥിച്ചുകൊണ്ടിരിക്കുക. ಆ ರೀತಿಯಲ್ಲಿ ಪ್ರಾರ್ಥಿಸುತ್ತಾ ಇರುತ್ತಾರೆ. എന്തുവാ? കൊച്ചു പെണ്ണായിരിക്കണം. ಆ ಮಗು, ಗರ್ಭದಲ್ಲಿರುವಂತ ಮಗು ಹೆಣ್ಣಾಗಿರ್ಬೇಕು ಸ್ವಾಮಿ. ചോദ്യം, ನನ್ನ ಪ್ರಶ್ನೆ, ജനിച്ചപ്പോ എന്തുവാ? ಜನಿಸಿದಾಗ ಏನಾಗಿದೆ? കൊച്ചു പെണ്ണാണോ? ಹೆಣ್ಣಾಗಿದ್ಯಾ? ಗಂಡು ಇಲ್ಲ. അപ്പം
പ്രാർത്ഥന കേൾക്കുന്നവനായുള്ളോവേ എന്ന് വിളിക്കുമ്പോൾ ഓർത്തോണം, ಹಾಗಾದ್ರೆ ಪ್ರಾರ್ಥನೆಯನ್ನು ಕೇಳುವವನೇ ಅಂತ ಹೇಳುವಾಗ ನಾವು ಒಂದನ್ನು ಗಮನಿಸಬೇಕು. ദൈവ പദ്ധതിക്ക് അനുകൂലമായി പ്രാർത്ഥിച്ചാലേ വിലയുള്ളൂ. ದೇವರ ಪದ್ಧತಿಗೆ ಅನುಕೂಲವಾಗಿ ನಾವು ಪ್ರಾರ್ಥಿಸಿದ್ರೆ ಮಾತ್ರ ಅಲ್ಲಿ ಬೆಲೆ. ദൈവ പദ്ധതിക്ക് വിരോധമായി പ്രാർത്ഥിച്ചാൽ ഒരു ഗുണവുമില്ല. ದೇವರ ಪದ್ಧತಿಗೆ ವಿರೋಧವಾಗಿ ಏನಾದರೂ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಏನು ಸಿಗುವುದಿಲ್ಲ. മിടുക്കന്മാരെല്ലാവരും അങ്ങോട്ട് മാറിയിരുന്ന് ಜಾಣರೆಲ್ಲರೂ ಆಚೆ ಕಡೆಗೆ ಹೋಗಿರುವಾಗ പായിട്ട് ഓൾ നൈറ്റ് പ്രേയർ നടത്തി ಆ ಚಾಪೆಗಳನ್ನು ಹಾಕಿ ಆಲ್ ನೈಟ್ ಪ್ರೇಯರ್ ಮಾಡುತ್ತಿರುವಾಗ ഭക്തനെ ഒതുക്കാൻ വേണ്ടി എതിർ പ്രാർത്ഥന നടത്തിയാലൊന്നും പൊട്ടത്തില്ല അർത്ഥം. ಭಕ್ತನನ್ನು ನಾಶಪಡಿಸಬೇಕು ಅಂತೇಳಿ ಅವರು ಅಲ್ಲಿ ಕೂತ್ಕೊಂಡು ಚಾಪೆ ಹಾಕೊಂಡು ಪ್ರೇಯರ್ ಮಾಡಿದ್ರೆ ಅದು ನೆರವೇರುವುದಿಲ್ಲ. എതിർ പ്രാർത്ഥനകൾക്ക് നിന്നെ ഒതുക്കാൻ പറ്റില്ല. ಎದುರಾಗಿ ಪ್ರಾರ್ಥನೆ ಮಾಡುವುದಾದ್ರೆ ಅದು ಸಹ ನಮಗೆ ವಿರುದ್ಧವಾಗಿ ಮಾಡುವುದಾದ್ರೆ ಅದು ಸಹ ನೆರವೇರುವುದಿಲ್ಲ. ഈ എതിർ പ്രാർത്ഥനകള്, ಈ ವಿರುದ್ಧವಾಗಿ ನಡೆಯುವಂತ ಹೋರಾಟಗಳು, ಕಟ್ಟುಗಳು, ಬಂಧನಗಳು ഇതൊക്കെ നമ്മൾ ഈ അനാവശ്യമായി പറഞ്ഞൊരു ഹീറോ പരിവേഷം കൊടുത്തതാ. ಇದೆಲ್ಲವೂ ನಾವು ಹೇಳಿಕೊಂಡು ಬಂದು ನಾವು ಹೀರೋಗಳಾಗಿ ತೋರ್ಪಡಿಸುವಂತದ್ದು. നമ്മളെ കാണുമ്പോ ലൂസിഫർ അടുത്ത് വരത്തില്ല, പിന്നാണോ ഈ കുട്ടിച്ചാത്തൻ. ನಮ್ಮನ್ನು ನೋಡಬೇಕಾದ್ರೆ ಲೂಸಿಫರ್ನೇ ಹತ್ತಿರ ಬರುವುದಿಲ್ಲ, ಈ ಕುಟ್ಟಿ ಸೈತಾನ್ಗಳು ಬರ್ತಾವ. ലൂസിഫർ എന്ന് പറയുന്ന പുള്ളിയെ, ಲೂಸಿಫರ್ನ ಹೇಳುವಂತ ಈ ಒಂದು ವ್ಯಕ್ತಿಯನ್ನು ഈ ഡീമനിക് കിങ്ഡത്തിന്റെ സിഇഒ ಆತನು ಈ ದುರಾತ್ಮ ಅಂದ್ರೆ ಸೈತಾನನ ಒಂದು ಅಧಿಪತಿ ಆಗಿರುತ್ತಾನೆ. ഈ പുള്ളി ഒരിക്കൽ സ്വർഗീയ കൗൺസിൽ നടന്നപ്പോ അവിടെ ചെന്നു. ಈ ಒಂದು ಲೂಸಿಫರ್ ಅನ್ನು ಸ್ವರ್ಗದಲ್ಲಿ ಒಂದು ಕೂಟ ನಡೆದಾಗ ಅಲ್ಲಿ ಹೋಯ್ತು. അവിടെ ചെന്നിട്ട് ಅಲ್ಲಿ ಹೋಗಿ ഇവൻ എല്ലാ ദിവസവും ഒന്നും പ്രാർത്ഥനയ്ക്ക് വരുന്ന പാർട്ടിയല്ല. ಇವನು ಎಲ್ಲಾ ದಿನ ಪ್ರಾರ್ಥನೆಗೆ ಬರುವಂತ ವ್ಯಕ್ತಿ ಅಲ್ಲ. ആരും കൈവക്കരുത്, ಯಾರು ಸಹ ಕೈಗಳನ್ನು ಮೇಲೆ ಮಾಡಬಾರದು. ലൂസിഫറിന്റെ കാര്യമാണ് പറയുന്നത്. ಲೂಸಿಫರ್ನ ಕಾರ್ಯ ಹೇಳ್ತಾ ಇದ್ದೇನೆ. ഇവൻ വന്നപ്പോ തമ്പുരാൻ കർത്താവിന് മനസ്സിലായി ഇവൻ എന്തോ പ്രശ്നം ഉണ്ടാക്കിയിട്ടുള്ള വരവാ. ಆಗ ದೇವರಿಗೆ ಗೊತ್ತಾಯ್ತು ಇವನು ಏನೋ ಸಮಸ್ಯೆಯನ್ನು ಮಾಡಿಕೊಂಡು ಇಲ್ಲಿ ನನ್ನ ಬಳಿಗೆ ಬಂದಿದ್ದಾನೆ ಅಂತ ದೇವರಿಗೆ ಆಗಲೇ ಗೊತ್ತಾಯ್ತು. തമ്പുരാൻ ചോദിച്ചടാ സാത്താനെ, ಲೋ ಸೈತಾನನೇ, നീ എന്റെ ദാസനായ, ನೀ ನನ್ನ ದಾಸನಾದಂತ യോബിന്റെ മേൽ ದೃಷ್ಟಿ വെച്ചോ. ಯೋಬನ ಮೇಲೆ ದೃಷ್ಟಿ ಇಟ್ಟಿದ್ಯಾ? ലൂസിഫറിന്റെ മറുപടി കേൾക്കണോ? ಲೂಸಿಫರ್ನ ಒಂದು ಸದುತ್ತರ ನೀವು ಕೇಳ್ಬೇಕು. എന്റെ ഭാഷ പറയാം, ನನ್ನ ಭಾಷೆಯಲ್ಲಿ ನಾ ಹೇಳ್ತೇನೆ. എന്റെ ഓടയ തമ്പുരാനെ, ಅಯ್ಯೋ ಏನ್ ಹೊಡಿಯನೆ നോക്കാനോ ನೋಡ್ಬೇಕಾ? അത് യോബിനെയോ? ಅದು ಯೋಬನನ್ನ. നീ അവനನ್ನು അവനുള്ള വീടിനും ಅವನ ಮನೆಯನ್ನು അവനുള്ള സകലത്തിനും ಅವನಿಗೆ ಇರುವ ಸಕಲವನ್ನು ചുറ്റും വേലി ಸುತ್ತಲೂ ಬೇಲಿ ಕಟ್ಟಿದೆಯಾ? സകലം എന്ന് പറഞ്ഞാൽ എന്തൊക്കെയാ? ಸಕಲವು ಅಂತ ಹೇಳಿದ್ರೆ ಏನಾಗಿರ್ತದೆ? ಮೃಗಗಳು. അവിടെ എഴുതിയിട്ടില്ലെങ്കിലും എന്റെ ഭാഷ പറയാം. ಅಯ್ಯೋ ಅಲ್ಲಿ ಬರೀಲಿಲ್ಲ ಆದ್ರೆ ನನ್ನ ಭಾಷೆಲ್ಲ ಹೇಳುತ್ತೇನೆ. കോഴിയുണ്ട്, കോഴിക്കുഞ്ഞിന്. ಕೋಳಿ ಇರುವುದಾದ್ರೆ ಕೋಳಿ ಮರಿ. ഹലോ വല്ല തത്തയും വളർത്തുന്നുണ്ടെങ്കിൽ തത്തയ്ക്ക്. ಗಿಳಿ. ഇനി നമ്മുടെ പാസ്നേജ് ഇരിക്കുന്ന പോലത്തെ നല്ലൊരു അക്വേറിയത്തിനകത്ത് 10 മീൻ കുഞ്ഞുണ്ടെങ്കിൽ ആ മീൻ കുഞ്ഞുങ്ങൾക്ക് ಪಾಸ್ಟ್ ಮನೆಯಲ್ಲಿ ಇರುವಂತ ಒಂದು ದೊಡ್ಡ ಅಕ್ವೇರಿಯಂ ಒಳಗಡೆ ಇರುವಂತ ಮೀನಿನ ಮರಿಗಳು, ನೀವೆಲ್ಲ ನನ್ನ ಜೊತೆಲಿ ಇದ್ದೀರಲ್ಲ. ಒಂಟೆಗಳು ಇರುವುದಾದ್ರೆ ಒಂಟೆಗಳು. ഒറ്റ ആരാധനയ്ക്ക് പോലും വരാത്ത കുറെ കഴുതകള്, ಯಾವುದೇ ಆರಾಧನೆಗೆ ಬರದೇ ಇರುವಂತ ಕೆಲವೊಂದು ಕತ್ತೆಗಳು. ഞാൻ പറഞ്ഞ 4 കാലുള്ള കഴുതയുടെ കാര്യ. 4 ಕಾಲಿನ ಕತ್ತೆಗಳ ವಿಷಯ. 4 കാലും ഒരു വാലുമുള്ള കഴുതയുടെയാ. 4 ಕಾಲು 1 ಬಾಲ ಇರುವಂತ ಕತ್ತೆ ವಿಷಯ ಹೇಳ್ತಾ ಇದ್ದೇನೆ. കാരണം 4 കാലെന്ന് ഞാൻ പറഞ്ഞപ്പോ ആരൊക്കെ എന്നെ നോക്കുന്നു, പാസ്റ്ററെ 2 ഉള്ളെങ്കിലും 4 കാലിലാണ് നടപ്പുന്നു. ಪಾಸ್ಟ್ರೆ 2 ಇದೆ ಆದ್ರೆ 4 ಅಂತೇಳಿ ನೀವು ಹೇಳ್ತಾ ಇದ್ದೀರ, 2ರಲ್ಲೇ ತಾನೇ ನಡೆಯೋದು ಅಂತ ಹೇಳಿ ಕೆಲವೊಬ್ರು ಯೋಚನೆ ಮಾಡ್ತಾ ಇರ್ಬೋದು. 4 കാലും ഒരു വാലുമുള്ള ചർച്ചിൽ കയറാത്ത കഴുത. 4 ಕಾಲು 1 ಬಾಲ ಇದ್ದು ಚರ್ಚಿಗೆ ಬರದೇ ಇರುವಂತ ಕೆಲವೊಂದು ಕತ್ತೆಗಳು. ഇനി അതൊക്കെ പോട്ടെ, അവസരം കിട്ടുമ്പോൾ പൊട്ടിയപ്പോൾ സംസാരിക്കുന്ന ഒരു മിസ്സസ്. ನಂತರವಾಗಿ ಅವಕಾಶಗಳು ಬರುವಾಗ ಉಚ್ಚಿಯಾಗಿ ಮೂರ್ಖಳಾಗಿ ಮಾತನಾಡುವಂತ ಒಂದೇ ಒಂದು ಹೆಂಡತಿ. എന്ന് പറഞ്ഞാൽ ചുരുക്കം പറഞ്ഞാൽ ഇവരിൽ ഏതെങ്കിലും ഇയ്യോബിന്റെ കോഴിയെ നോക്കണേ പോലും ലൂസിഫറിന് തമ്പുരാന്റെ അനുവാദം വേണം. ಈ ಒಂದು ಯೋಬನ ಕೋಳಿಗಳನ್ನು ನೋಡಬೇಕಾದ್ರೂ ಸಹ ದೇವರ ಅಪ್ಪಣೆಯನ್ನು ಹೊಂದಿಕೊಂಡು ಅವನು ಬರಬೇಕಾಗಿತ್ತು. ഒരു വാക്കുകൂടെ അങ്ങ് പറഞ്ഞോട്ടെ. ಒಂದು ಮಾತನ್ನು ಸಹ ನಾನು ಹೇಳಲು ಇಷ್ಟಪಡುತ್ತೇನೆ. ಇಯ್ಯೋಬು ಕೋഴിയെ വളർത്തിയതായിട്ട് പുസ്തകത്തിൽ ഇല്ല. ಯೋಬನು ಕೋಳಿಯನ್ನು ಸಾಕಿದ್ದಾನೆ ಅಂತ ಹೇಳಿ ನಾವು ಪುಸ್ತಕದಲ್ಲಿ ಬರೆಯಲ್ಪಡಲಿಲ್ಲ. ഞാൻ നമ്മുടെ ഭാഷയിൽ അങ്ങ് പറഞ്ഞതേ ഉള്ളൂ. ನಮ್ಮ ಭಾಷೆಯಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. നാളെ ഇനി ആരിലൊക്കെ കാണുന്നുണ്ടെന്ന് കേരളത്തിൽ നിന്നൊരു പുള്ളി ഇയ്യോബിന് കോഴി പ്രസംഗിച്ചെന്ന് ആരിലൊക്കെ പറഞ്ഞുകളെ. ನೀವು ದಯವಿಟ್ಟು ಈ ರೀತಿಯಲ್ಲಿ ಅಪಾರ್ಥ ಮಾಡ್ಕೊಂಡು ಹೇಳಬೇಡಿ. ಪಾಸ್ಟ್ ಯಾರೋ ಒಬ್ರು ಕೇರಳದಿಂದ ಬಂದಿದ್ರು, ಅವರು ಯೋಬನಿಗೆ ಕೋಳಿ ಸಹ ಇತ್ತು ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ ಅಂತ ಹೇಳಬೇಡಿ. പറഞ്ഞ വളർത്തു മൃഗത്തെ നോക്കണമെങ്കിൽ സ്വർഗ്ഗത്തിലെ അപ്പന്റെ പെർമിഷൻ. ನಾನು ಚಿಕ್ಕದಾಗಿ ಹೇಳುವುದಾದರೆ, ಸಂಕ್ಷಿಪ್ತವಾಗಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ನಾವು ಬಳಸುವಂತ ಸಾಕುವಂತ ಎಲ್ಲಾ ಪ್ರಾಣಿಗಳನ್ನು ನೋಡಬೇಕಾದ್ರೆ ತಂದೆಯ ಒಂದು ಪರ್ಮಿಷನ್ ಇಲ್ಲದೆ ಅದು ನಮ್ಮ ಬಂದು ನೋಡಲು ಸಾಧ್ಯವಿಲ್ಲ. ആർക്ക് പെർമിഷൻ വേണം? ಯಾರಿಗೆ ಪರ್ಮಿಷನ್ ಬೇಕು? ലൂസിഫറിന്. ಲೂಸಿಫರ್. ഈ പുള്ളി ആരാ?
ಇವನು ಯಾರಾಗಿದ್ದಾನೆ? പൈശാചിക മേഖലയുടെ ലീഡർ, ಸೈತಾನ ಅಧಿಪತಿ, ಆತನ ಸೈತಾನಗಳೆಲ್ಲ ಅಧಿಪತಿ ಆಗಿದ್ದಾನೆ. പഴയ നിയമ ഭക്തനായ ಹಳೆಯ ಒಡಂಬಡಿಕೆ ಭಕ್ತನಾದಂತಹ ഇയ്യോബിന്റെ വളർത്തുമൃഗത്തെ നോക്കണമെങ്കിൽ, ಯೋಬನು ಬೆಳೆಸಿದಂತಹ ಮೃಗಗಳನ್ನು ನೋಡಬೇಕಾದರೆ പിശാചുകളുടെ ലീഡറായ ലൂസിഫറിന് ദൈവത്തിന്റെ അനുവാദം വേണമായിരുന്നെങ്കിൽ, ಸೈತಾನ ಅಧಿಪತಿಯಾದಂತಹ ಲೂಸಿಫರನಿಗೆ ಒಂದು ದೇವರ ಪರ್ಮಿಷನ್ ಬೇಕಾಗಿರುವುದಾದರೆ, സ്വന്തം പുത്രന്റെ രക്തം കൊണ്ട് ಸ್ವಂತ ಪುತ್ರನ ಆ ಒಂದು ರಕ್ತದ ಮೂಲಕವಾಗಿ വേലി കെട്ടിയ എന്നെ നിന്നെ ഒതുക്കാൻ ಬೇಲಿ ಕಟ್ಟಿರುವಂತಹ ನನ್ನನ್ನು ಮತ್ತೆ ನಿನ್ನನ್ನು ನೋಡುವುದಕ್ಕಾಗಿ ഉടുപ്പിയിലുള്ള കുട്ടിഭൂതത്തിന് പറ്റുമോ? ಉಡುಪಿಯಲ್ಲಿರುವಂತಹ ಕುಟ್ಟಿ ಭೂತಕ್ಕೆ ಸಾಧ್ಯವಿದೆಯೋ? അല്ല, അവനെ പ്രസാദിപ്പിക്കുന്ന 4-5 പേര് നോക്കിയാ പറ്റുമോ? ಅವನನ್ನು ಮೆಚ್ಚಿಸುವಂತ 4-5 ಜನ ನಮ್ಮನ್ನು ನೋಡಿದ್ರೆ ಸಾಕು? പറ്റത്തില്ലെന്ന്. ಆಗುವುದಿಲ್ಲ. പേടിക്കാതെ പറ, പന്ന പിശാചേ പോ. ಹೆದರಬೇಡಿ, ಅವನನ್ನು ನೋಡಿ ಹೇಳಿ, ಯೇಸು ನಾಮದಲ್ಲಿ ಹೋಗು ಸೈತಾನನೇ. ഒരാമേൻ പറഞ്ഞ ദൈവം. ಒಂದು ಒಳ್ಳೆ ಆಮೆನ್ ಹೇಳೋಣ. Praise the Lord. Praise the Lord. Praise the Lord. Praise the Lord. മടങ്ങി വരട്ടെ. ಹಿಂತಿರುಗಿ ಬರುತ್ತೇನೆ. ദൈവിക പദ്ധതിയിലേക്ക് നിൽക്കുകയാ. ದೇವರ ಪದ್ಧತಿಯಲ್ಲಿ ನಾವು ನಿಲ್ಲಬೇಕು. പ്രാർത്ഥനയ്ക്ക് വിലയുണ്ടെങ്കിൽ അത് ദൈവ പദ്ധതിയിലാണെങ്കിൽ മാത്രമേ ഉള്ളൂ. ಪ್ರಾರ್ಥನೆಗೆ ಬೆಲೆ ಇರುವುದಾದರೆ ದೇವರ ಪದ್ಧತಿಗೆ ಮಾತ್ರ ಅದು ಬೆಲೆ ಆಗಿರುತ್ತದೆ. ദൈവിക പദ്ധതിക്ക് പുറത്ത് പ്രാർത്ഥനയ്ക്ക് വിലയില്ല. ದೇವರ ಪದ್ಧತಿಗೆ ವಿರೋಧವಾಗಿ ನಾವೇನಾದ್ರೂ ಪ್ರಾರ್ಥನೆ ಮಾಡುವುದಾದ್ರೆ ಅದಕ್ಕೆ ಯಾವುದೇ ರೀತಿಯ ಬೆಲೆಗಳು ಇರುವುದಿಲ್ಲ. നിനക്കൊരു ആൺതലമുറയെ നൽകണമെന്ന് സ്വർഗത്തിന്റെ പദ്ധതിയാണെങ്കിൽ ദൈവം അത് തന്നിരിക്കും. ನಿನಗೆ ಸ್ವರ್ಗವು ಒಂದು ಗಂಡು ಮಗುವನ್ನು ಕೊಡುತ್ತೇನೆ ಅಂತೇಳಿ ವಾಗ್ದಾನ ಮಾಡಿರುವುದಾದ್ರೆ, ಒಂದು ಪದ್ಧತಿ ಹಾಕಿರುವುದಾದ್ರೆ ದೇವರು ಅಲ್ಲಿ ಗಂಡು ಮಗುವನ್ನೇ ಕೊಡುವಂತದ್ದಾಗಿರುತ್ತದೆ. നിനക്കൊരു തലമുറയെ ദൈവം തരാൻ ആഗ്രഹിക്കുന്നെങ്കിൽ അത് നടന്നിരിക്കും. ನಿನಗೆ ಒಂದು ಮಗುವನ್ನು ಕೊಡುತ್ತೇನೆ ಅಂತ ಹೇಳಿ ಸ್ವರ್ಗ ಹೇಳಿರುವುದಾದ್ರೆ ಅದು ಹಾಗೇ ಆಗುತ್ತದೆ. തലമുറയ്ക്ക് വേണ്ടി പ്രാർത്ഥിക്കുന്ന ആരെങ്കിലും ഉണ്ടെങ്കിൽ, ಸಂತತಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವವರು ಯಾರಾದರೂ ಇಲ್ಲಿ ಇರುವುದಾದರೆ, ഒരുപക്ഷെ നാളെ എന്നെ കേൾക്കാൻ പോകുന്നവർ തലമുറയ്ക്ക് വേണ്ടി പ്രാർത്ഥിക്കുന്ന ആരെങ്കിലും ಒಂದು ഉണ്ടെങ്കിൽ, ಪಕ್ಷ ನಾಳೆ ದಿನದಲ್ಲಿ ನನ್ನ ಮಾತುಗಳನ್ನು ಕೇಳುವವರು ಯಾರೇ ಇರುವುದಾದರೆ, ಸಂತತಿಗೋಸ್ಕರ ಪ್ರಾರ್ಥನೆ ಮಾಡುವವರು ಯಾರೇ ಇರುವುದಾದರೂ ಸಹ വിശ്വാസത്തോടെ പറയാം, ನಾನು ನಂಬಿಕೆಯಿಂದ ಹೇಳುತ್ತೇನೆ, നിനക്ക് തരണമെങ്കിൽ സ്വർഗം തന്നിരിക്കും. ನಿನಗೆ ಕೊಡುತ್ತೇನೆ ಅಂತ ಹೇಳಿ ಸ್ವರ್ಗ ಹೇಳಿರುವುದಾದ್ರೆ ನಿನಗೆ ಕೊಟ್ಟೇ ಕೊಡುತ್ತದೆ. സാറയുടെയും അബ്രഹാമിന്റെയും ശാരീരിക പ്രശ്നങ്ങൾ അവന് വിഷയമല്ല. ಇದು ಸಾರಾ ಹಾಗೂ ಅಬ್ರಹಾಮನ ಶಾರೀರಿಕವಾಗಿರುವಂತಹ ಆ ಒಂದು ಪರಿಸ್ಥಿತಿಗಳು ಸ್ವರ್ಗಕ್ಕೆ ಒಂದು ವಿಷಯವೇ ಅಲ್ಲ. ദൈവം അത് ചെയ്തിരിക്കും. ದೇವರಲ್ಲಿ ಮಾಡಿಯೇ ಮಾಡಿರುತ್ತಾನೆ. ഒരു മോശ ഉരുവായി, ಮೋಶೆ ಅಲ್ಲಿ ಹುಟ್ಟಿದನು. കണ്ണുകൾ ദൈവസന്നിധി അടയ്ക്കാം. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ഞാൻ അവിടെ നിന്ന് നാളെ ആരംഭിക്കും. ಅಲ್ಲಿಂದಲೇ ನಾನು ನಾಳೆ ದಿನದಲ್ಲಿ ಆರಂಭಿಸುತ್ತೇನೆ. മോശ ജനിക്കുന്നു. ಮೋಶೆ ಜನಿಸಿದನು. കണ്ണുകളെ അടച്ചാട്ടെ. ಕಣ್ಣುಗಳನ್ನು ಮುಚ್ಚೋಣ. സമയം മുമ്പോട്ട് പോയല്ലോ. ಸಮಯ ಮುಂದಕ್ಕೆ ಹೋಗುತ್ತಾ ಇದೆ. 2 മണിക്കൂർ പെട്ടെന്ന് പോയത് അറിഞ്ഞില്ല. 2 ಗಂಟೆ ಹತ್ತಿರಕ್ಕೆ ಓಡ್ತಾ ಇದೆ, ಅದು ಗೊತ್ತಾಗ್ಲಿಲ್ಲ. കണ്ണുകളെ അടച്ചാട്ടെ. ನಾವೆಲ್ಲರೂ ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚೋಣ. എത്ര പേർക്ക് ഞാൻ പ്രാർത്ഥിക്കണമെന്ന് ആഗ്രഹമുണ്ട്? ಎಷ್ಟು ಜನರಿಗೆ ನಾ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಇಷ್ಟವುಳ್ಳವರಾಗಿದೆ? എഴുന്നേറ്റ് നിന്നാട്ടെ. ಒಂದು ನಿಮಿಷ ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ഞാൻ യേശുവിൻ നാമത്തിൽ ನಾ ಯೇಸುವಿನ ನಾಮದಲ್ಲಿ ഈ ജനത്തിനു വേണ്ടി ಈ പ്രാർത്ഥിക്കുന്നു. ಜನರಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇನೆ. കർത്താവേ, അങ്ങയുടെ കരം ഇവരുടെ മേൽ വെക്കണം. ಕರ್ತನೇ, ನಿನ್ನ ಹಸ್ತ ಇವರ ಮೇಲೆ ಚಾಚಬೇಕಾಗಿ ನಾ ഞാൻ ಬೇಡಿಕೊಳ್ಳುತ್ತೇನೆ. യേശുവിന്റെ നാമത്തിൽ ನಾನು ಯೇಸುವಿನ ನಾಮದಲ್ಲಿ സുവിശേഷ വേലയ്ക്ക് വേണ്ടി ಸುವಾರ್ತೆಯ ಸೇವೆಗೋಸ್ಕರವಾಗಿ ഈ ജനത്തെ ഞാൻ ಈ അനുഗ്രഹിക്കുന്നു. ಜನರನ್ನು ಅನುಗ್ರಹಿಸುತ್ತೇನೆ ಸ್ವಾಮಿ. യേശു ക്രിസ്തുവിന്റെ ಯೇಸುವಿನ ನಾಮದಲ್ಲಿ മോശയെ പോലെ ಮೋಶೆಯ ಹಾಗೆ ഒരു ജനത്തെ ಒಂದು പുറത്തെടുക്കാൻ, ಜನಾಂಗವನ್ನು ಹೊರತರುವ ಹಾಗೆ, ഒരു കൂട്ടം ജനത്തെ പുറത്തെടുക്കാൻ ಒಂದು ಕೂಟ ಜನರನ್ನು ಇವರು ಹೊರತರುವ ಹಾಗೆ യേശുവിൻ നാമത്തിൽ ഇവരെ bless ಯೇಸುವಿನ ചെയ്യുന്നു. ನಾಮದಲ್ಲಿ ಇವರು ഇവർ ಆಶೀರ್ವದಿಸುತ್ತೇನೆ. ക്രിസ്തുവിന് വേണ്ടി ജനങ്ങളെ ഏറ്റെടുക്കട്ടെ. ಇವರು ಕ್ರಿಸ್ತನಿಗೋಸ್ಕರವಾಗಿ ಜನರನ್ನು ಕರ್ತನ ಹೊರತರಲಿ ಸ್ವಾಮಿ. ചെന്ന് നിൽക്കുന്ന ഇടത്ത് ക്രിസ്തുവിനെ കുറിച്ചുള്ള സ്തുതി പരക്കട്ടെ. ಕರ್ತನೆ, ಇವರು ಹೋಗಿ ನಿಲ್ಲುವಂತ ಒಂದೊಂದು ಕಡೆಗಳಲ್ಲಿ ಕರ್ತನೆ ಕ್ರಿಸ್ತನನ್ನು ಇವರು ಪ್ರಚುರ ಪಡಿಸಲಿ ಸ್ವಾಮಿ. ഒരു ദിവസം ആമേൻ അവർ ഒരു വ്യക്തിയോട് സുവിശേഷം പറയുന്നതിന് മുമ്പ് ഉറങ്ങാനിടയാകരുത്. ಕರ್ತನೆ, ಅವರು ಒಂದು ದಿನದಲ್ಲಿ ಒಬ್ಬರಿಗಾದರೂ ಸುವಾರ್ತೆ ಹೇಳದೆ ಅವರು ನಿದ್ರೆ ಮಾಡಬಾರದು ಸ್ವಾಮಿ. ഒരു വലിയ ഉണർവിന് ഉടുപ്പി ಕರ್ತನೆ, ಒಂದು ದೊಡ್ಡ ಉಜ್ಜೀವನ ಈ ಉಡುಪಿಯಲ್ಲಿ ಪ್ರಾರಂಭಿಸಲಿ ಎಂದು ಪ್ರಾರ್ಥಿಸುತ್ತೇನೆ. പുതിയ ഉണർവ് ಕರ್ತನೆ, ಒಂದು ಉಡುಪಿಯಲ್ಲಿ ಒಂದು ಹೊಸ ಉಜ್ಜೀವನ ಉಂಟಾಗಲಿ ಎಂದು ಆಜ್ಞಾಪಿಸುತ್ತೇನೆ. ഏകദേശം 1 വർഷമായി പ്രാർത്ഥനയിലാണല്ലോ. ಕರ್ತನೆ, ಇವರು 1 ವರ್ಷ ಪ್ರಾರ್ಥನೆಯಲ್ಲಿ ಇರುವುದಾದರೂ ಸಹ ഭാരതത്തിന്റെ ഉണർവിന് വേണ്ടി ಕರ್ತನೆ, ಭಾರತ ದೇಶದ ಉಜ್ಜೀವನಕ್ಕಾಗಿ മക്കൾ പ്രാർത്ഥിച്ചുകൊണ്ടിരിക്കുന്നു. ಕರ್ತನೆ, ಇವರು ನಿನ್ನಲ್ಲಿ ಪ್ರಾರ್ಥಿಸುತ್ತಿರುವಾಗ ಯೇಸುವಿನ ನಾಮದಲ್ಲಿ ಜನತೆ അനുഗ്രഹിക്കുന്നു. ಈ ಜನರನ್ನು ಪ್ರಾರ್ಥಿಸುತ್ತೇನೆ. ಕರ್ತನೆ, ನ್ಯಾಯ ಮಾಡಲು ಹೋಗುತ್ತೆ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, കരങ്ങളടിച്ച് കർത്താവിന് ಕರಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. ಆಮೆನ್.